ಆಯಿತಾ? ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಬುದ್ಧಾವತಾರ ಆಯ್ತೀಗ. ಯಸ್ತ್ರೈ ಪುರಾಣಾಂ ಪ್ರಥಮೋತ್ರ ಜಾತಃ ಶುದ್ಧೋದನಿತ್ಯೇವ ಜಿನೇತಿ ಚೋಕ್ತಃ ಕ್ಷೇತ್ರೇ ಗಯಾಖ್ಯಸ್ಯ ಶಿಶುಂ ಪ್ರಜಾತ್ವಂ ಸಂಪ್ರಾಸ್ಯ ದೂರೇತ್ರ ಬಭೂವ ವಿಷ್ಣುಃ ಅಜಾನಮಾನಾಃ ಸ್ವಶಿಶುಂ ಗತಂ ತಂ ಶಿಶುಂ ಹರಿಂ ವೀಕ್ಷ ನಿಜಂ ಸ್ವಮೇನಿರೇ ತೇಷಾಂ ತದಾ ವೈದಿಕಕರ್ಮ ವೀಕ್ಷ್ಯ ಸಂಪ್ರಾಹಸತ್ ತದ್ವಪುಷೈವ ಕೇಶವಃ. ಹುಟ್ಟಿದ ಮಗು ದೂರ ಹಾಕಿ ಪರಮಾತ್ಮ ತಾನಲ್ಲಿ ಮಲಗಿದ. ಅವರೇನು ತಿಳ್ಕೊಂಡ್ರು? ಅಜಾನಮಾನಾಹ ಸ್ವಶಿಶುಂ ಗತಂ ತಂ, ತಮ್ಮ ಮಗು ದೂರ ಹೋಗಿದೆ ಎಂಬುದನ್ನು ಅಜಾನಮಾನಃ ತಿಳಿಯದವರಾಗಿ ಅವರೆಲ್ಲ ತಮ್ಮ ಶಿಶುಂ ಹರಿಂ, ಆ ಶಿಶುರೂಪದ ಹರಿಯನ್ನೇ ತಮ್ಮ ಮಗ ಅಂತ ತಿಳ್ಕೊಂಡ್ರು. ವೀಕ್ಷ ನಿಜಂ ಸ್ಮಮೇನಿರೇ ತೇಷಾಂ ತದಾ ವೈದಿಕ ಕರ್ಮ ವೀಕ್ಷ್ಯ ಸಂಪ್ರಾಹಸತ್ ತದ್ವಪುಷಾ ಏವ ಕೇಶವಃ. ತೇಷಾಂ ತದಾ ವೈದಿಕ ಕರ್ಮ ವೀಕ್ಷ, ಆಗ ಅವರೆಲ್ಲ ವಿಧೋಕ್ತವಾದ ಸಂಸ್ಕಾರಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ತಕ್ಷಣ ಪರಮಾತ್ಮ ಏನು ಅದನ್ನು ತಪ್ಪಿಸ್ಬೇಕಾಗಿದೆ. ವೈದಿಕ ಕರ್ಮ ಇವತ್ತು ನಮಗೆ ಒಳ್ಳೆಯದನ್ನು ಹೇಳೋದು ಎಷ್ಟು ಕಷ್ಟ ಆಗಿದೆಯೋ ಆಗ ಕೆಟ್ಟದ್ದನ್ನು ಹೇಳೋದು ಅಷ್ಟು ಕಷ್ಟ ಆಗಿತ್ತಾಗ. ಕೆಟ್ಟದ್ದನ್ನು ಜನ ನಂಬೋ ಸ್ಥಿತಿಯಲ್ಲಿ ಇರಲಿಲ್ಲ. ಏನು ಗಟ್ಟಿಯಾಗಿಬಿಟ್ಟಿತ್ತು ಅವರಿಗೆಲ್ಲ? ಎಲ್ಲ ವೈದಿಕ ಧರ್ಮ ಸರಿಯಾದದ್ದು, ಅದರಲ್ಲಿ ಯಾವ ದೋಷವೂ ಇರಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಒಳಗೆ ಏನೇ ಇದ್ದರೂ ಹೊರಗೆ ಅಷ್ಟು ಸ್ಥಿತಿ ಬಂದು ಹೋಗಿಬಿಟ್ಟಿತ್ತು ಪೂರ್ತಿಯಾಗಿ. ಆದ್ದರಿಂದನೇ ಅವರೆಲ್ಲ ಕೂಡ ಅವ್ರ ದಾರಿ ತಪ್ಪಿಸ್ಲಿಕ್ಕೋಸ್ಕರ ಅವತಾರ ಮಾಡಿರೋ ರೂಪನೇ ಬುದ್ಧ ರೂಪ. ಈಗ ಪರಮಾತ್ಮ ಏನು ಮಾಡಿದಾಗ ಅದು ವೈದಿಕ ಕರ್ಮ ಮಾಡೋದನ್ನು ಕಂಡು ಸಂಪ್ರಾಹಸ ಜೋರ ನಕ್ಕ ವಪುಷೈವ ಕೇಶವಃ, ಆ ಶಿಶುರೂಪದ ಪರಮಾತ್ಮ ನಕ್ಕ ಜೋರಾಗಿ. ಆಗೇನಾಯಿತು? ತಂ ಜಾತ ಮಾತ್ರಂ ಪ್ರಹಸಂತಮೀಕ್ಷ ಸುವಿಸ್ಮಿತೈ ಪೃಷ್ಟ ಉವಾಚ ವಿಷ್ಣು ಬುದ್ಧೋಹಮಿತ್ತೇವ ಸುನಿತ್ಯಬೋಧಾತ್ ಜಗಾದ ತೇಷಾಮಥ ಬುದ್ಧದರ್ಶನಂ. ತಮ್ಮ ಜಾತ ಮಾತ್ರಂ ಪ್ರಹಸಂತಂ, ಏನು ಹುಟ್ಟಿದ ತಕ್ಷಣ ನಗ್ತಾ ಇದ್ದಾನಲ್ಲ ರುದ್ರದೇವರು. ಏನು ಮಾಡಿದ್ರು? ಹುಟ್ಟಿದ ತಕ್ಷಣ ಹತ್ರು ನಗ್ತಾ ಇದ್ದಾನೀತ. ತಮ್ಮ ಜಾತ ಮಾತ್ರಂ ಪ್ರಹಸಂತಮೀಕ್ಷ, ಯಾತಕ್ಕೆ ನಗ್ತಾ ಇದ್ದಾನೆ ಅಂದರೆ ನಿಮ್ಗೆ ನೋಡಿ ನಗ್ತಾ ಇದ್ದೀನಿ ನಾನು ಅಂತ ಹೇಳ್ತಾನೆ. ಏಕೆ ಏನು ಮಾಡ್ತಿದ್ದೀರಿ ನೀವೆಲ್ಲ? ಸುವಿಸ್ಮಿತೈ, ಭಾರಿ ಆಶ್ಚರ್ಯಪಟ್ಟರು. ಪೃಷ್ಠ ಉವಾಚ ವಿಷ್ಣು, ಆಗ ಕೇಳಿದಾಗ ಯಾಕೆ ನಕ್ಕಿದ್ದು ಅಂತ ಕೇಳಿದರೆ ಪರಮಾತ್ಮ ಹೇಳಿದ, ಬುದ್ಧೋಹಂ, ನಾನು ಬುದ್ಧ. ಬುದ್ಧ ಅಂದ್ರೇನು? ಬುದ್ಧ ಪ್ರಬುದ್ಧ, ತಿಳಿದವನು ಅಂತ ಅರ್ಥ. ಬೋಧ ಜ್ಞಾನ, ಬುದ್ಧ ಜ್ಞಾನವುಳ್ಳವನು, ಸರ್ವಜ್ಞ. ಇತ್ತೇವ ಸುನಿತ್ಯ ಬೋಧ, ಸುಳ್ಳೇನು ಹೇಳಿದ್ದಲ್ಲ, ಅದು ಸರಿಯಾದದ್ದೇ. ತಾನು ಬುದ್ಧ ಅಂತ ಹೇಳಿದ್ದೇನದು ಸರಿಯಾದದ್ದು. ಬಟ್ ಅವ್ರಿಗೆ ಹೇಳಿದ್ದು ಯಾತಕ್ಕೋಸ್ಕರ? ಇಲ್ಲಿ ಮೋಹನ ಮಾಡೋದಕ್ಕೋಸ್ಕರ. ಬೋಧಾತ್ ಜಗಾದ ಚೈಷಾಮಥ ಬುದ್ಧ ದರ್ಶನಂ. ಇದೆಲ್ಲ ತಪ್ಪು ಮಾಡ್ತಿದ್ದೀರಿ ನೀವು, ಹೀಗೆಲ್ಲ ಮಾಡಿಕೊಡ್ದು. ಏನು ಮಾಡಬೇಕು ಅಂದರೆ ಹೇಳಿದ. ಅದಕ್ಕೇನಂತ ಬುದ್ಧ ದರ್ಶನ ಅಂತ ಹೆಸರಾಯಿತು, ಬುದ್ಧ ದರ್ಶನ. ತಥಾಪಿ ಅವಿಶ್ವಾಸಮವೇಕ್ಷ ತೇಷಾಂ ಸಸ್ಮಾರದೇವಾನಖಿಲಾನ್ ಜನಾರ್ದನಃ ವಿಜ್ಞಾಯತೆ ತಸ್ಯ ಮನೋಗತಂ ನಿಜಾನ್ ಪ್ರಚಿಕ್ಷುಪುರ್ಹೇತಿ ಗಣಾನಮುಷ್ಮಿನ್. ತಥಾಪಿ ಅವಿಶ್ವಾಸಂ ಅವೇಕ್ಷ ತೇಷಾಂ ಸಸ್ಮಾರ ದೇವಾನ್ ಅಖಿಲಾನ್ ಜನಾರ್ದನಃ ವಿಜ್ಞಾಯತೆ ತಸ್ಯ ಮನೋಗತಂ ನಿಜಾನ್ ಪ್ರಚಿಕ್ಷಿಪು ಹೇತಿಗಣಾನ್ ಅಮುಷ್ಮಿನ್. ಆದರೂ ಕೂಡ ತಥಾಪಿ ಅವಿಶ್ವಾಸಂ ಅವೇಕ್ಷ, ವಿಶ್ವಾಸ ಬರಲಿಲ್ಲ. ಗೊತ್ತಾಯ್ತಾ? ನಕ್ಕು ಎಷ್ಟು ಏನು ಹೇಳಿದ್ರು ಕೂಡ ವಿಶ್ವಾಸ ಅಷ್ಟರ ಮಟ್ಟಿಗೆ ಏನಾಗಿತ್ತು ಅವರಿಗೆ? ವೈದಿಕ ಧರ್ಮ ಗಟ್ಟಿಯಾಗಿ ಕೂತ್ಬಿಟ್ಟಿತ್ತು. ಅವಿಶ್ವಾಸಂ ಅವೇಕ್ಷ ತೇಷಾಂ ಸಸ್ಮಾರ ದೇವಾನ್ ಅಖಿಲಾನ್ ಜನಾರ್ದನ. ತಕ್ಷಣ ಪರಮಾತ್ಮ ಏನು ಮಾಡ್ದ? ಎಲ್ಲ ದೇವರನ್ನು ಬನ್ನಿ ಅಂತ ಕರೆದ. ಎಲ್ಲರೂ ಬಂದರು. ವಿಜ್ಞಾಯತೆ ತಸ್ಯ ಮನೋಗತಂ, ಅವರಿಗೆಲ್ಲ ಅವರೇ ಪ್ರಾರ್ಥನೆ ಮಾಡಿದ ದೇವರನ್ನಾದ್ದರಿಂದ
ಎಲ್ಲೋ ಪ್ಲ್ಯಾನ್ ಮಾಡ್ತಿದ್ದಾನೆ ಅಂತ ತಿಳ್ಕೊಂಡು ತಸ್ಯ ಮನೋಗತಂ ತೇ ವಿಜ್ಞಾಯ, ಮನೋಗತ ಅಂದರೆ ಅಭಿಪ್ರಾಯ, ಅವರ ಮನಸ್ಸಿನ ಭಾವವನ್ನು ತಿಳ್ಕೊಂಡ್ಬಿಟ್ಟು ನಿಜಾನ್ ಹೇತೀನ್ ಹೇತಿಗಣಾನ್, ತಮ್ಮ ಆಯುಧಗಳ ಸಮುದಾಯವನ್ನೇ ತಸ್ಮಿನ್ ಅಮುಷ್ಮಿನ್ ಆ ಬುದ್ಧ ರೂಪದ ಶ್ರೀಹರಿಯ ಮೇಲೆ ಚಿಕ್ಷಿಪು ಪ್ರಚಿಕ್ಷಿಪು ಎಲ್ಲ ಪ್ರಯೋಗ ಮಾಡಿಬಿಟ್ಟು ಬ್ರಹ್ಮರುದ್ರಾದಿ ಎಲ್ಲ ದೇವತೆಗಳು ಅಲ್ಲಿಗೆ ಬಂದು ತಮ್ಮ ಆಯುಧ ಗಣಗಳನ್ನು, ತಮ್ಮ ಎಲ್ಲ ಆಯುಧಗಳನ್ನು ಅಂತ ಅರ್ಥ, ಒಂದೊಂದೇ ಅಲ್ಲ ಎಲ್ಲ ಆಯುಧಗಳನ್ನು ತಗೊಂಡು ಎಸ್ತರು ದೇವರ ಮೇಲೆ. ಸಜಾತ ಮಾತ್ರ ಶಿವಪೂರ್ವಕಾಣಾಂ ಶೂಲಾದಿಹೇತಿರಖಿಲಾನಿಗೀರ್ಯ ದೈತ್ಯಾತಿಮೋಹಾಯ ನಿಜಂಚ ಚಕ್ರಂ ಸ್ವಮುಕ್ತಮಾಶ್ವೇವ ವಶೀ ಸಮಗ್ರಹೀತ್. ಸಹ ಜಾತಮಾತ್ರ ಶಿವಪೂರ್ವಕಾಣಾಂ ಶೂಲಾದಿಹೇತೀ ಅಖಿಲಾಂ ನಿಗೀರ್ಯ ದೈತ್ಯಾತಿಮೋಹಾಯ ನಿಜಂಚ ಚಕ್ರಂ ಸ್ವಮುಕ್ತಂ ಆಶು ಏವ ವಶಿ ಸಮಗ್ರಹೀತ್. ಸಹ ಜಾತಮಾತ್ರ, ಜಾತಮಾತ್ರ ಹುಟ್ಟುತ್ತಿರಲಿಕ್ಕೆ ಅಂತ ಅರ್ಥ, ಹುಟ್ಟುತ್ತಿರಲಿಕ್ಕೇ ಶಿವಪೂರ್ವಕಾಣಾಂ ಶುದ್ರಾದಿ ದೇವತೆಗಳ ಶೂಲಾದಿಹೇತಿ, ಶೂಲ ಹೇತಿ ಅಂದರೆ ಆಯುಧ, ಶೂಲ ಮೊದಲಾದ ಆಯುಧಗಳನ್ನು ಅಖಿಲಾಹ ನಿಗೀರ್ಯ ಎಲ್ಲವನ್ನು ನುಗ್ಗಿ ಹಾಕಿಬಿಟ್ಟ. ಹಾಕಿದಾಗಲಿ ಏನು ವ್ಯತ್ಯಾಸ್ತ್ರ ಇಲ್ಲ, ಎಲ್ಲ ಒಳಗೋಗ್ಬಿಟ್ಟು ನಡಿ, ವಾಪಸ್ ಬರಲೇ ಇಲ್ಲ. ಇಂಥ ಪ್ರಸಂಗ ಎಲ್ಲಿ ನಡೆದಿತ್ತು? ಇದ್ದೊಮ್ಮೆ ಯಾರಿಗಾರು ಎಲ್ಲಿಗಾರು ನಡೆದಿದ್ದು ನೆನಪಿದೆಯಾ? ಹಾಂ ಹಾಂ ಎಲ್ಲಿ ಯಾರು 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 ಅದೇನಲ್ಲ, ಅದು ಹೊರಗೆ ಕಾಣೋ, ಒಳಗಿಂದ ಎಲ್ಲ ಮಾಡ್ತಾನೆ, ಅದು ವಿಷಯ ಬೇರೆ ಬೇರೆ. ಹೊರಗೆ ನಡೆದಿದ್ದು ಅರ್ಜುನ ಬಿಟ್ಟ ಬಾಣ ರುದ್ರ ನುಗ್ಗಿ ಹಾಕಿಬಿಟ್ರಿ ಎಲ್ಲ ಕೂಡ. ಅರ್ಜುನ ಬಿಟ್ಟ ಬಾಣಗಳನ್ನು ಯಾರ ಮೇಲೆ? ರುದ್ರದೇವ್ರ ಯಾವ ಕಿರಾತಾರ್ಜುನ ಪ್ರಸಂಗದೊಳಗೆ ಆಗಲೇ ಸೋತಿದ್ದಾತ, ನೆನಪಿದೆಯಾ? ಅದೇ ರೀತಿಯ ಅಶ್ವತ್ಥಾಮರು ಬಂದು ರುದ್ರದೇವ ಪ್ರಯೋಗ ಮಾಡಿದರು. ಅವರೇನು ಮಾಡಿದರು? ನುಂಗು ಹಾಕಿದ್ರು. ನಿಗೀರಿಯ ನುಂಗೋದು ಅಂದರೆ ಏನು ಯೋಚನೆ, ಇವತ್ತು ಯಾರು ಬ್ಲೇಡ್ ನುಂಗ್ತಾರೆ ಅಂತ ಹೇಳಿಲ್ಲ ಕೆಲವರೆಲ್ಲ, ಕೇಳಿರ್ತೀರಲ್ಲ ಬ್ಲೇಡ್ ತಿನ್ನೋದು ಇದು ಮಾಡೋದು ಅಂತ ಹೇಳಿಬಿಟ್ಟು, ಅದು ತೆಗೆದು ಬ್ಲೇಡ್ ಚೂಡುಗಳು, ಅದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ರು ದುರಭ್ಯಾಸನ. ಇದು ದೇವರ ಲೋಕದಲ್ಲಿ ತಾನು ಸರ್ವೋತ್ತಮ ಅಂತ ತೋರಿಸ್ತಾ, ಆ ಆಯುಧಗಳನ್ನು ಏನೂ ಮಾಡಿ ತಿರುಗಿ ಹೊಡಿಲೇಬೇಕಾಗಿಲ್ಲ, ನುಂಗಿ ಹಾಕಿಬಿಟ್ಟ. ಅವ್ರಿಗೆ ಆಶ್ಚರ್ಯ ಆಯಿತು. ಯಾತಕ್ಕೆ? ದೈತ್ಯಾತ್ ಇದೆಲ್ಲ ದೇವರ ಸಾಮರ್ಥ್ಯ ಇದೆ, ಏನು ಹೊಸ್ತೇನಲ್ಲ. ದೈತ್ಯರಿಗೆ ಮೋಹನವನ್ನು ಮಾಡಿದ. ಯಾವ ದೃಷ್ಟಿಯಿಂದ? ಇವನ ಮಾತು ನಾವು ಕೇಳಬೇಕು ಅಂಥೇಳಿ. ಯಾತಕ್ಕೆ? ಎಲ್ಲ ದೇವತೆಗಳು ಅಲ್ಲೇನು ವಿಷ್ಣು ಕೂಡ ಬಂದಿದ್ದಾರೆ ಈ ಮಧ್ಯೆ, ಅವರಿವರೆಲ್ಲ ತಾನೇ ಮೂರು ರೂಪದಿಂದ ಬಂದುಬಿಟ್ಟಿದ್ದಾನೆ. ಇದು ಅವತಾರ ಮೂಲ ರೂಪ ಹೇಳ್ತಾರೆ. ಅದನ್ನು ಕಲ್ಲು ತೊಗೊಂಡು ಎಸೆಯೋದಿಲ್ಲ, ಈ ಇಟ್ಟಿ ತೊಗೊಂಡು ಎಸೆಯೋದಿಲ್ಲ. ಹೀಗೆ ಯಾತಕ್ಕೆ ಹೆಸರು? ಇಷ್ಟೊತ್ತು ಹೇಳಿದ್ದೇನು? ದೇವರು ಬೇಡಿದ್ದಾರೆ, ಪ್ಲ್ಯಾನ್ ಮಾಡಿದ್ದದು. ಅವ್ರ ಮಾತು ನೀವು ಮಾಡಿ ಅಂಥೇಳಿ ಹೆಸ್ರು ಅಷ್ಟೇ. ಈ ರೀತಿ ಕುಂತಿ ಕೇಳಿದಾಗ ಏನು ಮಾಡಿದ್ರು ಎಲ್ಲರೂ ಕೂಡ? ಹೆಸ್ರು ಭೀಮಸೇನವ್ರು ಮಾತ್ರ ಏನು ಮಾಡಿದ್ರು? ಎಸೆದೇನೆ ರಸ್ತೆ ಚಕ್ರ ಹಿಡಿದ್ರು. ಎಲ್ಲ ನೆನಪಿಟ್ಕೋಬೇಕಂತಾರೆ. ಸಿಮಿಲರ್ ಕೇಸಸ್ ಎಲ್ಲ ಜ್ಞಾಪಕ ಮಾಡ್ಕೊಂಬಿಟ್ರೆ ಏನೇನು ಎಲ್ಲ ಸಿಮಿಲಾರಿಟಿ ಏನಿದೆ, ವ್ಯತ್ಯಾಸನೇ ಇದೆ, ಎರಡೆರಡು ತಿಳ್ಕೋಬೇಕು. ಅಲ್ಲೆಲ್ಲ ಉದ್ದೇಶ ಏನಿತ್ತು? ತನ್ನ ಸರ್ವೋತ್ತಮತ್ವ ತೋರಿಸೋದು ಅಲ್ಲಿ ಉದ್ದೇಶ, ಇಲ್ಲೂ ಅದೇ ಉದ್ದೇಶನೇ. ಅಲ್ಲಿ ಜ್ಞಾನ ಕೊಡಲಿಕ್ಕೆ, ಇಲ್ಲಿ ಮಿಥ್ಯಾ ಜ್ಞಾನ ಕೊಡಲಿಕ್ಕೆ, ಇದು ವ್ಯತ್ಯಾಸ. ಈಗ ಈ ಮಾತು ಇಲ್ಲೇ ಬಂದಿದೆಯಲ್ಲ, ಬಂತಲ್ಲ ಈಗಾಗಲೇ. ದೇವರ ಸಂಕಲ್ಪಕ್ಕೆ ತಕ್ಕಂತೆ ಅವರೆಲ್ಲ ಪ್ರಯೋಗವನ್ನು ಮಾಡಿದರು. ದೈತ್ಯಾತಿಮೋಹಾಯ, ದೈತ್ಯ ಮೋಹಯ ಅನ್ನಲಿಲ್ಲ, ದೈತ್ಯ ಅತಿಮೋಹಾಯ. ಅವ್ರಿಗೇನು ಮಾಡಬೇಕಾಗಿತ್ತು? ಈಗ ಭಾರಿ ಮೋಹ ಮಾಡಬೇಕಾಗಿತ್ತು. ನಿಜಂಚ ಚಕ್ರಂ ಸ್ವಮುಕ್ತಂ ಆಶ್ವೇವ, ಚಕ್ರನ ತಾನು ಪ್ರಯೋಗ ಮಾಡಿದ. ಅದು ಕೂಡ ಏನು ಮಾಡಿದ ಪರಮಾತ್ಮ? ಅದು ನುಂಗಲಿಲ್ಲ, ಹಿಡ್ಕೊಂಡು ಕೆಳಗೆ ಹಾಕ್ಕೊಂಡು ಮಲ್ಕೊಂಬಿಟ್ಟ ವಿಷ್ಣು ಚಕ್ರ. ಅವರೇ ವಿಷ್ಣುಗಿಂತ ದೊಡ್ಡವನು ಅಂತ ತಿಳ್ಕೊಂಬಿಟ್ರು. ಕೊನೆಗೇನಾಯ್ತು? ಈಗ ವಿಷ್ಣುಗಿದ್ದು ಯಾವಾಗಲೂ ಕೂಡ ಈ ರೀತಿಯಾದ ಎರಡು ಚಾನ್ಸ್ ಇದೆ. ಯೋಚನೆ ಮಾಡಬೇಕು. ಒಂದು ಚಾನ್ಸ್ ಏನು? ವಿಷ್ಣುವಿಗೆ ದೊಡ್ಡವನಿರಬೇಕು, ಅಥವಾ ವಿಷ್ಣುವೇ ಆಗಿರಬೇಕು. ತನ್ನ ಆಯುಧ ತಾನೇ ತೊಗೊಳ್ತಾನೆ ಏನಾಗಿರಬೇಕು? ವಿಷ್ಣುವೇ ಆಗಿರಬೇಕು. ನಮ್ಮಲ್ಲಿ ಒಂದು ಪದ್ಧತಿ ಇದೆ. ಉದಾಹರಣೆಗೆ ಅದೆಲ್ಲ ಸತ್ಯ ಸುಳ್ಳುಗಳು ಬೇರೆ. ರುದ್ರದೇವ ಅನುಗ್ರಹ ಮಾಡಿದ್ರು ತಿಳ್ಕೊಳ್ಳೋಣ. ರುದ್ರದೇವ ಅವತಾರ ಅಂತ ತಿಳ್ಕೊಬೇಕಾಗಿಲ್ಲ, ಏನಂತ ತಿಳ್ಕೊಂಡ್ರೆ ಸಾಕು? ಅನುಗ್ರಹ ಏನು ತಿಳ್ಕೊಂಡ್ರೆ ಸಾಕು. ಎಷ್ಟೋ ಕಡೆಗಿರೋ ಗಂಗಾ ಪ್ರತ್ಯಕ್ಷ ಆಗುತ್ತೆ. ಗಂಗಾ ಪ್ರತ್ಯಕ್ಷವಾದರೆ ರುದ್ರದೇವರಾಗಿರಬೇಕಾಗಿಲ್ಲ, ಏನಾಗಿದ್ದರೆ ಸಾಕು? ಅನುಗ್ರಹ ಇದ್ದರೂ ಸಾಕು. ಕೆಲವು ವಿಷಯ ಮಾಡೋದಕ್ಕೋಸ್ಕರ ಕೆಲವು ಏನು ಮಾಡ್ತಾರೆ, ಹಾಗಲ್ಲ ಅಂತಾರೆ, ವಾದಿಸೋದುಂಟು. ಇಲ್ಲಿ ಆ ರೀತಿ ಮಾಡ್ಬೋದಾಗಿತ್ತು ಇವರು. ವಿಷ್ಣು ಅನುಗ್ರಹ ಇರಬೇಕಾದ್ರೆ ವಿಷ್ಣುವೇ ಆಗಿರಬೇಕು ಅಂತ ತಿಳ್ಕೊಂಡ್ರು. ಅದು ವಿಷ್ಣುವಿಗಿಂತ ಮೇಲೆ ಅಂತ ತಿಳ್ಕೊಂಬಿಟ್ರು. ತಪ್ಪಾಯ್ತು. ಈಗ ಸ್ವಲ್ಪ ಯೋಚನೆ ಮಾಡಿ. ಹಿರಣ್ಯಕಶಿಪು ಎಲ್ಲಿ ತಪ್ಪು ಮಾಡ್ದ? ನಿಮ್ಮಿಂದ ಸೃಷ್ಟರಾದ ಯಾರಿಂದನೂ ಸಾವು ಬೇಡ ಅಂತ ಕೇಳಿದ. ಅವನೇನು ತಿಳ್ಕೊಂಬಿಟ್ಟಿದ್ದ? ಬ್ರಹ್ಮದೇವ್ರ ಹೈಯೆಸ್ಟ್ ಅಂತ ತಿಳ್ಕೊಂಡಿದ್ದ. ಇವರೇನು ತಿಳ್ಕೊಂಬಿಟ್ರಿ? ಈಗ
ಇಷ್ಟೆಲ್ಲ ಮಾಡಿದಾಗ ವಿಷ್ಣುರು ಸೋತ್ಬಿಟ್ಟು ವಿಷ್ಣುವಿನ ಮೇಲೆ ಯಾರೋ ಇರಬೇಕು ಅಂತ ತಿಳ್ಕೊಂಡ. ಅದೇನಾಯ್ತು ಈಗ ವಿಷ್ಣುವೇ ಆಗಿದ್ದ ಅಂತ ತಿಳ್ಕೊಂಡು ಸರಿ ಹೋಗ್ತಿತ್ತು. ಅದು ಬಿಟ್ಬಿಟ್ಟು ಸಮ ಅಂತ ತಿಳ್ಕೊಳ್ಳೋಗೂ ಇಲ್ಲ, ಯಾತಕ್ಕೆ ವಿಷ್ಣುಗೆ ಇನ್ನೊಬ್ಬ ಸಮ ಇಲ್ಲ. ಮತ್ತಃ ಪರತರಂ ನಾಣ್ಯತೆ ಕಿಂಚಿದಸ್ತಿ ಧನಂಜಯ. ಇದರ ಶಾಸ್ತ್ರ ಗೊತ್ತಿದ್ದರೆ ಕನ್ಫ್ಯೂಷನ್ ಆಗ್ತಿರಲಿಲ್ಲ. ಬಟ್ ಕನ್ಫ್ಯೂಷನ್ ಯಾತಕ್ಕಾಯ್ತು ಅವ್ರ ಸ್ವರೂಪನೇ ಸರಿ ಇಲ್ಲ ಅವರಿಗೆ. ಸ್ವರೂಪ ಸರಿ ಇದ್ದಿದ್ರೆ ಏನಾಗ್ತಿತ್ತು, ಈ ರೀತಿ ಯೋಚನೆ ಮಾಡಲಿಕ್ಕೆ ಬರ್ತಿತ್ತು ಅವರಿಗೆ. ಸ್ವರೂಪ ಸರಿ ಇಲ್ಲ ಆದ್ದರಿಂದ ಓಹೋ ಬಾಯಿ ವಿಷ್ಣುವಿಗೆ ದೊಡ್ಡವನು ಅಂತ ಕಾಣಿಸ್ತದೆ ಅಂತ ತಿಳ್ಕೊಂಡ್ಬಿಟ್ರು. ನಿಜಂಚ ಚಕ್ರಂ ಸ್ವಮುಕ್ತಮಾಶ್ವೇವ ವಸೀ ಸಮಗ್ರಹೀತ್. ವಿಷ್ಣು ಬಂದಲ್ಲಿ ಪ್ರಯೋಗ ಮಾಡಿದಾಗ ವಿಷ್ಣುದಾಗ ತಾನೇ ಸ್ವೀಕಾರ ಮಾಡಿದ. ಆಗ ವಸಿ 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 ವಸೇನ ಕಶ್ಯಾಪಿ ಯೋಜಿತೋ ವಿಜಿತಾಖಿಲ. ತಾನು ಅದನ್ನು ಕೈಲಿ ಹಿಡ್ಕೊಂಡು ತದಾಸನತ್ವೇನ ವಿಧಾಯ ತಸ್ಮಿನ್ ಸಮಾಸ್ಥಿತಂ ದೇವಗಣಾ ಪ್ರಣಮ್ಯ ಜಗ್ಮುಸ್ವಧಾಮಾನಿ ವಚಾಂಸಿ ಚಾಸ್ಯ ಶ್ರೀಚಕ್ರುರಾಶ್ವೇವ ಜಿನಾದಿದೈತ್ಯಾ. ತದಾಸನತ್ವೇನ ವಿಧಾಯ, ತನ್ನ ಪೀಠ ಮಾಡಿಕೊಂಡು ಕೂತ್ಕೊಂಡ್ಬಿಟ್ಟ. ವಿಧಾಯ ತಸ್ಮಿನ್ ಸಮಾಸ್ಥಿತಂ ದೇವಗಣಾ ಪ್ರಣಮ್ಯ, ಅದ್ರ ಮೇಲೆ ಕೂತ್ಕೊಂಡ ಪರಮಾತ್ಮ. ಕೂತ್ಕೊಂಡು ನೋಡಿದ್ಯಾ ತನ್ನ ಶಕ್ತಿ ಎಷ್ಟು ಅಂಥೇಳಿ. ಪದ್ಮಾಸನ ಅಲ್ಲ, ಯಾವ ಆಸನ ಇದು? ಓಂ ಚಕ್ರಾಸನಾಯ ನಮಃ. ಚಕ್ರಾಸನ ಈಗ ದೇವರಿಗೆ. ಚಕ್ರ ಆಯುಧ ಅಂತ ನಾವು ಕೇಳಿದ್ದೇವೆ. ಇಲ್ಲೇನು ಮಾಡ್ಕೊಂಡ ಏನು ಬೇಕು ಏನು ಬೇಕಾದ್ರೂ ಮಾಡ್ಕೋತಾನೆ. ಅಚಿಂತ್ಯದ್ಭುತ ಶಕ್ತಿ ಸಂಪನ್ನ. ಅದೇನು ಮಾಡಿದ ದೇವಗಳ ಎಲ್ಲ ದೇವತೆಗಳು ನಮಸ್ಕಾರ ಮಾಡಿಬಿಟ್ಟು ನಾವು ಸೋತೀವಿ ಅಂಥೇಳಿ. ವಿಷ್ಣು ಸಮೇತ ತಾರು ಬಂದಿರುತ್ತಾರೆ. ತನಗೆ ತಾನು ನಮಸ್ಕಾರ ಮಾಡ್ಕೊಳ್ಳೋದಿಲ್ಲ. ಪ್ರತಿನಿತ್ಯ ಕೃಷ್ಣ ಏನು ಮಾಡ್ತಿದ್ದ, ತಾನೇ ಪೂಜೆ ಮಾಡ್ಕೋ, ದಿವಸ ತನ್ನ ಪೂಜೆ ಮಾಡ್ಕೋತಿದ್ದ, ತನ್ನನ್ನೇ ಧ್ಯಾನ ಮಾಡ್ತಿದ್ದ. ಅದೇನು ದೋಷ ಅಲ್ಲ, ತನಗೆ ತಾನೇ ಆಗಿ ಮಾಡ್ಕೊಂಡು ಏನೂ ಆಶ್ಚರ್ಯ ಇಲ್ಲ. ಆದರೆ ಇವರೆಲ್ಲ ತಪ್ಪು ತಿಳ್ಕೊಳ್ಳೋಕೆ ಮಾಡಿದ್ದು ಅದನ್ನು. ತದಾಸನ ತತ್, ಅದನ್ನು ಆಸನತ್ವೇನ ವಿಧಾಯ, ಪೀಠವನ್ನಾಗಿ ಮಾಡಿಕೊಂಡು ತಸ್ಮಿನ್ ಸಮಾಸ್ಥಿತಂ, ಅದರ ಮೇಲೆ ಕುಳಿತಂತಹ ಆ ದೇವರನ್ನು ಕಂಡು ದೇವಗಣ ಪ್ರಣಮ್ಯ, ದೇವತೆಗಳೆಲ್ಲ ಸೋತಿದ್ದಷ್ಟೇ ಅಲ್ಲ ನಮಸ್ಕಾರ, ಇದೆಲ್ಲ ನ್ಯಾಚುರಲ್ಲು. ಸೋತಿದ್ದು ಸರಿ, ನಮಸ್ಕಾರ ಮಾಡಿದ್ದು ಸರಿ. ಜಗ್ಮುಹು ಸ್ವಧಾಮಾನ್, ಕೈಲಾಸ ಹತ್ರ ಹೊರಟಾಗ ರುದ್ರದೇವರು ಪೂಜೆ ಮಾಡ್ತಾ ಮಾಡ್ತಾ ಏನು ಮಾಡ್ದ ಕೃಷ್ಣ? ಅಲ್ಲೇ ಹಸುರಮೋಹನ ಮಾಡ್ದ. ಏನು ಹಸುರಮೋಹನ ಮಾಡ್ದ? ರುದ್ರದೇವರು ತನಗಿಂತ ದೊಡ್ಡವರು ಒಂಬತ್ತು ಗಣ ಮಾಡಿಬಿಟ್ಟ. ಇಲ್ಲಿ ಹಾಗಲ್ಲ, ತನ್ನನ್ನೇ ತಾನು ಎಲ್ಲ ನಮಸ್ಕಾರ ಮಾಡಿರ್ತಾನೆ, ಸರ್ವೋತ್ತಮನೇ ಹೌದು. ಅದನ್ನು ಇದೆಲ್ಲ ಅವ್ರ ಮಿಥ್ಯಾಜ್ಞಾನ ಕೊಡೋಕ್ಕೋಸ್ಕರ ನಂಬಿಕೆ ಹುಟ್ಟಿಸೋಕ್ಕೆ ಹಾಗೆ ಮಾಡ್ದ. ಈಗ ನಮಗೆ ಅರ್ಥ ಆಗುತ್ತೆ ಪವಾಡಗಳಿಂದ ಏನು ಪರ್ಪಸ್ ಸರ್ವಾಗುತ್ತೆ ಅಂತ ಕೇಳಿದರೆ ನಂಬಿಕೆ ಬರಲಿಕ್ಕೆ ಸಾಧ್ಯ. ಬಿಡಿದವರೆಲ್ಲ ತಾಟ ಗೀಟ ಅರ್ಥ ಆಗಲ್ಲ. ಅವ್ರಿಗೇನು ಹೇಳಿದರೆ ಸಾಕು, ಮ್ಯಾಜಿಕ್ ಮಾಡಿ ತೋರಿಸ್ಬೇಕು. ಅದಕ್ಕೆ ಇವರೆಲ್ಲ ಬಾಬಾಗಳು ಬಹಳಷ್ಟು ಸರಿ ಅಂಥವ್ರು ಇವರೆಲ್ಲ ಕೂಡ ಪವಾಡ ಮಾಡಿ ಅಟ್ರಾಕ್ಟ್ ಮಾಡಿ ಇವರೆಲ್ಲ ನಂಬ್ಕೊಂಡ್ಬಿಟ್ರೆ. ಇದ್ರ ಕೇಸ್ ಇದೆ, ಪವಾಡಕ್ಕೆ ನಂಬ್ತಾರೆ ಅಂತ ಹೇಳೋದಕ್ಕೆ ಒಳ್ಳೆ ದೃಷ್ಟಾಂತ ಇದೆ. ಅದು ಅಸ್ತ್ರ ಮಾಡ್ಕೊಂಡ್ಬಿಟ್ರು. ಅದಕ್ಕೆ ವಾದಿರಾಜ ರಾಯರಂಥವ್ರು ಏನು ಮಾಡಿದರು, ಪ್ರತ್ಯಸ್ತ್ರವಾಗಿ ಅವ್ರೇನು ಮಾಡಿದರು, ಅವರು ಬೇಕು ಇವ್ರು ಮಾಡಲಾಗದ ಪವಾಡ ಅವ್ರು ಮಾಡಿದರು. ಆಗ ಜನ ಏನಾಯ್ತು, ಆಗ ಆ ಕಡೆ ಮತ್ತೆ ವಾಪಸ್ ಬಂದರು. ಇದ್ದವ್ರು ಉಳ್ಕೊಂಡ್ರು, ಹೋಗಿದವ್ರು ಬಂದರು, ಅವ್ರಿಗೆ ದೊಡ್ಡವರಿದ್ದಾರೆ ಅಂತೇಳಿ. ಈ ಪವಾಡಗಳಿಂದ ಮಾಡಿದ್ರೆ ನಾವೇನು ಮಾಡಬೇಕು, ಅವ್ರ ಮೀಡಿಯಾದಿಂದನೇ ಹೆಸರಿಸ್ಬೇಕು ನಾವು. ಅವರು ಪವಾಡ ಮಾಡಿ ಇವರು ಪವಾಡ ಮಾಡಬೇಕು, ವಾಕ್ಯಾರ್ಥ ಮಾಡಿ ಇವರು ವಾಕ್ಯಾರ್ಥ ಮಾಡಬೇಕು, ಪ್ರತಿಯೊಂದನ್ನು ತೋರಿಸ್ಬೇಕು. ಯಾಕೆಂದ್ರೆ ಆ ಜನಗಳು ಅಂಥವ್ರು ಇದ್ದಾರೆ. ಅಂಥವ್ರಿಗೆ ಬೇರೆ ನಂಬಿಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಅವರ ಮಾಧ್ಯಮದಲ್ಲೇ ನಂಬಿಸ್ಬೇಕಾದ್ದರಿಂದ ಹಾಗೆ ಪರಮಾತ್ಮ ತೋರಿಸ್ತಾರೆ. ಈಗ ನಾವು ಇವರೆಲ್ಲ ಪವಾಡ ಯಾತಕ್ಕೆ ಮಾಡಿದ್ರು ಅಂತ ಹೇಳಿದ್ರೆ, ಪವಾಡ ಮಾಡಬೇಕಾಗಿಲ್ಲ. ಒಂದು ಫಿಲಾಸಫಿ ದೊಡ್ಡದು ಅಂತ ಹೇಳ್ಬೇಕಾದ್ರೆ ಏನು ಹೇಳಬೇಕಾಗಿಲ್ಲ. ಮತ್ತು ಮ್ಯಾಥ್ಮೆಟಿಕ್ಸ್ ಪಾಠ ಸರಿಯಾಗಿ ಮಾಡಿಬಿಟ್ರೆ ಸಾಕು, ಒಳ್ಳೆ ಮೇಷ್ಟ್ರಾಗ್ತಾರೆ. ಪವಾಡ ಏನೂ ಮಾಡಬೇಕಾಗಿಲ್ಲ. ಅದರಿಂದ ಅವ್ರು ಸರಿಯಾಗಿ ಹೇಳೋದೇ ಪವಾಡ. ಹೊತ್ತಾನೆ ಯಾರು ಪವಾಡ ಮಾಡಬೇಕಂದ್ರೆ ಪವಾಡಕ್ಕೂ ಗ್ರೇಟ್ನೆಸ್ಗೂ ಸಂಬಂಧ ಇಲ್ಲ. ಆದರೆ ದುಷ್ಟರನ್ನು ಉಪಯೋಗಿಸ್ಕೊಂಡ್ಬಿಟ್ಟಾಗ ಏನು ಮಾಡಬೇಕೀಗ, ಅದೇ ರೀತಿಯೇ ಮಾಡಿ ತೋರಿಸಿ, ಅವರಿಗಿಂತ ನಾವೇನು ಕಡಿಮೆ ಅಲ್ಲಲ್ಲ, ಅವರಿಗಿಂತ ನಾವೇ ಜಾಸ್ತಿ ಅಂತ ಅಲ್ಲಿ ತೋರಿಸ್ಬೇಕಾಗ್ತದೆ. ಹಿಂದೆ ಬಂದಿತ್ತು ಸ್ಮೃತ್ಯನವಕಾಶ ದೋಷ ಪ್ರಸಂಗ ಐತಿ ಚೇನ್ನ, ಅನ್ಯ ಸ್ಮೃತ್ಯನವಕಾಶ ದೋಷ ಪ್ರಸಂಗ ಅಂತ ಹೇಳಿದರು. ಪವಾಡಕ್ಕೆ ಪವಾಡ ದೋಷ ಇಲ್ಲ. ಅವ್ರ ಪವಾಡ ವಾಮಾಚಾರ ಹೆಚ್ಚಾಗಿ, ಇದು ಇವ್ರ ಪವಾಡ ಶಾಸ್ತ್ರೀಯವಾದದ್ದು. ಪವಾಡ ಮಾಡಬಾರ್ದು ಅಂತಲ್ಲ, ಮಾಡಬೇಕು ಅಂತನೂ ಅಲ್ಲ. ಪವಾಡ ಮಾಡದೇನೋ ಏನು ಮಾಡಬಹುದು, ತಾವು ಸನ್ಮತವನ್ನು ಹೇಳಬಹುದು, ಪವಾಡ ಮಾಡಿಯೂ ಹೇಳ್ಬೋದು. ಆದರೆ ಪವಾಡ ಏನು ಮಾಡ್ಕೋ, ಪವಾಡ ಏನಂತ ತಿಳ್ಕೊಬಾರ್ದು, ಅಲ್ಟಿಮೇಟ್ ಅಲ್ಲ. ದೃಷ್ಟಾಂತ ಹೇಗೋ ಹಾಗೆ. ದೃಷ್ಟಾಂತ ಯಾತಕ್ಕದು, ಅದು ಥಿಯರಿ ಅಲ್ಲ. ಬಟ್ ಥಿಯರಿನ ಏನು ಮಾಡ್ಬೋದು, ಅದರಿಂದ ಎಕ್ಸ್ಪ್ಲೇನ್ ಮಾಡ್ಬೋದು ಅಷ್ಟೇ. ಸೊ ಪವಾಡಗಳು ಆ ರೀತಿ ಇರೋದಾದ್ದರಿಂದ ಪವಾಡಗಳು ಸತ್ಯನೂ ಹೌದು, ಅದು ಅಲ್ಟಿಮೇಟ್ ತಿಳಿಸೋ ಅನುಮಾನ ಇದ್ದ ಹಾಗೆ. ಅದಕ್ಕೊಂದು ಸಪೋರ್ಟ್ ಇಲ್ಲದೆ ಹೋದರೆ ಅನುಮಾನ ಹೇಗೆ ವರ್ಕ್ ಮಾಡೋದಿಲ್ವೋ, ಪವಾಡಗಳಿಗೆ ಏನಿರಬೇಕು ಯಾವಾಗಲೂ ಒಂದು. ಇವರೆಲ್ಲ ಏನು ಮಾಡಿ ಪರೀಕ್ಷೆ ಮಾಡಬೇಕಾದ್ರೆ, ಪರೀಕ್ಷೆ ಮಾಡಲಿಕ್ಕೆ ಇವ್ರು ಇಷ್ಟಪಡೋದಿಲ್ಲ. ಯಾತಕ್ಕೆ ಗೊತ್ತಾ, ಅಂಥವ್ರು ದ್ರೋಹ ಪರೀಕ್ಷೆ ಮಾಡಿಬಿಟ್ಟು ಏನು ಪಾಪ ಬರುತ್ತೋ ಅಂತ ಒಂದು ಭಯ. ಮತ್ತು ತಮ್ಮ ಕೆಲಸ ಆಯ್ತಲ್ಲ ಏನೋ ಒಂದು, ಮತ್ತೆ ಮತ್ತೇನು ಯೋಚನೆ ಮಾಡೋದು ಹೊರಟೋಗ್ಬಿಡ್ತಾರೆ ಮನುಷ್ಯ. ಗತಾನುಗತಿಕೋ ಲೋಕಃ ನಲೋಕಃ ಪಾರಮಾರ್ಥಿಕ. ತನ್ನ ಕೆಲಸ ಆಯಿತು ಹೊರಟ, ಏನು ಮಾಡಿದ ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ.
ಜನಗಳ ವೀಕ್ನೆಸ್ ಇದು. ಇಂಥ ವೀಕ್ನೆಸ್ಸಲ್ಲಿ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ಅವರು. ಮಾಡಿ ಏನು ಮಾಡ್ತಾರೆ, ಮಿಥ್ಯಾಜ್ಞಾನ ಪ್ರಸಾರ ಮಾಡಿಬಿಡ್ತಾರೆ. ಪರಮಾತ್ಮ ತನ್ನ ಸಾಮರ್ಥ್ಯದಿಂದನೇ ಪ್ರಸಾರ ಮಾಡಿದ, ಅವರು ಮೋಸದಿಂದ ಪ್ರಸಾರ ಮಾಡಿದರು. ಅದಕ್ಕೆ ಭಾರಿ ದೊಡ್ಡವನು ಅಂತ ತಿಳ್ಕೊಂಡ್ಬಿಟ್ರು. ಯಾರಿಗಿಂತ ವಿಷ್ಣುಗಿಂತ ದೊಡ್ಡವನು. ಅನುಮಾನ ಏನು ಬರಬೇಕು ಈಗ ಅದಕ್ಕೆ? ದೊಡ್ಡವನಂತಾನು ಇನ್ನೇನು ಬರೋಕ್ಕೆ ಸಾಧ್ಯ ಇದೆ ಅದರೊಳಗೆ? ಅಲ್ಲ, ವಿಷ್ಣುನೇ ಬಂದು ಎಲ್ಲ ಗೌರ್ಮೆಂಟೇ ಬಂದು ಶರಣ ಆಗಿಬಿಟ್ಟಾಗ ಮೋಸ ಏನು ಬರ್ಬೇಕು ಅಲ್ಲಿಗ? ಮತ್ತು ಸರಿಯಾಗಿ ತಿಳ್ಕೊಂಡ್ರು ಅವರು. ಅದು ರಾಂಗ್ ಅಪ್ಲಿಕೇಶನ್ ಆಯ್ತು ಅಷ್ಟೇ. ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಇದು ವಿಷ್ಣುನೇ, ಆದರೂ ವಿಷ್ಣುನೇ. ಬುದ್ಧನು ವಿಷ್ಣು, ಯುದ್ಧ ಮಾಡಿದ ವಿಷ್ಣು ಭಕ್ತರು. ಇವ್ರು ಯಾತಕ್ಕೆ ಉಪಯೋಗ ಮಾಡ್ಕೊಂಡು ಪರಮಾತ್ಮ ಅದನ್ನು ಮೋಸ ಮಾಡಲಿಕ್ಕೆ. ಅವ್ರು ಈ ಬೇಸಿಸ್ ಮೇಲೆ ನಂಬಿದ್ರು ಅದನ್ನು. ಆದ್ದರಿಂದ ನಂಬಿಕೆಗೆ ಪರಮಾತ್ಮ ಇಷ್ಟೆಲ್ಲ ಮಾಡದೆ ಏನು ಮಾಡ್ಬೋದಾಗಿತ್ತು? ಏನು ಮಾಡ್ಬೋದಾಗಿತ್ತು? ಒಳ್ಳೆ ಪ್ರೇರಣೆ ಮುಗಿದೋಗ್ತಿತ್ತು ಅಷ್ಟೇ. ಏನು ಭಸ್ಮಾಸುರ ಮಾಡಲಿಲ್ಲ, ತಲೆ ಮೇಲೆ ಇಟ್ಟರು ಹೋದ, ಅಷ್ಟು ಮಾಡ್ಬೋದಾಗಿತ್ತು. ಅದನ್ನೇ ಎವರಿ ಟೈಮ್ ಮಾಡಿದ್ರೆ ಏನಾಗುತ್ತೆ? ಒಂದೇ ಮೆಥಡ್ ಅಂತಾಗ ಪರಮಾತ್ಮ ಡಿಫರೆಂಟ್ ಟೈಪ್ಸಲ್ಲಿ ಮಾಡ್ತಾನೆ. ಹೇಗೆ ಬೇಕಾದ್ರೂ ಮಾಡಬಲ್ಲ. ಅದು ತೋರ್ಸೋಕ್ಕೋಸ್ಕರ ಹೀಗೆ ಮಾಡಿ, ಅದು ಮೋಸ ಮಾಡಲಿಕ್ಕೆ ತನ್ನ ಮಹಿಮೆ ತೋರಿಸಿದ್ದು ಅರ್ಜುನನಿಗೆ ಕರಿಷ್ಯೆ ವಚನಮತವ ಅಂತ ಹೇಳೋದಕ್ಕೆ. ದುರ್ಯೋಧನ ಇದೇ ರೀತಿ ಆಯಿತು. ವಿಶ್ವರೂಪ ತೋರಿಸಿದ್ರೆ ಅವನೇನು ಮಾಡ್ಕೊಂಡ? ಇವನೇನೋ ಮ್ಯಾಜಿಕ್ ಮಾಡ್ತಾರೆ ಅಂತ ತಿಳ್ಕೊಂಬಿಟ್ಟು. ಈಗ ಒಂದೇ ವಿಷಯನೇ, ಒಂದೇ ವಿಷಯ ಇಬ್ಬರಿಗೆ ತೋರಿಸಿದಾಗ ಒಂದೇ ಭಾಗವತರೇ, ಒಂದೇ ಬ್ರಹ್ಮಸೂತ್ರನೇ. ಅರ್ಥ ಮಾಡ್ಕೊಳ್ಳೋದು ಹೇಗೆ ಮಾಡ್ಕೋತಾರೋ ಅವರು? ತಮ್ಮ ಯೋಗ್ಯತಕ್ಕತೆ ಅರ್ಥ ಮಾಡ್ಕೋತಾರೆ. ಆದ್ದರಿಂದ ಜನಗಳು ಎಷ್ಟೇ ಮಾಡಿದರೂ ಸ್ವರೂಪ ಬದಲಾಗೋದಿಲ್ಲ. ವಿಶ್ವರೂಪ ತೋರಿಸೋದು ವಿಶ್ವರೂಪ ಇದ್ದಾಗ ಉದ್ಧಾವತಾರ ತೋರಿಸಿದ್ದೀಗ. ದುರ್ಯೋಧನ ನಂಬಲಿಲ್ಲ ಅದನ್ನು. ಅಲ್ಲಿ ಏನು ಮಾಡಿದೆ ಮತ್ತೆ ಅವನು? ಏನೋ ಮಾಡ್ತಾನೆ, ಅವನು ನಮಗೆ ಗೊತ್ತಾಗೋದು ಏನೋ ಮಾಡ್ತಿದ್ದಾನೆ ಅಂತ ತಿಳ್ಕೊಂಡ. ಆ ಏನೋ ಮಾಡಿದ್ವಿ, ಇವ್ನು ಗೊತ್ತಾಗದ್ದು ಏನೋ ಮಾಡ್ತಾನೆ ಅಂದಮೇಲೆ ಒಂದು ತಿಳ್ಕೊಬೇಕಾಗಿತ್ತು. ಏನದು? ತನಗಿಂತ ದೊಡ್ಡವನು ಅಷ್ಟೇ. ಅದು ತಿಳ್ಕೊಳ್ಳಿಲ್ಲ ಅವನು. ಇವನು ಏನೂ ಲೆಕ್ಕ ಇಲ್ಲ, ಏನೋ ಮಾಡ್ತಾನೆ, ತಪ್ಪದು. ತನಗೆ ಅರ್ಥವಾಗುತ್ತನ್ನು ಮಾಡ್ತಾನೆ ಅಂತ ಹೇಳಿದಾಗ ತಮಗೆ ದೊಡ್ಡವನಾಗಿರಲೇಬೇಕು ಅಂತ ಒಂದು ಆ ವಿಷಯಾನು ತಿಳ್ಕೊಬೋದಾಗಿತ್ತು, ತಿಳ್ಕೊಳ್ಳೇ ಇಲ್ಲ. ಹಾಂ, ಅದು ಒಂದೇ ಮಾತು ಅರ್ಥ ಮಾಡ್ಕೊಳ್ಳಿ, ಅದು ಬೇರೆ ಕೇಸ್. ಅದು ಒಂದೇ ಮಾತನ್ನು ಸೈಮಿಲ್ಟೇನಿಯಸ್ ಆಗಿ ಅದೊಂದು ರೀತಿ ಮೋಹ. ಬ್ರಹ್ಮದೇವರ ರೀತಿ ಮೋಹ ಮಾಡಬೇಕಾದ್ರೆ ವಿಷ್ಣು ಎಂಥ ಮೋಹ ಮಾಡ್ಬೋದು? ದೈತ್ಯ ವಿಮೋಹಕ ನಿತ್ಯ ಸುಖಾದೆ. ಗೊತ್ತಾಯ್ತಾ? ದೈತ್ಯ ವಿಮೋಹಕ, ಬರೀ ಮೋಹಕ ಅಲ್ಲ, ವಿಮೋಹಕ. ಸಣ್ಣ ಪುಟ್ಟದಲ್ಲ. ಅವರು ಸ್ವಾಮಿ ರೈಟ್ ಟು ರಾಂಗ್ ತರಬೇಕೀಗ, ಅದು ತರ್ತಾನೆ. ಜಗ್ಮುಸ್ವಧಾಮಾನಿ. ಹಾಂ, ಅರ್ಥ ಆಗಿದ್ದಕ್ಕೆ ಬಂದು ಮಾಡಿದ್ದೆಷ್ಟೆಲ್ಲ ಅವರು. ಇದು ಯಾಕೆ ಮಾಡ್ತಿದ್ರು? ಮಾಡಿ ನಮಸ್ಕಾರ ಬೇಡ ಮಾಡೋದ್ರು. ದೈತ್ಯಾತಿ ಮೋಹಾಯ ನಿಜಂಚ ಚಕ್ರಂ ಸ್ವಮುಕ್ತಮಶ್ವೇವ ವಸಿ ಸಮಗ್ರಹೀತ್. ಇವತ್ತು ಹಾಗೆ ದೊಡ್ಡವ್ರು ಯಾರೋ ಬರ್ತಾರೆ, ಅಂಥವರೆಲ್ಲ ಇವ್ರ ಹತ್ರ ಪ್ರಸಾದ ತಗೋತಾರೆ ಅಂತ ಹೇಳಿಬಿಟ್ರೆ ಸಾಮಾನ್ಯರಿಗೆ ಏನು ಬರೋದು, ಟೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಅಂತ ದೊಡ್ಡವರೇ ಬಂದಾಗಿದ್ದೇನು ಮಾರು ದೊಡ್ಡವರಾಗಿರೋದು ತಿಳ್ಕೊಂಡ್ಬಿಡ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ತುಂಬ ಜನ ದಾರಿ ತಪ್ಪಲಕ್ಕೆ ಇಂಥ ಪವಾಡಗಳನ್ನು ನಂಬಿಸೋದು, ದೊಡ್ಡವ್ರು ನಂಬೋದು, ಅದನ್ನು ನೋಡಿ ಜನಗಳೆಲ್ಲ ಭ್ರಾಂತರಾಗ್ತವೆ. ಪವಾಡ ತಮಗಾಗದೆ ಹೋದರೂ ಏನು ಮಾಡ್ತಾರೆ ಅವರು? ಅಂಥವ್ರು ಆಗಿದ ಮೇಲೆ ಏನರ್ಥ? ನಮಗಾಗಿ ನಮಗೇನೋ ದುರದೃಷ್ಟ ಅಂತ ತಿಳ್ಕೊಬಿಡ್ತಾರೆ ಹೊರತು ಅವ್ರು ಭಾರಿ ಯೋಗ್ಯರು ನಮಗಲ್ಲ. ಎಷ್ಟೋ ಜನ ಕೆಲವರು ಪವಾಡ ಆಗಿರೋದಿಲ್ಲ ಅವರಿಗೆ. ಮಂತ್ರಾಲಯಕ್ಕೆಲ್ಲ ಹೋಗ್ತಾರೆ, ಏನು ಪವಾಡ ಹೇಳದೆ ಹೋದರೆ ಜನ ತಮಾಷೆ ಮಾಡ್ತಾರೆ, ಇವಳು ಪವಾಡ ಸೃಷ್ಟಿ ಮಾಡ್ತಾರೆ. ಗೊತ್ತಾಯ್ತಾ? ಎಲ್ಲ ಹೀಗೆ ಸೃಷ್ಟಿ ಮಾಡಿ ನಡೆದಿದ್ದೆಷ್ಟೋ ಬಿಟ್ಟಿದ್ದೆಷ್ಟೋ. ಆದರೆ ಆಗೋದು ಇದಲ್ಲ, ಅದು ಸತ್ಯ. ಬಟ್ ಜನ ಹೇಳೋದೆಲ್ಲ ಸತ್ಯ ಅಂತ ತಿಳ್ಕೊಬಾರ್ದು. ಇವನು ಹೇಳೋ ಪ್ರಕಾರ ಏನೇನೋ ಆಗಿರುತ್ತೆ, ಅದು ಏನೋ ಹೇಳ್ತಿರುತ್ತೆ, ಅಸಾಧ್ಯವೇ ಅಲ್ಲ. ಅದೆಲ್ಲ ಅವ್ರು ಮಾಡ್ತಾರೆ ಅಂತ ಹೇಳೋ ಕೆಲವು ಕೆಟ್ಟ ಪವಾಡಗಳು ಕೂಡ ಹೇಳ್ಕೊಂಡ್ಬಿಡ್ತಾರೆ ತಮ್ಮ ತೋಚಿದಾಗಿ. ಎಷ್ಟು ಜನ ಹೇಳ್ತಾರಲ್ಲ, ಇವತ್ತು ದೇವದ ಮೇಲೆ ರಾಯರು ಬಂದು ಹೇಳ್ತಾರೆ ಅಂತ. ಅಲ್ಲಿ ಯಾಕೆ ಬರಬೇಕಾಗಿದೆ ಅವರು? ಗೊತ್ತಾಯ್ತಾ? ಅದು ತಮ್ಮನ್ನು ಎನ್ಕೇಶ್ ಮಾಡ್ಕೊಳ್ಳೋದಕ್ಕಂತ ಸೃಷ್ಟಿ ಕಥೆ ಕಟ್ತಾರೆ. ಅದನ್ನು ಜನ ಒಪ್ಪಬಾರ್ದು ಅದನ್ನೆಲ್ಲ. ಯಾಕೆ ಏನು ಬರೀ ಪವಾಡ ಮಾಡಿದ್ರಲ್ಲ, ನಿಮ್ಮ ಪರಿಮಳ ಇದೆ ಸ್ವಾಮಿ ಸಾಹೇಬ್ 4 ಪದ ಅರ್ಥ ಹೇಳಿದರೆ ಬೋಧೋಗುತ್ತೆ ಅಲ್ಲಿಗೆ, ಸೋತು ಬಿಡ್ತಾನೆ. ಅಂದರೆ ಅವ್ರಿಗೆ ಗೊತ್ತು ಇವ್ರು ಎಲ್ಲೇ ವೀಕ್ನೆಸ್ ಇದೆ ಅಂತೇಳಿ. ಮೋಸ ಮಾಡೋರು ಯಾರು ಹೋಗ್ತಾರೆ ಅಂತ ಅರ್ಥ ಮಾಡಿಕೊಂಡೇ ಮೋಸ ಮಾಡ್ತಾರೆ ಹೊರತು ಕಂಡ್ಕೊಂಡವ್ರಿಗೆ ಮೋಸ ಮಾಡೋದಕ್ಕೆ ಹೋಗೋದಿಲ್ಲ. ಹಾಂ, ನೀವು ಮೋಸ ಹೋಗಿದ್ದೀರಿ ಆಗಿದ್ದರೆ ಮೋಸ ಹೋಗಿದ್ದೀರಿ, ಅದೇ ಮೋಸ ಮಾಡಿದ್ರಲ್ಲ, ಬಂದೇ ಬರ್ತಾರೆ. ಅದೇನು ನೀವು ಮೋಸ ಮಾಡಲಿಕ್ಕೆ ಅಂತ ಹೊರಟ್ರೆ ಇವತ್ತೆಲ್ಲ ಕಣ್ಕಟ್ಟು ಅಂತಾರೆ. ಎಲ್ಲ ಇಂದ್ರಜಾಲ ಮೈಂದ ನೋಡ್ತಿಲ್ಲಕ್ಕೆ ಹಕ್ಕಿ ಹಾರಿ ಹೋಗುತ್ತೆ ಕೈಯಿಂದ. ಬರೀ ಕೈ ಎತ್ತ ಹೀಗತ್ತಾರೆ ಹಕ್ಕಿ ಹಾರಿ ಹೋಗುತ್ತೆ ಒಂದು. ಅರ್ಥ ಆಯ್ತಾ? ಏನು ನೋಡ್ಲಿಕ್ಕೆ ಭಾರಿ ಕಷ್ಟ. ಆ್ಯಕ್ಚುಲಿ ಸುಳ್ಳು ಅವೆಲ್ಲ, ಗೊತ್ತಾಗ್ಲಿಕ್ಕೆ ಸಾಧ್ಯ ಅಷ್ಟು ಮಾಡಿದೆ. ಬಟ್ ಅವ್ರು ವಂಚಬೇಕು ಅವ್ರನ್ನ. ಯಾತಕ್ಕೆ? ಅದು ಆಲ್ಟ್ ಅಂತ ಹೇಳ್ತಾರೆ ಹೊರತು ಪವಾಡ ಅಂತ ಹೇಳಲ್ಲ ಅವರು. ಆಲ್ಟ್ ಅಂತಲೇ ಹೇಳೋದು. ಅದು ಮೋಸ ಅಲ್ಲ, ಅದು ಜನಕ್ಕೆ ಅದೇನು ಮನೋರಂಜನೆ ಆಗುತ್ತೆ. ಮನೋರಂಜನೆ ಮಾಡಿದರೆ ಏನು ತಪ್ಪಲ್ಲ. ಅದನ್ನು ಅವರು ಅದು ಅಪ್ರಿಷಿಯೇಟ್ ಮಾಡಬೇಕು, ಅವಾರ್ಡ್ ಕೊಡಬೇಕು ಹೊರತು ಬೈ ಆಗಿಲ್ಲ. ಇವ್ರು ಮಾಡೋದು ಹಾಗಲ್ಲ. ಸುಳ್ಳನ್ನು ಸತ್ಯ ಅಂತ ಬಿಂಬಿಸೋಕ್ಕೆ ಟ್ರೈ ಮಾಡ್ತಾರಲ್ಲ, ಅದು ಭಾರಿ ತಪ್ಪು. ಏನೋ ಇವ್ರ ಮೇಲೆ ಅವ್ರು ಯಾಕೆ ಬರಬೇಕು ಸುಮ್ಮನೆ? ತೇ ಜ್ಞಾನ ಧರ್ಮ ಅಪಹಾಯ ಆಗೇನಾಯ್ತು ಅಲ್ಲಿಗಾಗ ಒಪ್ಕೊಂಡ್ರು. ಓ ಶ್ರೀಚಕ್ರುರಾಶ್ವೇವ ನಿಜಾ ಜನಾದಿ ದೈತ್ಯಾ ಜಗ್ಮುಸ್ವಧಾಮಾನಿ ವಚಾಂಸಿ ಚಾಸ್ಯ. ತಮ್ಮ ಲೋಕಕ್ಕೆ ಅವ್ರು ಹೊರಟೋಗಿಬಿಟ್ರು.
ಆಗಿದ್ದರೆ ಪರಮಾತ್ಮನ ಮಾತನ್ನು ಶ್ರೀಚಕ್ರು ಆಶ್ವೇ ಕೂಡಲೇ ಅವರೆಲ್ಲ ಜಿನಾದಿ ದೈತ್ಯಾಹ ಶ್ರೀಚಕ್ರು ಅವರೆಲ್ಲ ಸ್ವೀಕಾರವನ್ನು ಮಾಡಿದರು. ಇಷ್ಟು ಬ್ಯಾಕ್ಗ್ರೌಂಡ್ ಇದೆ. ಬುದ್ಧಾವತಾರ ಆಯಿತು, ಉಪದೇಶ ಮಾಡಿದ, ಬುದ್ಧ ದರ್ಶನ ವೇದಾದಿಗಳು ಅಪ್ರಮಾಣ ಎಲ್ಲ ಹೇಳಿದ. ಇವರದು ನಂಬಲಿಲ್ಲ. ಇದು ತೋರಿಸ್ಬಿಟ್ಟು ಮಾಡಿದೆ ಏನಾಯ್ತು, ಅವರು ನಂಬಿದರು. ಜಿನಾದಿ ದೈತ್ಯಾಹ. ಹಾಂ ಹಾಂ ಜಿನ ಅಂತ ಒಬ್ಬ ಇರ್ತಾರೆ ಅಲ್ಲಿ. ಹಿಸ್ಟ್ರಿ ಇದು ಮುಂದೆ ಬರುತ್ತೆ, ಹೇಳ್ತೀರ ಆಮೇಲೆ. ತೇ ಜ್ಞಾನ ಧರ್ಮೌ ಅಪಹಾಯ ಪಾಪಾಹ ವಿಮೋಹಿತ ದೇವವರೇಣ ಸರ್ವೇ ಜಗ್ಮುಸ್ತಮೋಂಧಂ ಕ್ಷಣಿಕಂ ಸಮಸ್ತಂ ಜ್ಞಾನಂ ನ ಸಚ್ಚೇತಿ ದೃಢಂ ಸ್ಮರಂತಹ. ತೇ ಜ್ಞಾನಧರ್ಮವು ಅಪಹಾಯ. ಇಷ್ಟೊತ್ತೇನು ಜ್ಞಾನ ಧರ್ಮ ಅಂತ ತಿಳ್ಕೊಂಡ್ರು, ಎಲ್ಲ ಬಿಟ್ಟುಬಿಟ್ರು. ಪಾಪಾಹ ವಿಮೋಹಿತಾಹ. ಪಾಪಾಹ ಸ್ವರೂಪತಃ ಪಾಪಿಗಳಾದ್ದರಿಂದ ಈಗ ನಮಗೇನು ಪ್ರಶ್ನೆ, ದೇವರನ್ನು ಮೋಸ ಮಾಡಿದ್ದು ಅನ್ಯಾಯ ಅಲ್ವ ಅಂತ ಪ್ರಶ್ನೆ ಬರ್ಬೋದು ನಮಗೆ. ಅದಕ್ಕೇನು ಹೇಳಬೇಕು, ಧರ್ಮ ಏನಿದೆ ಈಗ? ನಿಕೃತ್ಯ ನಿಕೃತಿಯಂ ಅನ್ಯಾತ್. ಅದಕ್ಕೆ ಭೀಮಸೇನ ದೇವರು ಯಾತಕ್ಕೆ ಮೋಸ ಮಾಡಿ ಹೊಡೆದ್ರು? ಮೋಸಗಾರ ಏನು ಮಾಡಬೇಕು? ಮೋಸಗಾರಿ ಮೋಸ ಮಾಡೋದೇ ಧರ್ಮ. ಮೋಸಗಾರ ಇವತ್ತು ನಡೀತಿರೋ ಗೌರ್ಮೆಂಟಿನ ಪಾಲಿಸಿ ಅದು, ಪಾಲಿಟಿಯಲ್ಲಿ ಒಂದು ಭಾಗ ಅದು. ಮೋಸಗಾರರನ್ನು ಕಳ್ಳರನ್ನ ಹೇಗೆ ಹಿಡಿಬೇಕು? ಮೋಸ ಮಾಡಿಯೇ ಹಿಡಿಬೇಕು ಅಂತೇಳಿ. ಅದು ಎಲ್ಲರಿಗೂ ಒಪ್ಪಿರೋ ಸಂಗತಿ. ಯಾರು ಕೂಡ ಕೋರ್ಟಲ್ಲೂ ಕೂಡ ಏನಾಗಲ್ಲದು, ಸರ್ಕಾರ ಯಾಕೆ ಹಾಗೆ ಮಾಡಿದೆ ಅಂತ ಕೇಳಲ್ಲ. ಅವನು ಕೂಡ ಕೇಸ್ ಹಾಕಲ್ಲ ಮೋಸ ಮಾಡಿಬಿಟ್ರು ಅಂತೇಳಿ. ಕೇಸ್ ಹಾಕಲ್ಲ, ಅವನೇನಂತ ಕೇಸ್ ಹಾಕ್ಬೇಕು? ಅಲ್ಲ ನೀನೇ ಬಾ ಸಂಪನ್ನ ಅಂತ ಹೇಳೋದಿಲ್ಲ, ಮುಗಿತಾನೆ. ಅದು ದೋಷ ಅಲ್ಲ, ಗುಣ ಅದು. ಯೋಗ್ಯರಿಗೆ ಮೋಸ ಮಾಡೋದು ಅನ್ಯಾಯ ಹೊರತು ಅಯೋಗ್ಯರಿಗೆ ಮೋಸ ಮಾಡಿದರೆ ಅದನ್ನು ಯಾರು ಕೂಡ ಏನಂತ ಕರೆಯೋದಿಲ್ಲ, ಅದು ಗುಣ ಅಂತ ಕರೀತಾರೆ. ಅದು ಅಪ್ರಿಷಿಯೇಟ್ ಮಾಡ್ತಾರೆ ಹೊರತು ಯಾರು ಅದನ್ನು ಅನ್ಯಾಯ ಅಂತ ಕರೆಯೋದಿಲ್ಲ. ಎಲ್ಲಿ ಮೋಸ ಮಾಡಬಾರ್ದು? ಆಟದಲ್ಲಿ ಮಾಡಬಾರ್ದು. ಯಾತಕ್ಕೆ? ಆಟ ಇರೋದು ಯಾತಕ್ಕೋಸ್ಕರ? ಹೇಳಿ ಕೇಳಿ ಯಾರು ಸೋತರು ಏನು ಗೆದ್ದರು ಒಟ್ಟು ಅಫೆಕ್ಟ್ ಏನಾಗಬಾರ್ದು, ಅವ್ರ ವ್ಯಕ್ತಿತ್ವಕ್ಕೆ ಧಕ್ಕೆ ಇಲ್ಲ ಅಷ್ಟೇ. ಆದ್ದರಿಂದ ಆಟ ಅಂತ ಹೆಸರೇ ಇರೋದ್ರಿಂದ ಏನು ಮಾಡಬಾರ್ದು, ಅದರಲ್ಲಿ ಮೋಸ ಮಾಡೋಕ್ಕೆ ಹೊರ ತಪ್ಪಾಗಿ. ಸೋಲು ಒಪ್ಕೋಬೇಕೇ ಹೊರತು ತಾವು ಸೋತು ಮೋಸದಿಂದ ಸೋಲಿಸೋದೆಲ್ಲ ಮಾಡಬಾರ್ದಾಗ. ಯುದ್ಧಕ್ಕೂ ಅದಕ್ಕೂ ತುಂಬ ವ್ಯತ್ಯಾಸ ಇದೆ. ಅದಕ್ಕೆ ಇದು ಆಟದಲ್ಲಿ ಯಾರು ಗೆದ್ದರೂ ಸಂತೋಷ ಪಡಬೇಕು. ನಮ್ಮವ್ರಿಗೆ ಪ್ರಶ್ನೆ ಇಲ್ಲ. ಯಾತಕ್ಕೆ? ಆಟ ಅಷ್ಟೇ, ಗೆದ್ದವ್ರನ್ನ ಪ್ರಶ್ನೆ ಮಾಡೋದಷ್ಟೇ. ಯುದ್ಧ ಹಾಗಲ್ಲ. ಅಲ್ಲೇನಿರಬೇಕಲ್ಲಿ ನಮ್ಮವ್ರು ಗೆಲ್ಲಬೇಕು. ಬೇರೆ ನಮಗೆ ಲಾಸ್ ಯಾರಿಗಿಲ್ಲದೆ ಹೋದಿಗೆ ನಮ್ಮವ್ರು ಸೋತ್ರೆ ನಮಗೆ ಲಾಸ್. ಅದು ಆ ದೃಷ್ಟಿ ಆಟದಲ್ಲಿ ಕ್ರೆಡಿಟ್ ಬರುತ್ತೆ, ಅವೆಲ್ಲ ಸರಿಯೇ. ಬಟ್ ಅದು ಸೆಕೆಂಡರಿ. ಫಸ್ಟ್ ಏನು ನೋಡ್ಬೇಕು, ಆಟ ಆಗಿನೇ ಹೊರತು ಮ್ಯಾಚ್ ಫಿಕ್ಸಿಂಗು ಅವೆಲ್ಲ ಮಾಡೋದಕ್ಕೆ ಹೋಗಬಾರ್ದು. ಯುದ್ಧದಲ್ಲಿ ಹಾಗಲ್ಲ. ಅದು ಮಾಡಿದರೆ ಸರಿ. ಬಂದೆ ಅವ್ನು ಪೊಲೀಸ್ ಆಫೀಸರ್ ಹೇಳಿರ್ತಾರೆ, ಹೀಗೆ ಬಂದರೆ ಇಲ್ಲಿ ಹೊಡೀರಿ, ಈಗ ಬಂದು ಇಲ್ಲಿ ನಿಲ್ಲಿಸಿರ್ತಾನೆ ಸರಿಯಾಗಿ. ಮೋಸ ಮಾಡಿದ ಅಂತ ಕರಿಬಾರ್ದು, ಬುದ್ಧಿವಂತ ಅಂತ ಕರೀತಾರೆ. ಅದಕ್ಕೆಲ್ಲ ಏನಂತಾರೆ, ಅದಕ್ಕೆ ಭಾರಿ ಬುದ್ಧಿವಂತ, ಸರಿಯಾಗಿ ಟ್ರ್ಯಾಪ್ ಮಾಡಿದವ್ರನ್ನ ಅಂತ ಹೇಳ್ತಾರೆ. ತೇ ಜ್ಞಾನಧರ್ಮಂ ಅಪಹಾಯ ಪಾಪಾಹ ವಿಮೋಹಿತಾಹ ದೇವವರೇಣ ಸರ್ವೇ. ದೇವರ ವರ ಅಲ್ಲ, ದೇವವರ, ದೇವರಲ್ಲಿ ಶ್ರೇಷ್ಠ ದೇವರನಾದ ಪರಮಾತ್ಮರಿಂದ ವಿಮೋಹಿತ. ಅವರೆಲ್ಲ ಕೂಡ ವಿಮೋಹಿತ ಅನ್ನೋ ಪದ ಮತ್ತೆ ಮತ್ತೆ ಉಪಯೋಗಿಸ್ತಾರೆ. ಅದಕ್ಕೆ ದೈತ್ಯ ವಿಮೋಹಕ ನಿತ್ಯ ಸುಖಾದೆ ಅಂತ ಕರೆದಿದೆ. ಯಾಕಂದರೆ ಭಾರಿ ಮೋಸ ಇದೆ, ಸಣ್ಣ ಪುಟ್ಟದಲ್ಲ, ಭಾರಿ ಮೋಹನ ಮಾಡಿದ್ದರಿಂದ ಅದು ವಿಮೋಹ ಅಂತ ಕರೆದಿದ್ದಾರೆ. ಜಗ್ಮುಸ್ತಮೋಂಧಂ ಕ್ಷಣಿಕಂ. ಇದರಿಂದ ಏನು ಗೊತ್ತಾಯ್ತು ಗೊತ್ತಾ? ಕೆಲವರೆಲ್ಲ ಸ್ವರೂಪದಲ್ಲಿ ಕೆಟ್ಟವರಾಗಿದ್ದರೂ ಕೂಡ ಯಾವುದೋ ಕಾರಣದಿಂದ ಒಳ್ಳೆಯ ಸಿದ್ಧಾಂತ ಫಾಲೋ ಮಾಡ್ತಿರ್ತಾರೆ. ಅಷ್ಟು ಮಾತ್ರಕ್ಕೆ ಏನಂತ ಅಲ್ಲಿಗೂ ಕೂಡ ಏನಾಗಿರ್ಬೋದು, ಅದು ಇಲ್ಲೋ ಇಷ್ಟೆಲ್ಲ ಕಷ್ಟಪಟ್ಟವ್ರನ್ನ ಇಷ್ಟೆಲ್ಲ ಪ್ರಯತ್ನ ಪಟ್ಟರು ಕೂಡ ದೇವತೆಗಳು ಆಗಿರಲಿಲ್ಲ, ದೇವರು ಮಾಡ್ದ. ಅದು ಅರ್ಥ ಏನು ತೋರಿಸುತ್ತದೋ? ಯಾವುದೋ ಕಾರಣಕ್ಕೆ ಒಳ್ಳೆಯ ಮತ ಹಿಡಿದಿದ್ದರೂ ಕೂಡ ಅದು ಬಿಡಿಸೋದು ಸುಲಭ ಅಲ್ಲ. ನಮಗೇನು ಕೆಟ್ಟ ಮತ ಬಿಡಿಸೋದು ಸುಲಭ ಅಲ್ಲ ಅಂತ ತಿಳ್ಕೊಂಡ್ರೆ ಒಳ್ಳೆಯದನ್ನು ಬಿಡಿಸೋದು ಸುಲಭ ಏನೂ ಅಲ್ಲ. ತಮಾಷೆ ಅಂದರೆ ಒಳ್ಳೆಯದು, ನಿಜವಾದ ಒಳ್ಳೆಯದು ಮೋಸ ಮಾಡಿ ಬಿಡಿಸೋಷ್ಟು ಮಟ್ಟಿಗೆ ಸದ್ಯ ಬಂದಿದೆ ಅವರಿಗೆ. ಸ್ವರೂಪದಲ್ಲಿ ಯೋಗ್ಯತೆ ಇಲ್ಲದೆ ಹೋದರೂ ಕೂಡ ಯಾವುದೋ ಕಾರಣದಿಂದ ಎಷ್ಟು ಬರ್ಬೋದು ಅವರಲ್ಲಿ? ಪೂರ್ಣ ಶ್ರದ್ಧೆ ರೀತಿ ಪೂರ್ಣ ಶ್ರದ್ಧೆ ಅಲ್ಲ, ಪೂರ್ಣ ಶ್ರದ್ಧೆ ಅನ್ನಷ್ಟು ಬರಬಹುದು. ಇಷ್ಟಾದರೂ ಕೂಡ ಮೋಸ ಹೋಗೋ ಚಾನ್ಸ್ ಇದೆ. ಆದ್ದರಿಂದ ನಾವು ಬರೀ ಯಾವುದಕ್ಕೆ ಮೋಸ ಹೋಗ್ತೇವೆ? ಇವತ್ತು ಲಾಂಛನ ನೋಡಿಬಿಟ್ಟು ನಮ್ಮವರು ತಿಳ್ಕೊಂಡ್ಬಿಡ್ತೇವೆ. ತಿಳ್ಕೊಬೇಕಾಗಿಲ್ಲ. ಅದರಿಂದ ಲಾಂಛನ ಯಾವುದಕ್ಕೆ ಹಾಕ್ಕೋಬೋದು? ಮೋಸ ಮಾಡಲಿಕ್ಕೂ ಹಾಕ್ಬೋದಲ್ಲ. ಆ ದೃಷ್ಟಿಯಿಂದ ಫೈನಲ್ ಉಳಿಯೋದೇನೀಗ? ಪ್ರಮಾಣದಿಂದ ಸಿದ್ಧವಾದರೆ ಮಾತ್ರ ಒಪ್ಪಬೇಕೆ ಹೊರತು ಪ್ರಮಾಣ ಬಿಟ್ಟು ಏನೇ ಹೇಳಿದರೂ ಕೂಡ ಎಷ್ಟು ಪವಾಡ ಏನೇ ಮಾಡಿದರೂ ಏನು ಮಾಡಿಕೊಡ್ದು ಅದನ್ನು ನಂಬಲಕ್ಕೆ ಹೋಗಬಾರ್ದು. ಪವಾಡ ಅಂತ ಹೇಳಬೇಕೆ ಹೊರತು ಅದರಿಂದ ಯಾವುದಕ್ಕೆ ಉಪಯೋಗ ಮಾಡ್ಕೊಳ್ಬಾರ್ದು, ಅದನ್ನು ಮತಕ್ಕೆ ಉಪಯೋಗ ಮಾಡ್ಕೊಳ್ಬೇಕು ಹೋಗಬಾರ್ದು. ಇವತ್ತು ನಡೆದಿರೋದೇ ಅದರಿಂದ. ಜಗ್ಮುಸ್ತಮೋಂಧಂ ಕ್ಷಣಿಕಂ ಸಮಸ್ತಂ ಜ್ಞಾನಂ ನ ಸಚ್ಚೇತಿ ದೃಢಂ ಸ್ಮರಂತಹ. ಪುಣ್ಯಕ್ಕೆ ಇವೆಲ್ಲ ಏನು ಬಂದಿಲ್ಲ. ಒಬ್ಬ ಹುಡುಗ ಫೇಲ್ ಆದ ಮ್ಯಾಜಿಕ್ ಮಾಡಿ ತೋರಿಸೋಕೆ ಶುರು ಮಾಡ್ದ. ಪಾಸ್ ಮಾಡಿಬಿಡ್ತಾರೋ ಅವನ್ನ? ಏನು ಮಾಡ್ತಾರೋ ಅವನ್ನ? ಯೋಚನೆ ಬೇಡ, ಮ್ಯಾಜಿಕ್ ಮಾಡಿಕೊಂಡೆ ಬದುಕು, ಇಲ್ಲಿ ಯಾಕೆ ಬರ್ತೀವಿ ಅಂತ ಹೇಳಬೇಕೆ ಹೊರತು ಹಾಗಿದ್ರೆ ಭಾರಿ ಗ್ರೇಟ್ ಅಂತ ತಿಳ್ಕೊಳ್ಳೋಕೆ ಹೋಗ್ಬಾರ್ದು. ಅದಕ್ಕೆ ಸಂಬಂಧನೇ ಇಲ್ಲ. ಸಂಬಂಧ ಕಲ್ಪಿಸ್ಕೊಳ್ಳೋದು ಭಾರಿ ತಪ್ಪು.
ಜನರ ಸ್ವಭಾವ ಹಾಗಲ್ಲ. ಬಲು ಬೇಗ ಏನು ಮಾಡ್ತಾರೆ ಅವರು, ಪವಾಡ ನಂಬ್ತಾರೆ. ಪವಾಡ ತಾವೇ ಜಾಸ್ತಿ ಸೃಷ್ಟಿ ಮಾಡ್ಕೊಬೇಡ, ಒಂದಿದ್ರೆ 10 ಹೇಳೋಕ್ಕೆ ಶುರು ಮಾಡ್ತಾರೆ. ಅದು ಇನ್ನೊಬ್ರು ಇನ್ನೂ 10 ಬೆಳೆಸ್ತಾನೆ. ಕೊನೆಗೆ ಆಗಿರೋದೇನೋ ನಡೆದದ್ದೇನೋ. ಸುಳ್ಳು ಪವಾಡಗಳು ಬೆಳೆಯೋದೇ ಹಾಗೆ. ಒಳ್ಳೆ ಪವಾಡಗಳನ್ನು ಕಡಿಮೆ ಮಾಡ್ತಾರೆ, ಹೆಚ್ಚು ಇರ್ಲಿಕ್ಕೆಲ್ಲ ಬಿಡಿ ಅದೇನೋ ಪ್ರಾಬ್ಲಮ್ ಅಂತ ನಮ್ಮವರೇ ಅಂತ ರೀತಿ ಮಾಡ್ತಾರೆ. ನಾರಾಯಣ ಪಂಡಿತಾಚಾರ್ಯ ಇದಕ್ಕೆ ಹೋದರು, ಎಲ್ಲಿಗೆ ರಾಮೇಶ್ವರಕ್ಕೆ ಹೋದರು. ಅಲ್ಲಿ ಹೋದಾಗ ಏನಾಗಿತ್ತು, ಗುಡಿ ಬಾಗಿಲು ಹಾಕಿತ್ತು, ಮೇನ್ ಡೋರ್ ಬಾಗಿಲು ಹಾಕಿತ್ತು. ತಕ್ಷಣ ಅವರು ಶಿವಸೂತಿ ಮಾಡಿದರು, ಬಾಗಿಲು ಓಪನ್ ಆಯಿತು ಅಂತ ಬರೀತಾರೆ. ಇವರು ನಮ್ಮವ್ರು ಬರೀತಾರೆ, ಉಳಿದವರಲ್ಲ, ನಮ್ಮವ್ರು ಬರೀತಾರೆ. ಇದೇನು ಪವಾಡ ಅಲ್ಲ, ಅವನೇನು ಮಾಡಿ ಅರ್ಚಕ ಏನೋ ಮರ್ತು ಹೋಗಿದ್ದ, ತೊಗೊಳಕ್ಕೆ ಬಂದು ತೆಗೆದ. ಈ ಕೋಇನ್ಸಿಡೆನ್ಸ್ ಅಷ್ಟೇ ಹೊರತು ಏನಲ್ಲ, ಪವಾಡ ಅಲ್ಲ. ನಮ್ಮವ್ರು ಬರೀ ಅರ್ಥ ಇದೆ. ಎಷ್ಟು ಆಶ್ಚರ್ಯ. ಹೋಗಲಿ, ಅವನೇ ಮರ್ತು ಹೋಗಿ ಅಲ್ಲಿ ವಾಪಸ್ ಬರೋದು ಕೂಡ ಪವಾಡಲೇನು ಹಾಗಿದ್ರೆ ಅವತ್ತೇ ಮರ್ತು ಹೋಗ್ಬೇಕಾ, ಆಗಲೇ ಬರಬೇಕಾ? ನಾಳೆ ಸಾಯಂಕಾಲ ಬರ್ತೀನಿ ಅಂದರೆ ಬೋದು ಹೋಗ್ತಿತ್ತು. ಅರ್ಥ ಆಯ್ತಿಲ್ಲ. ಅಂದರೆ ನಮ್ಮವ್ರು ಈ ರೀತಿ ಬರೆದ್ರೆ ಶಾಸ್ತ್ರ ಹೇಗೆ ಹೊಡಿತಾವೆ ಹಾಗಿದ್ದರೆ. ಪವಾಡ ನಾವು ಸೃಷ್ಟಿ ಮಾಡಬಾರ್ದು, ನೆನಪಿಟ್ಕೊಳ್ಳಿ. ಇರೋ ಪವಾಡ ಏನು ಅನ್ನಬಾರ್ದು, ಸುಮ್ಮನೆ ಎಕ್ಸ್ಪ್ಲೇನ್ ಅವೇ ಮಾಡಬಾರ್ದು. ಎಕ್ಸ್ಪ್ಲೇನ್ ಮಾಡಬೇಕು, ಎಕ್ಸ್ಪ್ಲೇನ್ ಅವೇ ಮಾಡಿಬಿಟ್ರೆ ತಪ್ಪಾಗುತ್ತೆ. ಈ ರೀತಿ ಬರೆಯೋದು ಏನು ತತ್ವಶಾಸ್ತ್ರ ಪ್ರಚಾರ ಮಾಡಿದಾಗಾಯಿತು. ಮದುವೆದಲ್ಲಿ ಎಷ್ಟೋ ಪವಾಡಗಳಿವೆ. ಆ ಪವಾಡ ಹೇಳಿದ್ದೆಲ್ಲ ಅವ್ರ ಸಾಮರ್ಥ್ಯ ತೋರಿಸ್ಲಿಕ್ಕೆ ಹೊರತು ಫಿಲಾಸಫಿ ಹೇಳಲಿಕ್ಕಲ್ಲ. ಫಿಲಾಸಫಿಗೆ ಏನು ಬೇಕು, ಆಚಾರ್ಯ ಒಂದು ಮಾತು ಉಪಯೋಗಿಸೋದಿಲ್ಲ. ಇಡೀ ತಾರಿಷ್ಟು ಪವಾಡ ಮಾಡಿದರೆ ಆಚಾರ್ಯ ಒಂದು ಕಡೆಯೂ ಹೇಳೋದಿಲ್ಲ. ಯಾತಕ್ಕೆ? ಇರಲೆವೆಂಟ್ ಅದು, ಟೋಟಲಿ ಇರಲೆವೆಂಟ್, ಬೇಕಾಗಿಲ್ಲ. ಅವ್ರು ಏನು ಮಾಡೋದಿಲ್ಲ. ನೋಡಿ ಎಷ್ಟೊಂದು ಮಾಡಿ ಪವಾಡದ ಒಂದು ಪವಾಡ ಕೊಟ್ಟು ಮಾಡಲ್ಲ ಆಚಾರ್ಯ. ಮಾಡಿದ ಸತ್ಯ, ಅದು ಉಪಯೋಗಿಸಲಿಲ್ಲ ಅಂತ ಹೇಳಿದಾಗ ಅದು ನಿಜವಾದ ಗ್ರೇಟ್. ಪವಾಡ ಮಾಡಿರೋ ಸವಾಲು ಹಾಕಿದ್ದೇ ಹೊರತು ಸಿದ್ಧಾಂತದ ಇದಕ್ಕೆ ಪ್ರತ್ಯಕ್ಷ ಅನುಮಾನ ಆಗಮ ಪ್ರಮಾಣಗಳೇ ಬೇಕೇ ಹೊರತು ಬೇರೊಂದಲ್ಲ. ಅದು ಅರ್ಜುನ ಕೂಡ ಹಾಗೇನೆ, ವಿಶ್ವರೂಪ ತೋರಿಸು ಅಂಥೇಳಿ ಹೇಳಿದ್ದು ಕೇಳ್ಕೊಂಡೇ ಹೊರತು ಅದ್ರ ಮೇಲೆ ಡಿಪೆಂಡ್ ಆಗಲಿಲ್ಲ. ಯಾವುದ್ರ ಮೇಲೆ? ಮೋಹೋಯಂ ವಿಗತೋ ಮಮ, ಮೋಹ ಹೊರಟೋಯ್ತು ನಂದು ಈಗಾಗಲೇ. ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ ಅಷ್ಟೇ. ಆದರೆ ಮುಂದೆ ತೋರಕ್ಕೆ ಇಷ್ಟ ಇದೆ, ನಾನು ನೋಡಬಹುದು ಅಂತ ಆದರೆ ನಾನು ತೋರಿಸು ಅಷ್ಟೇ ಹೊರತು ಅದಕ್ಕೆ ಲಿಂಕ್ ಮಾಡಿಲ್ಲ ಅರ್ಜುನ. ನೀನು ತೋರಿಸಿದ್ರೆ ಮಾಡ್ತೀನಿ ಅಂತ ಹೇಳೋಕ್ಕೆ ಹೋಗಲಿಲ್ಲ. ಅದಕ್ಕದು ಸಂಬಂಧನೇ ಇಲ್ಲ. ಯೋಗ್ಯ ಇತ್ತ ತೋರಿಸಿದ್ರು ಅಷ್ಟೇ. ಈಗ ನೋಡೋಕ್ಕೆ ಅದು ತೊಗೊಂಡು ಏನು ಮಾಡ್ತೀವಿ ಬಿಡು ಅಂದರೆ ಮುಗಿದು ಹೋಗ್ತಿತ್ತು ಅಷ್ಟೆ. ಕ್ಷಣಾದಯ ಕ್ಷಣಿಕಾ ನಾರಾಯಣ ಪ್ರಾಪ್ಯ ಸುರೇಂದ್ರ ವೃಂದಂ ವೃತ್ತಂಚ ತೇಷಾಂ ಅಖಿಲಂ ನಿಗದ್ಯ ಪೃಷ್ಟಶ್ಚ ತೈರಾಹ ನಿಜಂ ಹೃದಯ ಸ್ಥಂ ಬೌದ್ಧಾಗಮಾರ್ಥಂ ಶ್ರುತಿಬಂಧಮೋಚನಂ. ನಾರಾಯಣ ಪ್ರಾಪ್ಯ ಸುರೇಂದ್ರ ವೃಂದಂ. ಸೀದಾ ಎಲ್ಲಿ ಹೊರಟ ಪರಮಾತ್ಮ? ದೇವಲೋಕಕ್ಕೆ ಅವ್ರ ಮುಂದೆ ಕೂಡಿಸ್ಕೊಂಡು ಮತ್ತೆ ತಿಳಿಸ್ದ. ವೃತ್ತಂಚ, ವೃತ್ತ ಅಂದರೆ ನಡೆದಿದ್ದು, ಅದು ವೃತ್ತಪತ್ರಿಕೆ ಅಂತ ಕರೆಯೋದಿಲ್ಲ. ವೃತ್ತಪತ್ರಿಕೆ, ವಾರ್ತಾಪತ್ರಿಕೆ, ವಾರ್ತಾ ಪ್ರವೃತ್ತಿ ವೃತ್ತಾಂತ ಅಂತ ಕೋಶ. ಏನಾಗಲಿಲ್ಲ ಆಯ್ತಲ್ಲ. ಅವರೆಲ್ಲ ಏನಾದರೂ ಕೊನೆಗೆ ತಮೋಂಧಂ ಜಗೃಹು ಅಂದಂಥ ಮಸಿಗೆ ಹೋದರು. ಯಾತಕ್ಕೆ? ಕ್ಷಣಿಕಂ ಸಮಸ್ತಂ. ಪರಮಾತ್ಮ ಹೇಳಿದ್ದೇನೋ ಎಲ್ಲವೂ ಕ್ಷಣಿಕ, ಗೊತ್ತಾಯ್ತಾ? ಎಲ್ಲವೂ ಜ್ಞಾನಾತ್ಮಕ. ಸಚ್ಚೈತಿ ದೃಢಂ ಸ್ಮರನ್ ನ ಸತ್, ಯಾವ ಸತ್ಪದಾರ್ಥ ಇಲ್ಲವೇ ಇಲ್ಲ. ಇಷ್ಟು ಹೇಳಿ. ಮೊದಲೇದೇನೋ ಸಮಸ್ತಂ ಕ್ಷಣಿಕಂ, ಗೊತ್ತಾಯ್ತಾ? ಮತ್ತು ಜ್ಞಾನಾತ್ಮಕಂ, ವಸ್ತು ಇಲ್ಲೇ ಇಲ್ಲ, ಬರೀ ಜ್ಞಾನ ಅಷ್ಟೇ ಇರೋದು. ಐಡಿಯಲಿಸಮ್ ಅಂತ ಕರೀತಾರೆ. ಐಡಿಯಲಿಸಮ್ ಉದಾಹರಣೆ ನಾವೇನು ಮಾಡಿದ್ವಿ, ಅಲ್ಲಿ ಇದನ್ನು ನೋಡಿದ್ವಿ, ಬೆಳ್ಳಿ ನೋಡಿದ್ವಿ. ಬೆಳ್ಳಿ ಅಲ್ಲ, ಇರೋದೇನೋ ಶುಕ್ತಿ. ಅದೇ ರೀತಿಯೇ ಜಗತ್ತು ಕೂಡ ಹಾಗೆ ಕಾಣ್ತಿರೋದು. ಜಗತ್ತು ಅಂತಿಲ್ಲ. ಅದಿರೋದು ಎಲ್ಲಿ? ಅದು ಶುಕ್ತಿ ಎಲ್ಲಿದೆ? ನಿಜವಾದ ರಜತ ಎಲ್ಲಿದೆ? ಅಲ್ಲಿ ಇಲ್ಲ. ಅದು ಎಲ್ಲಿರ್ತೀವಿ ರಜತ? ಇವನು ಮನಸ್ಸಲ್ಲಿದೆ ಅಷ್ಟೇ. ಮನಸ್ಸಲ್ಲಿದೆ. ಅದು ಐಡಿಯಲಿಸಮ್ ಅಂದರೆ ವಸ್ತುಗಳು ಇಲ್ಲೇ ಇಲ್ಲ, ನಮ್ಮ ಮನಸ್ಸಲ್ಲಿ ಹತ್ತಾರು ಜ್ಞಾನಕ್ಕೆ ಕಾಣುತ್ತೆ ಅಷ್ಟೇ. ಜ್ಞಾನ ರೂಪನೇ ಹೊರತು ಬೇರೆ ಅಲ್ಲ. ಇನ್ನೂ ಕೆಲವರು ಇರ್ತಾರೆ, ಎಲ್ಲ ವಸ್ತುಗಳೇ ಇರೋದು, ಜ್ಞಾನ ಅನ್ನೋದೇ ಇಲ್ಲ. ಇನ್ನು ಉಲ್ಟಾ ಪಲ್ಟ ಅವ್ರು ಗೊತ್ತಾ, ಅವ್ರು ಮೆಟೀರಿಯಲಿಸ್ಟ್ಸ್ ಅಂತವರು, ಐಡಿಯಲಿಸ್ಟ್ಸ್ ಅಂತವರು ಬೇಕಾಷ್ಟು ಜನ ಇದ್ದಾರೆ. ಅದರಲ್ಲಿ ಈ ವೆರೈಟಿ. ಎಲ್ಲವೂ ಜ್ಞಾನಾತ್ಮಕನೇ ಹೊರತು ಏನಲ್ಲ, ವಸ್ತು ಅಂತ ಇಲ್ಲ. ಇನ್ನೊಂದೇನು? ನ ಸತ್ಯ, ಯಾವುದು ಸತ್ಯ ಅಲ್ವೇ ಅಲ್ಲ. ಇತಿ ದೃಢಂ ಸ್ಮರಂತಹ. ಈ ರೀತಿ ಹೇಳಿದರೆ ಅರ್ಥ ಮಾಡಿಕೊಂಡು ಬೌದ್ಧವತ್ತದ ಸಮ್ಮರಿ ಅದು. ಇಷ್ಟು ಮಾಡಿ ಅವರೆಲ್ಲ ಏನು ಮಾಡಿಕೊಂಡ್ರು? ತಮ್ಮ ಅಂಧಂತಮೋಹ ಜಗ್ಮು, ಗಾಢಾಂಧಕಾರಕ್ಕೆ ಗುರಿಯಾದರು. ಅದು ಟೋಟಲಿ ದೇವರ್ ಕನ್ಫ್ಯೂಸ್ಡ್ ಅಂತ, ಟೋಟಲಿ ಕನ್ಫ್ಯೂಸ್ಡು. ಮತ್ತು ತಪ್ಪು ದಾರಿ ಹಿಡಿಯ ಮಾಡಿದ ಪರಮಾತ್ಮ. ನಾರಾಯಣ ಪ್ರಾಪ್ಯ ಸುರೇಂದ್ರ ವೃಂದಂ ವೃತ್ತಂಚ ತೇಷಾಮಖಿಲಂ ನಿಗದ್ಯ. ಅವ್ರದ್ದು ಎಲ್ಲರದ್ದೆಲ್ಲ ಹೇಳಿಬಿಟ್ಟು ಪೃಷ್ಟಶ್ಚ ತೈರಾಹ ನಿಜಂ ಹೃದಯಸ್ಥಂ. ಅವರಿಗೆಲ್ಲ ಕುತೂಹಲ ಬಂತು. ಪರಮಾತ್ಮ ಅದರ ಅರ್ಥ ನಮಗೆ ಹೇಳಬೇಕು ಅಂತ ಕೇಳಿದ್ರು. ಸರ್ವಂ ಕ್ಷಣಿಕಂ ಸರ್ವಂ ಜ್ಞಾನಾತ್ಮಕಂ ಸರ್ವಂ ಮಿಥ್ಯಾ ಅಂತ ಏನು ಹೇಳಿದ್ದೆ, ಅರ್ಥ ನಮಗೆ ಹೇಳಬೇಕು. ಯಾಕೆಂದರೆ ನೀನೇನು ಹೇಳಿದರೂ ಏನಾಗಿರೋದು, ಸುಳ್ಳಾಗೋ ಚಾನ್ಸ್ ಇಲ್ಲ. ಸರಿಯಾದ ಅರ್ಥ ಇರಲೇಬೇಕು ಅದಕ್ಕೊಂದು. ಅವ್ರ ಮೋಹ ಆಗಿದೆ ಅಷ್ಟೇ ಹೊರತು
ದೇವರು ಬರೀ ಮೋಹ ಮಾಡಿದರೆ ಏನಾಗ್ತಿತ್ತು, ತಪ್ಪಾಗ್ತಿತ್ತು. ಸರಿಯಾದ ಅರ್ಥ ತಿಳ್ಕೊಳ್ಳಿಲ್ಲ ಅಷ್ಟೇ ಹೊರತು ಸರಿಯಾದ ಅರ್ಥ ಇರಬೇಕು ಅದಕ್ಕೆ. ದಯವಿಟ್ಟು ಹೇಳು ಅಂತ ಕೇಳ್ತಾರೆ. ಪರಮಾತ್ಮ ಹೇಳ್ತಾನೆ ಅವರು ದೋಷ. ಇದು ಸರಿಯಾಗಿ ಹೇಳಿದರೆ ತಪ್ಪು ಅರ್ಥ ಮಾಡಿಕೊಂಡ. ಬರಲಿ 100 ಯೋಜನೆ ಇದೆ ಅಂತ ಹೇಳಿದರೆ ನಾರದರು ಜರಹಂದ ಏನು ತಿಳ್ಕೊಂಡ, 100 ಅಂತೂ 1+100 ತಿಳ್ಕೊಳ್ಳಿಲ್ಲ, ಬರೀ 100 ತಿಳ್ಕೊಂಡು ಹಾಳಾದ ಅಷ್ಟೇ. ಆದರೆ ಅವನು ತಪ್ಪು. ಅಥ ಪೃಷ್ಟಶ್ಚತೈರಾಹ ನಿಜಂ ಹೃದಿಸ್ಥಂ. ಒಳಗಿರೋ ಅಭಿಪ್ರಾಯ ಏನು ಅಂದರೆ ಬೌದ್ಧಾಗಮಾರ್ಥಂ ಶ್ರುತಿ ಬಂಧ ಮೋಚನಂ. ಸರಿಯಾಗಿ ಬೌದ್ಧ ಮತ ಅರ್ಥ ಮಾಡಿಕೊಂಡ್ರೆ ಅದೇನಲ್ಲ, ಅದು ಗೀತಾ ಭಗವದ್ಗೀತೆ ಕೃಷ್ಣ ಮತನೇ ಹೊರತು ಏಮೇ ಮತವಿದಂ ದಿವ್ಯಂ ಅಂತ ಹೇಳ್ತಾರಲ್ಲ, ಅದು ಕೃಷ್ಣ ಮತನೇ ಹೊರತು ಬುದ್ಧನು ಕೃಷ್ಣನು ಒಂದೇ ಅಂದಮೇಲೆ ಇಬ್ಬರು ಮತ ಏನಾಗಬೇಕು, ಒಂದೇ ಆಗಲೇಬೇಕು, ಬೇರೆ ಆಗೋ ಚಾನ್ಸೇ ಇಲ್ಲ. ಅದು ಹೇಗೆ ಅಂತ ತೋರಿಸ್ತಿದೆ ಕೃಷ್ಣ. ಅದು ಶ್ರುತಿ ಬಂಧ ಮೋಚನಂ. ಯಾಕೆ ಅವರಿಗೇನಾಯ್ತದು, ಬಂಧಕ್ಕೆ ಕಾರಣ ಆಯಿತು. ಸರಿಯಾಗಿ ತಿಳ್ಕೊಂಡ್ರೆ ಬಂಧ ಮೋಚನಕ್ಕೆ ಕಾರಣ ಆಗೋದು. ಒಂದೇ ಲಾಕೆ, ಯಾಕೆ ಕೀನೇ ಒಂದೇ, ಅದೇನು 2 ಕೀ ಇಲ್ಲ. ಲಾಕ್ ಮಾಡ್ಲಿಕ್ಕೆ ಒಂದು ಕೀ, ಅನ್ಲಾಕ್ ಮಾಡ್ಲಿಕ್ಕೆ ಇರೋದಿಲ್ಲ. ಒಂದೇ ಕೀಲಿಂದ ಏನು ಮಾಡ್ತಾರೆ, ಲಾಕ್ ಮಾಡ್ತಾರೆ. ಒಂದೇ ಕೀಯಿಂದ ಅನ್ಲಾಕ್ ಮಾಡ್ತಾರೆ. ಸೊ ಪರಮಾತ್ಮ ಒಂದೇ ಮಾತಿನಿಂದ ಏನು ಮಾಡ್ದ, ಅವನ್ನೆಲ್ಲ ಲಾಕ್ ಮಾಡ್ದ, ಇವ್ರನ್ನ ಅನ್ಲಾಕ್ ಮಾಡ್ದ. ಅದು ನಮ್ಮ ಕೀ ಒಂದೇ ಅಂತ ಅರ್ಥ ಮಾಡ್ಕೊಂಡು ಮತ ಒಂದೇ ಒಂದು ಸಂಶಯ ಬರೋದಿಲ್ಲ. ಆಗ ಪುಣ್ಯಕ್ಕೆ ಯಾವ್ದಾರು ಲಾಕಿ ನೋಡಿದ್ದಾರೆ ನೀವೀಗ? ಲಾಕ್ ಮಾಡ್ಲಿಕ್ಕೆ ಒಂದು ಕೀ, ಅನ್ಲಾಕ್ ಮಾಡ್ಲಿಕ್ಕೆ ಇನ್ನೊಂದು ಕೀ ಅಂತ ನೋಡಿದ್ದಾರೆ. ಒಂದು ಕೀ ಇಟ್ಕೊಂಡೇ ಒದ್ದಾಡ್ತಾರೆ, 2 ಕೀ ಇರೋಕ್ಕೆ ಸಾಧ್ಯತೆಯೇ ಇಲ್ಲ. ಆ ದೃಷ್ಟಿಯಿಂದ ಪರಮಾತ್ಮ ತಿಳಿಸಿದ. ಒಂದೇ ಕರ್ಮನೇ. ಕೃಷ್ಣಾರ್ಪಣೆ ಮಾಡ್ದ ತಾರಕ, ತನಗಂತ ಮಾಡಿಕೊಂಡ ಮಾರಕ. ಒಂದೇ ಕರ್ಮ ಹೇಳಿಲ್ಲಾಗ. ಕರ್ಮನೂ ಒಂದೇ, ಅನುಸಂಧಾನ ಬೇರೆ ಆಯಿತು, ಹೊರಟು. ಅದೇ ಯುದ್ಧನೇ. ಪಾಂಡವರಿಗೆ ಗೆದ್ದರು, ಕೌರವರು ಸೋತರು. ಅದೇ ಯುದ್ಧನೇ ಒಟ್ಟಿಗೆ ನಡೆದಿದ್ದೆ. ಈ ಕ್ರಿಕೆಟಲ್ಲಿ ಏನಾಗುತ್ತೆ, ಇನ್ನಿಂಗ್ಸ್ ಬೇರೆ ಆಗ್ಬೋದು, ಅಟ್ಟತ್ತೆ ಪಿಚ್ ಹಾಳಾಗ್ಬೋದು. ಹಾಗಲ್ಲ, ಇಬ್ಬರು ಸೇಮ್ ಟೈಮ್ ಬ್ಯಾಟಿಂಗ್ ಮಾಡೋ ಯುದ್ಧ ಅಂದರೆ ಯುದ್ಧನೇ. ಆಟದಲ್ಲಿ ಹಾಗಿಲ್ಲ, 2 ಹೆಚ್ಚು ಕಡಿಮೆ ಆಗ್ಬೋದು, ಯಾವುದ್ರ ಮೇಲೆ ಕಾರಣ ಹಾಕ್ಲಿಕ್ಕಿಲ್ಲ. ಪಾಂಡವರಿಗೆ ಗೆದ್ದರು, ಕೌರವರು ಸೋತರು. ಅದ್ಮೇಲೆ ಏನರ್ಥ, ಧರ್ಮಯುದ್ಧದಲ್ಲಿ ಗೆಲುವು ಬರುತ್ತೆ, ಎಲ್ಲರಿಲ್ಲ ಅಂತ ಅರ್ಥ. ಪೃಷ್ಟಶ್ಚ ತೈರಾಹ ನಿಜಂ ಹೃದಿಸ್ಥಂ ಬೌದ್ಧಾಗಮಾರ್ಥಂ ಶ್ರುತಿ ಬಂಧ ಮೋಚನ. ಸರಿಯಾಗಿ ತಿಳ್ಕೊಂಡ್ರೆ ಅದು ಸಂಸಾರದಿಂದ ಬಿಡುಗಡೆ ಮಾಡ್ತಕ್ಕಂಥದ್ದು ಒಳ್ಳೆಯ ಸಿದ್ಧಾಂತನೇ ಹೊರತು ಅದಕ್ಕೂ ಹೆಣ್ಣು ಬದ್ಧ ವ್ಯತ್ಯಾಸನೇ ಇಲ್ಲ. 100% ಬದ್ಧ ಸಿದ್ಧಾಂತನೇ ಮಾಧವ ಸಿದ್ಧಾಂತನೇ. ಅದು ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಕ್ಷಣಾದಯ ಕ್ಷಣಿಕಾಸ್ತದ್ವಿಶೇಷಾ ಯತಃ ಪ್ರಯಾಂತೇವ ನಿಸರ್ಗತೋಖಿಲಾ ತತಸ್ಥಿರತ್ವೇಪಿ ವಿಶೇಷ ಸಂಶ್ರಯಾತ್ ಉಕ್ತಂ ಕ್ಷಣಸ್ಥಾಯಿ ಮಯಾ ಸಮಸ್ತಂ. ಮೊದಲನೇದಕ್ಕೆ ಅರ್ಥ. ಎರಡನೇದಕ್ಕೆ ತದ್ವಾನ್ ವಿಶೇಷಶ್ಚ ಯತೋ ನ ಭಿನ್ನೌ ಸದಾ ಸ್ವನಿರ್ವಾಹಕ ಶಕ್ತಿಯುಕ್ತೌ ಅತಃ ಕ್ಷಣಸ್ಯಾಪಿ ಸಮಸ್ತಮೇತತ್ ಸ್ಥಿರಾತ್ಮಕಂಚೇತಿ ನಾಸ್ತಿ ಭೇದಃ. ಎರಡನೇದಕ್ಕೆ ಜ್ಞೋಹಂ ಸದೈಕಃ ಪರಮೋ ಮಪಯೈತತ್ ಸದಾ ಅನನೀಯಂ ಹಿ ಯತೋ ಅಸ್ವತಂತ್ರಂ ಜ್ಞಾನಾತ್ಮಕಂ ವಿಶ್ವಮತೋಮಯೋಕ್ತಂ ಜಡಸ್ವರೂಪಂಚ ಕಿಮುಸ್ಮ ಚೇತನಂ ಸಂಶೀಲಕೋಹಂ ಯತಯೇವ ಚೋಚ್ಯಃ ಶುನಾಮಕಸ್ತದ್ಧಿ ಮಯಾ ವಿಧೇಯಂ ಶೂನ್ಯಾಭಿಧಂ ದ್ವೇಷವಿರುದ್ಧರೂಪೋ ದೋಷೋಜ್ಜಿತೋನ್ಯತ್ ಸ್ವಖಿಲ ಅನ್ಯಸ್ತ್ವಖಿಲಾದನಾಮಾ ಏನೈವ ಸಾಧ್ಯಂ ತ್ವಸದೇವ ನಾಮತಃ ಅಭಾವ ಏನೈವ ಭವೇದ್ಯತಸ್ತತ್ ಇತ್ಯಾದಿ ಬೋದ್ಧವ್ಯವಿದಂ ಸಮಸ್ತಂ ಮಯೋದಿತಂ ಕ್ವಾಪಿ ನ ಹೇಯಮಸ್ತಿ. ಇದಿಷ್ಟು ಏನಿದು ನಾ ಹೇಳಿದ ಮಾತಿನ ಅರ್ಥ ಅಥವಾ ಪರಮಾತ್ಮ ತಿಳಿಸಿದೆ. ಆಗ ನಮಗೆ ಆಮೇಲೆ ಎಷ್ಟು ಸುಲಭ ಅಲ್ಲ. ಹೌದು, ಆ್ಯಕ್ಚುಲಿ ಏನು ಹೇಳಿದ್ದಿದ್ದನ್ನು ಗೀತಾದಲ್ಲಿ ಹೇಳಿದಾಗೆ ಹೇಳಿದ್ದಾರೆ ಹೊರತು ಏನೇನು ವ್ಯತ್ಯಾಸನೇ ಇಲ್ಲ. ಅಪಾರ್ಥ ಅವ್ರು ಮಾಡಿಕೊಂಡ್ರೆ ಹೊರತು ವಸ್ತುಸ್ಥಿತಿ ಪರಮಾತ್ಮರ ಉದ್ದೇಶ ಇತ್ತು ಸರಿಯೇ. ಆದರೆ ವಸ್ತುಸ್ಥಿತಿಯಲ್ಲಿ ಮಾತು ಬೇರೆ ಆಯಿತೆ ಹೊರತು ವಿಷಯ ಒಂದೇ. ಹೇಳಿದ ರೀತಿ ಬೇರೆ, ವಿಷಯ ಒಂದೇ. ಕ್ಷಣಾದಯ ಕ್ಷಣಿಕಾ ತದ್ವಿಶೇಷಾ ಯತಃ ಪ್ರಯಾಂತಿ ಏವ ನಿಸರ್ಗತಃ ಅಖಿಲಾ ತತಃ ಸ್ಥಿರತ್ವೇ ಅಪಿ ವಿಶೇಷ ಸಂಶ್ರಯಾತ್ ಉಕ್ತಂ ಕ್ಷಣಸ್ಥಾಯಿ ಮಯಾ ಸಮಸ್ತಂ. ಎಲ್ಲವೂ ಕ್ಷಣಿಕ ಅಂತ ಹೇಳಿದ್ದಾರೆ. ಎಲ್ಲವೂ ಕ್ಷಣಿಕ. ಅವರೇ ಅದ್ವೈತ ಅವ್ರ ಪ್ರಕಾರ ವಾದ ಏನು, ಬೌದ್ಧ ಮತದ ವಾದ ಏನಂತ ಕೇಳಿದರೆ ಪ್ರತಿಯೊಂದಕ್ಕೂ ಮೊಮೆಂಟರಿ ಎಕ್ಸಿಸ್ಟೆನ್ಸ್ ಅಷ್ಟೇ ಇರೋದು. ಈ ಪುಸ್ತಕ ಇದೆ ಈಗ, ಈ ಮುಗಿತು ಪುಸ್ತಕ, ಮತ್ತೆ ಬಂದು ಇನ್ನೊಂದು ಪುಸ್ತಕ ಬಂತು, ಮತ್ತು ಇನ್ನೊಂದು ಪುಸ್ತಕ ಬಂತು ಅಷ್ಟೇ ಹೊರತು ಏನಲ್ಲ ಅದು. ಮೊದಲು ನೋಡಿದ್ವಲ್ಲ ಆ ಪುಸ್ತಕ ಅಲ್ಲ ಇದು, ಗೊತ್ತಾಯ್ತಾ? ಎಲ್ಲೇ ಕೂತಿರೋರು ಎಲ್ಲ ಅಷ್ಟೇ. ನೀವೆಲ್ಲ ಯಾರಲ್ಲ, ಮೊದಲು ಕೂತವರಲ್ಲ. ಆಮೇಲೆ ಮೊದಲು ಕೂತವ್ರ ಗತಿ ಮುಗಿತು, ಅದು ಕ್ಷಣಕ್ಕೆ ಹೋದರು ಅಂತಾರೆ ಅರ್ಥ. ಮತ್ತೆ ಹುಟ್ಟಿದರು, ಆಮೇಲೆ ಮತ್ತೆ ಹುಟ್ಟಿದರು. ಎವ್ರಿ ಮೂಮೆಂಟ್ ಎಕ್ಸಾಂಪಲ್ ಕೊಟ್ಟ. ಪ್ರವಾಹ ಸೇಯಂ ದೀಪಜ್ವಾಲ ಉರಿತಾ ಇದೆ, ಅದೇ ಅಲ್ಲ. ಎವ್ರಿ ಮೂಮೆಂಟ್ ಏನಾಗುತ್ತದೋ
ನಮಗೆ ಅದೇ ಅಂತ ಕಾಣಿಸುತ್ತೆ, ನಿಜವಾಗ್ಲೂ ಏನಲ್ಲ ಅದಲ್ಲ. ಕಂಡಿದ್ದೇನಂತ ಅದೇ ಅಂತಾನೆ. ಈಗ ಪ್ರವಾಹದಲ್ಲಿ ನೀರು ಹರಿತಾ ಇದೆ, ಸ್ನಾನ ಮಾಡ್ತಾನೆ, ಮುಂದೆ ಹೋಯ್ತು ಪ್ರವಾಹ ಅದೇ ರೀತಿ ಬರ್ತಿದೆ, ಸಿಮಿಲಾರಿಟಿ ಇದೆ ಹೊರತು ಸೇಮ್ ಅಲ್ಲ. ಸೇಮ್ ಆಗಿದ್ದರೆ ಏನಾಗಬೇಕದು, ಮುಂದೆ ಹರಿದ ನೀರು ಮತ್ತೆ ಅಲ್ಲಿ ಬಂದು ಬರಬೇಕಾಗಿತ್ತು. ಹರಿದ ನೀರು ಹೋಗ್ತಾ ಅಲ್ಲಿ ಕಾಣಿಸ್ತಾ ಇದೆ ಹೋಗೋದು, ನಿಮಗೆ ಕಾಣಿಸ್ತಾ ಹೋದ್ರೆ ಬೇರೆ ಪೇಪರ್ ಹಾಕಿದ್ರೆ ಹೊಡ್ಕೊಂಡು ಹೋಗ್ತಿರುತ್ತೆ, ಗೊತ್ತಾಯ್ತಾ? ಈ ನೀರಿಲ್ಲಿದೆ ಮತ್ತೆ ನೋಡಿ ಇದೇ ರೀತಿ ಹರಿತಾ ಇದೆ ಮತ್ತೆ ಅದೇನು ಸರಿಯಾಗಿ ಹೇಳಿಬಿಟ್ರೆ ಗೊತ್ತು ಒಪ್ಕೊಂಡ್ಬಿಡ್ತಾರೆ, ಆ ಥರ ಇದೆ ಸರಿಯಾಗಿ ಹೇಳಿಬಿಟ್ರೆ ಅವ್ರು ಹೇಗೆ ಹಾಗೆ ಮಾಡಿದ್ದು. ಇಷ್ಟೇ ಇಟ್ಕೊಂಡು ಹೇಗೆ ವಿಶ್ವಮಿಥ್ಯಾ ದೃಶ್ಯತ್ವ ಅಂತ ಹೇಳಿದರು, ಅದೇ ರಾತ್ ಹೇಳಿದರು. ವಿಶ್ವಂ ಕ್ಷಣಿಕಂ, ಪ್ರತಿಯೊಂದು ಕ್ಷಣವಂ ಕ್ಷಣಿಕಂ ಹೇಳಿದರು. ನೋಡೋದಕ್ಕದು ಕ್ಷಣ ಮಾತ್ರ ಇರುತ್ತೆ ಅಂತ ಹೇಳಿದರು. ಬಟ್ ಆ್ಯಕ್ಚುಲಿ ತಪ್ಪೆಲ್ಲಿದೆ? ಈಗ ಉದಾಹರಣೆಗೆ ಈ ಪ್ರವಾಹದಲ್ಲಿ ಮೋಸ ಆಗ್ಬೋದು, ಪ್ರವಾಹದಲ್ಲಿ ಸತ್ಯ ಅದು, ನಿಜವಾಗ್ಲೂ ಏನಲ್ಲ ಅದೇ ಪ್ರವಾಹ ಅಲ್ಲ, ಕರೆಕ್ಟ್ ಅದು ಸೇಮ್ ಅದು ಹಾಗೇನೆ ಅದೇ ಅಲ್ಲ. ಅದೇ ಆಗಿದ್ದರೆ ಎಣ್ಣೆ ಖರ್ಚಾಗ್ತಿರಲಿಲ್ಲ. ಎಣ್ಣೆ ಖರ್ಚಾಗದ ಅರ್ಥ ಏನದಕ್ಕೆ? ಈ ಎಣ್ಣೆ ಸಪ್ಲೈ ಮಾಡಿದ್ರಿಂದ ಬೇರೆ ದೀಪನೇ ಬರ್ತಿದೆ ಅಂತ ಅರ್ಥ. ನಮಗೆ ಸಿಮಿಲಾರಿಟಿಯಿಂದ ಏನು ಗೊತ್ತಾಗ್ತಾ ಇಲ್ಲ, ಏನು ಗೊತ್ತಾಗ್ತಾ ಇಲ್ಲ, ಚೇಂಜ್ ಆಗಿರೋದು ಗೊತ್ತಾಗ್ತಾ ಇಲ್ಲ ಅಲ್ಲಿ. ಆದರೆ ಮನುಷ್ಯರ ಬಗ್ಗೆ ಹೇಳಕ್ಕೆ ಬರುತ್ತಾ? ಈಗ ಆಗಿದ್ದು ಏನಾಗಬೇಕಿತ್ತು? ಉದಾಹರಣೆಗೆ ನಿಮ್ಮದೇ ತಗೊಳ್ಳಿ. ಈಗ ರಾಮ ರಾವಣಂ ಅಹನತ್, ರಾಮನು ರಾವಣನನ್ನು ಕೊಂದ. ಹಾಗಿದ್ದರೆ ರಾಮನು ಅಂತ ಪದ ನೀವು ಕೇಳಿದ್ದೀರಿ, ರಾವಣ ಕೇಳ್ಬೇಕಾದ್ರೆ ನೀವು ಯಾರೂ ಇಲ್ಲ, ಹೊಸಬರು ಬಂದಿರೋದು ಈಗ, ಅರ್ಥ ಆಯ್ತಾ? ಆಮೇಲೆ ಇನ್ನೊಬ್ಬರು ಇನ್ನೊಬ್ಬರು ಒಂದಿದ್ದಾನೆ ಈಗಾಗಲೇ, ಕೇಳಿದವ್ರು ಏನಂತಾರೆ ಈಗ ಅರ್ಥ ಆಯ್ತು ನನಗೆ ಅಂತ. ಸೊ ರಾಮ ಶಬ್ದ ಕೇಳಿದವನು ಅವನೇ, ರಾವಣಂ ಕೇಳಿದವನು ಅವನೇ, ಅಹನತ್ ಕೇಳಿದವನು ಅವನೇ. ಅಂದಮೇಲೆ ಕ್ಷಣಸ್ಥಾಯಿ ಎಲ್ಲೇ ಆಯ್ತದ? ಈಗ ಆಗಲಿಲ್ಲ. ಇಬ್ಬರು ಒಂದೇ ಆಗಿದ್ದರೆ ಇವನು ಇಸ್ಕೊಂಡವನು ಕೊಟ್ಟವನು ಒಂದೇ ಆಗಿಬಿಟ್ರೆ ಗಟ್ಟಿಯದು. ದುಡ್ಡು ಕೊಡೋದೇ ಬೇರೆ, ಟಿಕೆಟ್ ಕೊಡೋದೇ ಬೇರೆ ಆದರೆ ಯಾರು ಇಸ್ಕೊಂಡವರೇ ಬೇರೆ, ಕೊಟ್ಟವರು ಬೇರೆ ಆಗಿಬಿಡ್ತಾರೆ. ನಮಗೆ ಅನಿಸಿದೆಯಾ ಅದೀಗ? ಅನಿಸಿಲ್ಲ. ಯಾರಿಗಾರು ಅನಿಸಿದೆಯಾ? ಮೊದಲೇನು ಹೇಳಿದ ಅಲ್ಲಿ ಪ್ರತ್ಯಭಿಜ್ಞಾ ಭ್ರಾಂತಿ ಎಂದ. ಪ್ರತ್ಯಭಿಜ್ಞಾ ಭ್ರಾಂತಿ, ಸೇಯಂ ದೀಪಜ್ವಾಲ ಭ್ರಾಂತಿ ಅದು. ಅದೇ ರೀತಿಯೇ ಸೋಯಂ ಗಂಗಾ ಅದು ಭ್ರಾಂತಿ ಅಂತ ಹೇಳಿದ. ಇದು ಭ್ರಾಂತಿ ಆಗೋದಾದರೆ ಎದುರಿಗಿರೋ ವ್ಯಕ್ತಿ ಇದ್ದಾನಲ್ಲ ಆತ ಏನು ಎವರಿಟಿ ಏನು ಹೇಳಬೇಕಾಗಿತ್ತು? ಆತ ರಾಮನು ವಾಟ್ ನೆಕ್ಸ್ಟ್, ಆಮೇಲೆ ರಾವಣ ಮೊದಲೇನು ಹೇಳಿಲ್ವಲ್ಲ ಅಂತ ಕೇಳಬೇಕಾಗಿತ್ತು. ಅರ್ಹತ್ ಮುಂದೇನು ಗೊತ್ತಿಲ್ಲ ಅಂತ ಹೇಳೋದಿಲ್ಲ, ಅರ್ಥ ಆಯಿತು ಅಂತಾನೆ. ಅದು ಕೇಳಿಸ್ಕೊಂಡವನು ಏನಾಗಿದ್ದಾನೆ? 3 ಪದ ಕೆಡ್ದವನು ಒಬ್ಬನೇ. ಒಂದು ಕ್ಷಣಕ್ಕಾಗಿದ್ದರೆ ಒಂದು ಪದ ಕೆಡ್ದವನು ಇನ್ನೊಂದು ಕದ ಕೆಡೋದಿಲ್ಲ. ಸೊ ಅವನಿಗೆ ವಾಕ್ಯನೇ ಅರ್ಥ ಆಗಬಾರ್ದು ಯಾರಿಗೂ ಕೂಡ. ಅರ್ಥ ಆಗುತ್ತಾ ಇಲ್ಲ? ಈಗ ಅರ್ಥ ಆಗುತ್ತೆ. ಯಾವ ಆಧಾರ್ ಕಾರ್ಡು ಉಪಯೋಗ ಬರ್ತಿದ್ದಿಲ್ಲ, ಆಗಿದ್ದಿದ್ದರೆ ಏನಾಗ್ತಿತ್ತಾಗ ಕ್ಷಣಕ್ಕೊಂದು ಆಧಾರ್ ಕಾರ್ಡು ಕೊಡಬೇಕಾಗ್ತಿತ್ತು. ಆಧಾರ್ ಕಾರ್ಡು ಸಿಮಿಲಾರಿಟಿ ಕೊಟ್ಟವರು ಇಲ್ಲ, ಇವರು ಇಲ್ಲ, ತೊಗೊಂಡವರು ಇಲ್ಲ, ಹೇಗಾಗ್ತಿತ್ತು. ಹಾಗೆ ಇಲ್ಲ ಈಗ. ಅಲ್ಲಿ ಅದೇ ಅವನು ಇದು ಸಾರಸ್ಯ. ಶುಕ್ತಿ ರಜತದಲ್ಲಿರೋ ಎಕ್ಸಾಂಪಲ್ನಲ್ಲಿ ಕಂಡಿದ್ದು ಇರೋದು ಶುಕ್ತಿ, ಕಂಡಿದ್ದು ರಜತ, ಅದು ಸುಳ್ಳು, ಅದು ಕರೆಕ್ಟ್ ಅದು. ಆದರೆ ಎಕ್ಸಾಂಪಲ್ನಿಂದ ಎಲ್ಲವೂ ಸುಳ್ಳು ಅಂತ ಹೇಳಿದ್ದು ತಪ್ಪು. ಇಲ್ಲಿ ಕ್ಷಣಿಕ ಹೌದು, ದೀಪಜ್ವಾಲದಲ್ಲಿ ಹಾಗಿದೆ, ಪ್ರವಾಹದಲ್ಲಿ ಹಾಗಿದೆ, ಇದಕ್ಕೆ ಅಪ್ಲೈ ಮಾಡಿದ್ದು ಸರಿಯಲ್ಲ. ಇಬ್ಬರು ಮಾಡಿದ್ದು ಹಾಗೇ ಒಂದು ಎಕ್ಸಾಂಪಲ್ ತೊಗೊಂಡ್ಬಿಟ್ಟು ಅದೇ ಎಕ್ಸ್ಟೆಂಡ್ ಮಾಡ್ತಾ ಬಂದರು. ಅಲ್ಲಿ ಕೆಲವು ಕನ್ವಯ, ಎಲ್ಲದಕ್ಕೆ ಅನ್ವಯ ಆಗೋದಿಲ್ಲ. ಅದು ಎಲ್ಲದಕ್ಕೆ ಅನ್ವಯ ಮಾಡಿ ಅದು ಯುಕ್ತಿ, ಅದು ಯುಕ್ತಿ ಎಂಬುದೇ ಬೋತ್ ಸೈಡ್ಸ್, ಸರಿ ಆಗ್ಬೋದು, ತಪ್ಪು ಆಗ್ಬೋದು. ಅದು ನಾವು ಹಾಗೆ ಮಾಡಲಿಲ್ಲ. ನೋಡು, ಎರಡೂ ಇದೆ. ಈಗ ಪ್ರವಾಹದಲ್ಲೂ 2 ಇವೆ, ಒಂದು ಅದು, ಇನ್ನೊಂದು ಇದು. ದೀಪಜ್ವಾಲ ಮೋಸ ಆಗಿದೆ. ಅದು ವ್ಯಕ್ತಿರು ಕಂಡಾಗ ಅವನೇ ಇವನು ಅಂತ ಹೇಳ್ತೀವಲ್ಲ, ಏನಾಗಿಲ್ಲ ಅದು? ಏನಾಗಿಲ್ಲ? ಮೋಸ ಆಗಿಲ್ಲ ಅಲ್ಲಿ. ಹೌದು, ನಾನು ಅವನೇ ಅಂತ ಹೇಳಿದ, ಇವ್ರು ಅವನೇ ಅಂತ ಇವನಂತ ಇನ್ನೊಬ್ರು ಸರ್ಟಿಫೈ ಮಾಡ್ದ. 3 ಜನ ಅಲ್ಲಿದ್ದಾರೆ. ಆಮೇಲೆ ಕೇಳಿದ್ರೆ ಹೌದು ಅಂತಾರೆ, ಅವರು ಚೇಂಜ್ ಆಗಿಲ್ಲ. ಆಮೇಲೆ ನಾನೇನು ಗೊತ್ತೇ ಇಲ್ಲ ನನಗೆ ಅಂತ ಹೇಳೋದಿಲ್ಲ ಅವನು. ನಾನು ಹೊಸಬಾಗಿದ್ದರೆ ನನಗೆ ವಿಷಯನೇ ಗೊತ್ತಿಲ್ಲ ಅಂತಿದ್ದ. ಎಲ್ಲ ಕರೆಕ್ಟ್ ಅದು, ನಾನು ಹೇಳಿದ್ದೇನೆ, ಅವನೇ ಕಂಡಿದ್ದು. ಈ ಕೇಸ್ ಬೇರೆ ಆಯ್ತು ಈಗ. ಅಂದರೆ ಶುಕ್ತಿಯನ್ನು ನೋಡಿ ರಜತ ಅಂತ ತಿಳ್ಕೊಂಡಿದ್ದು ತಪ್ಪಾಯಿತು. ಇರೋ ಶುಕ್ತಿನೇ, ಶುಕ್ತಿ ನೋಡಿ ಶುಕ್ತಿ ಅಂತ ತಿಳ್ಕೊಂಡು ಅವಾಗೇನಾಯಿತು? ಆ ರೀತಿ ಇವತ್ತು ನಮ್ಮ ವ್ಯವಹಾರದಲ್ಲಿ ಎಲ್ಲವೂ ಸುಳ್ಳಾಗಿದೆಯಾ? ಆಗಿಲ್ಲ. ಎಲ್ಲವೂ ಸುಳ್ಳಾಗಿದ್ದರೆ ಮಾತು ಹೇಳಬೇಕಾಗಿತ್ತು. ಎಲ್ಲವೂ ಸುಳ್ಳಾಗಿಲ್ಲ. ಆದ್ದರಿಂದ ಕೆಲವು ಸುಳ್ಳು ಇವೆ, ಕೆಲವು ಸತ್ಯನೂ ಇದೆ. ಸುಳ್ಳಾಗಬೇಕಾದ್ರೆ ಕಾರಣ ಇದೆ, ಸತ್ಯ ಆಗಲಿಕ್ಕೆ ಪ್ರಮಾಣ ಆಗಿರೋದು ಒಂದೇ ಕಾರಣ. ಅದೇ ರೀತಿಯಲ್ಲಿ ಕ್ಷಣಕಾಲ ಇರೋದಿದೆ, ಇಲ್ಲ ಅಂತಲ್ಲ. ಎಲ್ಲವೂ ಕ್ಷಣಿಕ ಅಂತ ಹೇಳಬಾರ್ದು, ತಪ್ಪದು. ಕ್ಷಣಾದಯ ಕ್ಷಣಿಕಾಸ್ತದ್ವಿಶೇಷ ಯಥ ಪ್ರಯಾಂತೇವ ನಿಸರ್ಗತೋ ಅಖಿಲಾ ತತಃ ಸ್ಥಿರತ್ವೇಪಿ ವಿಶೇಷ ಸಂಶ್ರಯ. ಪರಮಾತ್ಮ ಹೇಳಿದ, ಹೌದು ಕ್ಷಣಿಕ ಅಂತ ಹೇಳಿದ. ಕ್ಷಣಿಕ ಅಂತ ಹೇಳಿದರೆ ಅವ್ರ ಪ್ರಕಾರ ಏನು? ಕ್ಷಣ ಮಾತ್ರ ಸ್ಥಾಯಿ ಅಂತ ತಿಳ್ಕೊಂಡು. ಇವನು ಪ್ರತ್ಯಕ್ಷ ಪ್ರಮಾಣ ಅಂದ, ನಾವು ಪ್ರತ್ಯಕ್ಷ ಪ್ರಮಾಣ ಅಂದ್ವಿ. ಯಾಕೆ ಖಂಡನೆ ಮಾಡಿದ್ವಿ ಅವನ್ನ? ಪ್ರತ್ಯಕ್ಷ ಒಂದೇ. ಹಾಗೆ ಎಲ್ಲವೂ ಕ್ಷಣಿಕ ಅಂತ, ಅದು ತಪ್ಪಾಯ್ತಷ್ಟೆ. ಕೆಲವು ಕ್ಷಣಿಕ ಓಕೆ, ಎಲ್ಲವೂ ಕ್ಷಣಿಕ ಅಂತ ಹೇಳಬಾರದು. ಅದೇ ಮತ್ತೆ ಕ್ಷಣಿಕ ಅಂತ ಯಾಕೆ ಕರೀತಾರೆ ಅಂತ ಕರೆದ್ರೆ, ಎಲ್ಲದೂ ಕೂಡ ಕ್ಷಣಕ್ಕೆ ಸಂಬಂಧಪಟ್ಟಿದೆ ಅಂತ ಅರ್ಥ. ಕ್ಷಣಕ್ಕೆ ಸಂಬಂಧ ಕ್ಷಣಿಕನೇ ಅದು. ಅಂದ್ರೇನು? ಸುಳ್ಳು ಅಂತಲ್ಲ, ಎಲ್ಲದಕ್ಕೂ ಕ್ಷಣದ ಸಂಬಂಧ ಇದೆ, ಕರೆಕ್ಟ್ ಅದು.
ಎಲ್ಲದಕ್ಕೂ ನಮ್ಮ ಕಾಲಕ್ಕೆ ಸಂಬಂಧ ಇದೆ. ಹಿಂದವ್ರಿಗೆ ಕಾಲದಲ್ಲಿ ಇದ್ದರು, ಈ ಕಾಲದಲ್ಲಿ ಇಲ್ಲ. ಆ ಕಾಲಕ್ಕೆ ಸಂಬಂಧ ಇತ್ತು, ಅವ್ರಿಗೆ ಈ ಕಾಲದಲ್ಲಿ ಇಲ್ಲ. ಗೊತ್ತಾಯ್ತಾ? ಕ್ಷಣ ಅಂದರೆ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಆಗಬೇಕಾಗಿಲ್ಲ. ಏನು ಸಾಕದು? ಶಾರ್ಟ್ ಪೀರಿಯಡ್ ಅಂತ ಅರ್ಥ. ಎಲ್ಲ ಅನಿತ್ಯ ಅಂತ ಅರ್ಥ ಇದ್ರು ಕೊಟ್ಟರೆ ಸಾಕು. ಎಲ್ಲ ಪದಾರ್ಥವು ಅನಿತ್ಯ. ಯಾವುದು? ಮೆಟೀರಿಯಲ್ ಆಗಿದ್ದರೆ, ಪ್ರಾಕೃತ ಆಗಿದ್ದರೆ. ಇಲ್ಲದವರಲ್ಲ, ಅಲ್ಲಿಗೂ ಲಿಮಿಟ್ ಮಾಡಬೇಕು. ಮತ್ತೆ ಸರ್ವಂ ಕ್ಷಣಿಕ ಅಂದರೆ ಸರ್ವಂ ಕ್ಷಣ ಸಂಬಂಧಿ ಅಂತ ಅರ್ಥ. ತಪ್ಪೇನು? ಸರಿ ಇದೆ. ಅದು ಎಲ್ಲದಕ್ಕೂ ಕ್ಷಣದ ಸಂಬಂಧ ಇದೆ. ಇಲ್ಲಿ ಅಡ್ರೆಸ್ ಕೊಟ್ಟಿರೋದು ಹೌದು, ಇಲ್ಲ ಅಂಬೋದು ಹೌದು. ಅವನು ಅಡ್ರೆಸ್ ಕೊಟ್ಟು ಮಾತ್ರಕ್ಕೆ ಏನಾಗಬೇಕಾಗಿಲ್ಲ. ಅವನು ಅಲ್ಲಿ ಇರ್ತಾನೆ, ಯಾವಾಗ 20 ಅಲ್ಲೇ ಕೂತಿರ್ಬೇಕು ಅಂತ ಅರ್ಥ ಅಲ್ಲ. ಪರ್ಮನೆಂಟ್ ಅಡ್ರೆಸ್ಸಲ್ಲೂ ಪರ್ಮನೆಂಟಾಗಿ ಯಾರು ಇರಬೇಕಾಗಿಲ್ಲ. ಮತ್ತು ಟೆಂಪ್ರರಿ ಇಲ್ಲ, ಪರ್ಮನೆಂಟ್ ಅಡ್ರೆಸ್. ಪರ್ಮನೆಂಟ್ ಹೇಳಿದರೆ ಇಲ್ಲೇ ಇಲ್ಲ ಅಂತ ಕೇಳಿ ಬೀಗ ಕಡೆ ಊರಿಗೆ ಹೋಗಿದ್ದಾನೆ. ಬೀಗ ಕಡೆ ಹೋಗಬಾರ್ದಾಗಿತ್ತು ಅಂದರೆ ತಪ್ಪದು. ಸೊ ಕ್ಷಣಿಕ ಕ್ಷಣ ಮಾತ್ರ ಸ್ಥಾಯಿ ಎಂಬುದು ತಪ್ಪು. ಕ್ಷಣಗಟ್ಟಲೆ ಸ್ಥಾಯಿ ಕರೆಕ್ಟು. ತಪ್ಪೇನಿದೆ? ಏನು ತಪ್ಪಾಗಲಿ. ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ಆ ರೀತಿ ಅರ್ಥ ಮಾಡಿ ಸರಿಯಾಗಿ ದೇವರು ಹೇಳಿದ್ದಾರೆ ತಪಾರ್ಥ ಮಾಡಿಕೊಂಡು ಅವರು ಎಲ್ಲವೂ ಕ್ಷಣ ಮಾತ್ರ ಇರೋದ್ರಿಂದ ಕ್ಷಣಕ್ಕಿಂತ ಹೆಚ್ಚು ಅಸ್ತಿತ್ವ ಯಾರಿಗೂ ಇಲ್ಲ. ಉಳಿದೆಲ್ಲ ಏನು? ಸುಳ್ಳು. ಈ ಥರ ವಾದ ಬಂದಿಟ್ಟು ಮತ್ತು ಶೂನ್ಯ ಕೊನೆಗೆ ಸರ್ವಂ ಕ್ಷಣಿಕಂ ಸರ್ವಂ ಶೂನ್ಯಂ ಸರ್ವಂ ಜ್ಞಾನಾತ್ಮಕಂ ಈ ರೀತಿ ವಾದ ಮಾಡಿದರು. ಸರ್ವಂ ಶೂನ್ಯಂ ಅಂದುಬಿಟ್ರು. ಅದಕ್ಕೂ ಅರ್ಥ ಇದೆ ಬೇರೆ. ಕ್ಷಣಿಕಕ್ಕೂ ಬೇರೆ ಅರ್ಥ ಇದೆ. ಅಸತ್ ಅಂದರು, ಅದಕ್ಕೂ ಬೇರೆ ಅರ್ಥ ಇದೆ. ಎಲ್ಲದನ್ನು ಹೇಳ್ತಾರೆ. ಕ್ಷಣಾದ ಯಾರ್ದು? ಅವನು ಕ್ಷಣಿಕ ಅಂತ ಹೇಳೋದಿಲ್ಲ. ಕ್ಷಣಿಕ ಅಂತ ಹೇಳೋದು ಚಾರ್ವಾಕ. ಇದನ್ನು ವರ್ಷಗಟ್ಟಲೆ ಇರುತ್ತೆ ಅಂತ ಹೇಳ್ತಾನೆ. ಆದರೆ ಏನಲ್ಲ ಅದು? ಅದೇ ಜೀವ ಅಲ್ಲ, ಚೇತನ ಅಲ್ಲ. ಹೇಳಿ. ಹಾಂ 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 ದೇಹನೇ ಆತ್ಮ ಅಂತ ಅವನು ಕರೀಲಿಲ್ಲ. ನಾವು ಹೇಳಿದ್ದಕ್ಕೆ ಕರೆದ ಅಷ್ಟೇ. ಆತ್ಮ ಅಂತ. ಆತ್ಮ ಎಲ್ಲಿದೆ ರೀ? ದೇಹನೇ ಆತ್ಮ ಅಂದ. ನಾ ಆತ್ಮ ಅಂದಿದ್ದಕ್ಕೆ ಅಂದು ಕೂಡ್ಸೋಕ್ಕೋಸ್ಕರ ಮಾಡೋದು ದೇಹನೇ ಆತ್ಮ. ಬೇರೆ ತೋರಿಸಿ ನೋಡಂತ ಎಲ್ಲಿದೆ ಈಗ ದೇಹ ಆತ್ಮ? ಅವನೇನು ಕೊಡ್ತಾನೆ ಗೊತ್ತು ಉತ್ತರನ? ದೇಹ ಇದೆ, ಈಗ ಸತ್ತೋದ. ದೇಹ ಇದೆ ಮತ್ತೆ ಈಗ. ದೇಹನೇ ಆತ್ಮನು ಬೇರೆಯಾಗಿದೆ. ಏನಾಗಬೇಕಾಗಿತ್ತು ಈಗ? ಇರಬಾರ್ದಾಗಿತ್ತು. ಈಗ ಅವನು ದೇಹ ಇದೆ, ಮೊದಲು ದೇಹ ಇತ್ತು, ಈಗಲೂ ದೇಹ ಇದೆ. ಅದರ ಅರ್ಥ ಏನಾಗಿದ್ದರೆ ಆತ್ಮ ಅಂತ ಬೇರೆ ಇಲ್ಲ. ಈ ಆ್ಯಕ್ಟಿವಿಟೀಸ್ ಯಾತಕ್ಕಿಲ್ಲ ಅಂದರೆ ನೀವು ಮೋಟರ್ ಯಾವಲ್ಲಿ ಹೋಗ್ತಾನೆ ಇರಬೇಕಾ? ನಿಲ್ಬೋದಲ್ಲ. ಅರ್ಥ ಆಯ್ತಾ ಈಗ? ಆದ್ದರಿಂದ ನಿಂತರೂ ಮೋಟ್ರು, ಮೂವ್ ಆಗ್ತಿದ್ರು ಮೋಟ್ರು, ನಿಂತರೂ ದೇಹ, ಓಡಾಡ್ತಿದ್ರು ದೇಹ. ನೀವೊಂದು ಆತ್ಮ ಅಂತ ಕರಿತೀರಷ್ಟೇ. ನಾವಿಲ್ಲಿ ಕರ್ಕೊಂಡು ಹಾಳಾಗೋಲಿ ಕರ್ಕೊಂಡೆ. ಬಟ್ ನಾನೇನು ಹೇಳ್ತೀನಿ ಈಗ? ಎರಡೂ ಒಂದೇ ಅಷ್ಟೇ. ನಿಮ್ಮ ಸಮಾಧಾನಕ್ಕೆ ಹೇಳಿದ್ದು. ನಮ್ಮ ಪ್ರಕಾರ ಏನಿಲ್ಲ, ಆತ್ಮ ಅಂತ ಇಲ್ಲೇ ಇಲ್ಲ. ಅವನು ಬೇರೆ, ಇವನು ಬೇರೆ. ಅಂದರೆ ಏನು ಮಾಡ್ತೀವಿ? ಎಲ್ಲ ದುರ್ಮತಗಳು ಕೂಡ ಅಲ್ಟಿಮೇಟ್ಲಿ ಏನಾಗುತ್ತೆ? ಅವೆಲ್ಲ ರೆಡ್ಯೂಸ್ ಆದರೆ ಅದೇ ಸ್ಥಿತಿ ಬರೋದು. ಗೊತ್ತಾಯ್ತು? ಎಲ್ಲ ದುರ್ಮತಗಳು ಕೂಡ ಕೊನೆಗೆ ಬರೋದು ಅದೇ ಹಂತಕ್ಕೆ. ಆ ದೃಷ್ಟಿಯಿಂದ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡು, ದುರ್ಮತಗಳಲ್ಲಿ ಬೇರೆ ಬೇರೆ ಶೇಪ್ ಇರ್ಬೋದೇ ಹೊರತು ಫೈನಲಿ ಆನ್ಸರ್ ಒಂದೇ. ಫೈನಲ್ ಆನ್ಸರ್ ಬೇರೆ ಬೇರೆ ಹೆಸರಲ್ಲಿ ಕೊಡ್ತಾರೆ ಅಷ್ಟೇ. ಇವತ್ತು ಸರಿಯಾದ ಒಂದೇ ಪದಾರ್ಥ ಇರುತ್ತೆ, ಉಳಿದೆಲ್ಲ ಡೂಪ್ಲಿಕೇಟ್. ಎಷ್ಟು ಡೂಪ್ಲಿಕೇಟ್ ಬರ್ಬೋದು ಬೇಕಾದ್ರೆ? ಅನೇಕ ಟೈಪ್ ಡೂಪ್ಲಿಕೇಟ್ ಮಾಡ್ಬೋದು. ಆ ಥರ ಮಾಡಿದ್ದಾರೆ. ಸಮುದಾಯದಗಳು ಅದೇ ಎಲ್ಲ ಎಷ್ಟು ಬ್ರಹ್ಮಸೂತ್ರ ಭಾಷ್ಯ ಬಂತಿದ್ರಲ್ಲಿ. 5 ಅದರಲ್ಲಿ ಏನು ಬಂದಿದೆ ಈಗ? ಬ್ರಹ್ಮಸೂತ್ರ ಭಾಷ್ಯ ಎಂಥ ಸಮಯಪಾದ, ಅದು ಎಂಥ ಸಮಯಪಾದ? ಸತ್ಸಮಯಪಾದ, ಅದು ದುಸ್ಸಮಯಪಾದ. ಬೌದ್ಧ ಮತವನ್ನು ಸದ್ಮತ ಅಂತ ಹೇಳೋದಕ್ಕೆ ಇದ್ದು ಹೊರಟಿರೋದು, ಅದು ದುರ್ಮತ ಅಂತ ಅಲ್ಲಿ ಹೇಳ್ತಿರೋದು. ಅವ್ರು ತಪ್ಪು ತಿಳ್ಕೊಂಡಿದ್ದನ್ನು ಖಂಡನೆ ಮಾಡಬೇಕು ಹೊರತು ಯಾವುದರ ಖಂಡನೆ ಮಾಡಬಾರ್ದು, ಸರಿಯಾದ ಖಂಡನೆ ಮಾಡೋಕ್ಕೆ ಹೋಗಬಾರ್ದು. ದೇರ್ಫೋರ್ ಎಲ್ಲವೂ ಕ್ಷಣಿಕನೇ. ಸಂಶ್ರಯಾದುಕ್ತಂ ಕ್ಷಣಸ್ಥಾಯಿ ಮಯಾ ಸಮಸ್ತಂ. ಕ್ಷಣಕಾಲ ಇದೆ ಅಂದರೆ ಇವರಲ್ಲಿ ಇರ್ತಾರೆ, 10 ನಿಮಿಷ ಇರ್ತಾರೆ ಅಂದರೆ 10 ನಿಮಿಷ ಇರ್ತಾರೆ ಅಂದರೆ ಆಮೇಲೆ ಇರಬಾರ್ದು ಅಂತಲೂ ಇಲ್ಲ, ಇಲ್ಲ ಅಂತಲೂ ಇಲ್ಲ. ನಿಮ್ಮ ಉಳಿದವ್ರಿಗೆ ಅವೇಲ್ ಮಾಡ್ಕೊಳ್ಳೋಕ್ಕೆ 10 ನಿಮಿಷ ಇರ್ತಾರೆ, ಅಷ್ಟರಲ್ಲೇ ಬರ್ಬೋದು ಅಂತ ಅರ್ಥನೇ ಹೊರತು 10 ನಿಮಿಷ ಇರ್ತಾರೆ ಆಮೇಲೆ ಇರೋದೇ ಇಲ್ಲ, ಅವ್ರು ದೇಹನೇ ಹೋಗಿಬಿಡುತ್ತೆ. 100 ಅರ್ಥ ಮಾಡಬಾರ್ದು ಅದಕ್ಕೆ. ಇಲ್ಲಿರೋದು 10 ನಿಮಿಷ ಅಂತ ಹೇಳಿದ ಮಾತ್ರಕ್ಕೆ ಅವ್ರ ದೇಹನೇ 10 ನಿಮಿಷ ಇರುತ್ತೆ ಅಂತ ಹೇಗೆ ಅರ್ಥ ಅಲ್ವೋ? ಕ್ಷಣಸ್ಥಾಯಿ, ಎಲ್ಲವೂ ಕ್ಷಣಸ್ಥಾಯಿ. ಹೌದು, ಕ್ಷಣಕಾಲನೇ. ನಿತ್ಯ ನಾರಾಯಣನು ಕ್ಷಣಿಕನೇ. ಅದಕ್ಕೆ ಕ್ಷಣ ಸಂಬಂಧಿ ಇದೆ ಅಂತ ಅರ್ಥ. ಕ್ಷಣ ಅಂಬುದು ಕಾಲ, ಎಲ್ಲ ಕಾಲದಲ್ಲೂ ದೇವರಿರ್ತಾರೆ ಅಷ್ಟೇ. ನಿತ್ಯತ್ವ ಅದು. ಇವ್ರ ಪ್ರಕಾರ ನಿತ್ಯತ್ವ ತಂದ್ಕೊಂಡಿದ್ದ, ಅನಿತ್ಯತ್ವ ಅಲ್ಲ. ಇದೇನು ತತ ಸ್ಥಿರತ್ವೇಪಿ ವಿಶೇಷ ಸಂಶ್ರಯಾತ್. ಆದರೆ ಸ್ಥಿರವಾಗಿದ್ದರೂ ಕೂಡ ಕ್ಷಣಸ್ಥಾಯಿ ಅಂತ ಕರೀಲಿಕ್ಕೆ ಬರುತ್ತೆ ಅಂಥೇಳಿ. ನಿಜವಾಗ್ಲೂ ಸ್ಥಿರ ಏನಂತ ಕರಿಬೋದು ಈಗ? ಈ ಅರ್ಥದಲ್ಲಿ ಕ್ಷಣಿಕ ಅಂತ ಕರಿಬೋದು, ಏನು ತಪ್ಪಲ್ಲ, ಅದು ಸರಿಯೇ. ಮಯಾ ಸಮಸ್ತಂ. ಅದಕ್ಕೆ ನಾನು ಏನು ಹೇಳಿದೆ?
ಎಲ್ಲವೂ ಕ್ಷಣಿಕ ಅಂತ ಹೇಳಿದೆ. ಆ ಅರ್ಥದಲ್ಲಿ ಇವ್ರು ತಿಳ್ಕೊಂಡು ಈ ಅರ್ಥದಲ್ಲಿ ತಿಳ್ಕೊಂಡ್ರು. ತಪ್ಪು ಅಲ್ಲಿ ಅಂದ್ರೆ ಬೇರೆ ಅರ್ಥ ತಿಳ್ಕೊಂಡ್ರಲ್ಲ ಹಾಗೆ. ತದ್ವಾನ್ ವಿಶೇಷಶ್ಚಯತೋ ನ ಭಿನ್ನೌ ಸದಾ ಸ್ವನಿರ್ವಾಹಕ ಶಕ್ತಿಯುಕ್ತೌ ಅತ ಕ್ಷಣಸ್ಥಾಯಿ ಸಮಸ್ತವೇತತ್ ಸ್ಥಿರಾತ್ಮಕಂಚೇತಿ ನಾಸ್ತಿ ಭೇದ. ಅಲ್ಲಿ ಕ್ಷಣಿಕ ಅಂತೀರಿ, ಸ್ಥಿರ ಅಂತೀರಿ. ಕ್ಷಣಿಕ ಆದರೆ ಏನಾಗಬಾರ್ದು? ಸ್ಥಿರ ಆಗಬಾರ್ದು. ಸ್ಥಿರ ಆದರೆ ಏನಾಗಬಾರ್ದು? ಕ್ಷಣಿಕ ಆಗ್ಬೋದು. ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಎರಡು ಹೇಗಾಗುತ್ತೆ ಅಂದರೆ ವಿಶೇಷ ಅದಕ್ಕೆ ಹೇಳಿದ್ದು ನಾವೀಗ. ಈ ದೃಷ್ಟಿಯಲ್ಲಿ ಕ್ಷಣಿಕ, ಕ್ಷಣ ಮಾತ್ರ ಸ್ಥಾಯಿ ಅಲ್ಲ, ಕ್ಷಣ ಸಂಬಂಧಿ ಅಷ್ಟೇ. ಸೊ ಕ್ಷಣ ಸಂಬಂಧಿ ಯಾರು ಸ್ಥಿರ ಆಗಬಾರ್ದು ಅಂತಿಲ್ಲ. ಕ್ಷಣ ಮಾತ್ರ ಸ್ಥಾಯಿ ಆದರೆ ಸ್ಥಿರ ಆಗುತ್ತೆ. ಗೊತ್ತಾಯ್ತು? ಕ್ಷಣ ಮಾತ್ರ ಸ್ಥಾಯಿ ಅಂದರೆ ಸ್ಥಿರ ಆಗೋದಿಲ್ಲ. ಕ್ಷಣಿಕ ಅಂದರೆ ಸ್ಥಿರ ಆಗಬೇಕಾಗಿಲ್ಲ. ಮೇ ಆರ್ ಮೇ ನಾಟ್ ಬಿ. ಅರ್ಥ ಆಯ್ತಾ? ಅದಾದರೆ ಕ್ಷಣ ಮಾತ್ರ ಅಂದರೆ ಏನಾಗುತ್ತೆ ಅಲ್ಲಿಗೆ? ತಪ್ಪು. ಕಂಡಿದ್ದಲ್ಲಿ ಒಮ್ಮೆ ತಪ್ಪಾಗ್ಬೋದು, ಕರೆಕ್ಟ್. ಅದು ಕಂಡಿದ್ದೆಲ್ಲ ತಪ್ಪು ಅಂದರೆ ತಪ್ಪು. ಒಮ್ಮೊಮ್ಮೆ ಕಂಡಿದ್ದು ತಪ್ಪಾಗುತ್ತೆ, ಎಲ್ಲರೂ ಒಪ್ತಾರೆ. ಆದರೆ ಎಲ್ಲವೂ ತಪ್ಪು ಅಂತ ಹೇಳಿದ್ರೆ ಸರಿಯಲ್ಲ. ಆ ಅರ್ಥದಲ್ಲಿ ವಿಶೇಷ ಬಲ ಇರೋದರಿಂದ ವಸ್ತುವಿಗೆ ಎರಡು ಮುಖ ಬಂತು. ಅದಕ್ಕೆ ವಿಶೇಷ ಇರೋದು ಎರಡೂ ಸಾಧ್ಯ. ಅಣೋರಣೀಯಾನ್ ಮಹತೋ ಮಹಿಯಾನ್ ಹೇಗೆ ಹೇಳ್ತೇವೋ ಹಾಗೆ. ಮತ್ತು ವಸ್ತುವಿನ ರೂಪ ಅಂತೀವಿ. ವಸ್ತು ರೂಪ ಎರಡು ಒಂದೇ ಆಗಿರೋ ಏನಂತ ಹೇಳಬೇಕು ನ್ಯಾಯವಾಗಿ? ವಸ್ತು ರೂಪ. ವಸ್ತುವಿನ ಅಂತ ಉಪಯೋಗಿಸ್ಬಾರ್ದು ಪದನ. ಎರಡು ಒಂದೇ ಆದಾಗ ವಸ್ತು ರೂಪ. ಅವನು ರೂಪ ಅಷ್ಟೇ. ಯಾಕೆ ಅವನ ರೂಪ ಅಂತ ಯಾತಕ್ಕಂತೀವಿ ಅಂದರೆ ಭೇದ ವ್ಯವಹಾರ ಮಾಡ್ತೇವೆ. ಕಾರಣ ಏನೋ? ಅಭೇದ ಇದೆ, ಭೇದ ವ್ಯವಹಾರ ಮಾಡ್ತೇವೆ. ಅದಕ್ಕೆ ವಿಶೇಷ ಬಲದಿಂದ. ಸೊ ವಿಶೇಷ ಬಲದಿಂದ ಕ್ಷಣಸ್ಥಾಯಿಯಾದದ್ದು ಕ್ಷಣಿಕ ಆಗ್ಬೋದು, ಗೊತ್ತಾಯ್ತು? ಸ್ಥಿರವಾದದ್ದು ಕ್ಷಣಿಕ ಆಗ್ಬೋದು. ಅವನಿಗೆ ಅರ್ಥ ಆಗಲಿಲ್ಲ, ಅದು ತನ್ನ ಅರ್ಥ ಮಾಡಿಕೊಂಡು ಕಳ್ಕೊಂಡ್ಬಿಟ್ಟ. ತದ್ವಾನ್ ವಿಶೇಷಶ್ಚ ಯಥೋ ನ ಭಿನ್ನೌ ತದಾ ಸ್ವನಿರ್ವಾಹಕ ಶಕ್ತಿಯುಕ್ತೌ. ವಿಶೇಷ ಬಲದಿಂದ ಹೇಳಿದ್ದು, ವಿಶೇಷ ಒಪ್ಪಲ್ಲ ಅವರು. ತತ ಕ್ಷಣಸ್ಥಾಯಿ ಸಮಸ್ತಮೇತದ್ ಸ್ಥಿರಾತ್ಮಕಂಚೇತಿ ನಾಸ್ತಿ ಭೇದ. ಯಾರೂ ಒಪ್ಪಿಲ್ಲ. ವಿಶೇಷ ಪದ ಒಪ್ತಾರೆ, ಈ ಕಾನ್ಸೆಪ್ಟ್ ಒಪ್ಪಲ್ಲ. ಕಾನ್ಸೆಪ್ಟ್ ಒಪ್ಪಲ್ಲ. ಅನೇಕ ಇವೆಲ್ಲ ಒಪ್ತಾರೆ. ವಿಶೇಷ ಅಂತ ವೈಶೇಷಿಕರ ಹೆಸರೇ ಅದು. ವಿಶೇಷ ಒಪ್ಪಿದ್ದಕ್ಕೆ ವೈಶೇಷಿಕ. ಈ ವಿಶೇಷ ಒಪ್ಪಿದ್ದಲ್ಲ, ಬೇರೆ ವಿಶೇಷ. ದೇವ್ರನ್ನ ಒಪ್ಪೋರೆಲ್ಲ ವಿಷ್ಣು ಸರ್ವತ್ವ ಓದ್ತಿಲ್ವೋ ಹಾಗೆ ದೇವರನ್ನು ಒಪ್ತಾರೆ, ಅದು ವಿಷ್ಣು ಸರ್ವತ್ವ ಒಪ್ಪೋದಿಲ್ಲ. ಆ ರೀತಿಯಲ್ಲಿ ವಿಶೇಷ ಪದ ಒಪ್ತಾರೆ, ಈ ಅರ್ಥ ಒಪ್ಪೋದಿಲ್ಲ. ಜ್ಞೋಹಂ ಸದೈಕಃ ಪರಭೋ ಮಯೇತತ್ ಸದಾನನೀಯಂ ಹಿ ತಥೋ ಅಸ್ವತಂತ್ರಂ ಜ್ಞಾನಾತ್ಮಕಂ ವಿಶ್ವಮತೋ ಮಯೋಕ್ತಂ ಜಡಸ್ವರೂಪಂಚ ಕಿಮುಸ್ಮಚೇತನಂ. ಜ್ಞೋಹಂ ಸದೈಕಃ ಪರಮಃ ಮಯಾ ಏತತ್ ಸದಾ ಅನನೀಯಂ ಹಿ ಯಥೋ ಅಸ್ವತಂತ್ರಂ. ಅದಕ್ಕೆ ಜ್ಞಾನಾತ್ಮಕಂ ವಿಶ್ವಂ ಅಂತ ನಾನು ಹೇಳಿದೆ. ಅವನೇನು ತಿಳ್ಕೊಂಡ? ವಸ್ತುನೇ ಇಲ್ಲ, ಐಡಿಯಾಲಜಿ. ವಸ್ತು ಇಲ್ಲ, ಆ ಒಲೆಯಲ್ಲಿ ವಸ್ತುವಿನ ಕಲ್ಪನೆ ಇದೆ, ವಸ್ತು ಎದುರಿಂದ ಕಾಣುತ್ತೆ. ಹ್ಯಾಲ್ಯುಸಿನೇಷನ್ ಅಂತ ಹೆಸರು ಅದಕ್ಕೆ. ದೆವ್ವ ಕಾಣುತ್ತೆ ಎಂಬುದೆಲ್ಲ ಏನದು? ಮನಸ್ಸಲ್ಲಿ ದೆವ್ವದ ಕಾನ್ಸೆಪ್ಟ್ ಹೊರಗೆ ಕಂಡಕ್ಕಾಗುತ್ತೆ. ಡಿಸೀಸ್ ಅದು ಆ್ಯಕ್ಚುಲಿ. ಗೊತ್ತಾಯ್ತಾ? ನಾನು ಆ ರೀತಿ ಹೇಳಿದ್ದು ಜ್ಞಾನಾತ್ಮಕ ಅಂತ ಯಾವುದು ಗೊತ್ತಾ ಅರ್ಥ? ಅದಕ್ಕೆ ಜ್ಞಾನ. ಅಂದರೆ ನಾನು, ಅಂದರೆ ನನ್ನಿಂದ ಪ್ರೇರಿತ, ಎಲ್ಲವೂ ನನ್ನಿಂದ ಪ್ರೇರಿತ. ಅದಕ್ಕೆ ಜ್ಞಾನಾತ್ಮಕ ಅಂತ ಕರೆದಿದ್ದು. ಅವರೇನು ತಿಳ್ಕೊಂಡ್ರು? ವಸ್ತು ಇಲ್ಲ, ಜ್ಞಾನನೇ ವಸ್ತು ಕಾಣುತ್ತೆ ಅಂತ ತಿಳ್ಕೊಂಡ್ರು ಅಷ್ಟೇ. ಹಾಗಲ್ಲ. ಅಂದರೆ ತಾನು. ಜ್ಞಃ ಅಹಂ ಸದಾ ಏಕಃ ಪರಮಃ. ಅನ ಅಂದ್ರೇನು? ಪ್ರೇರಕ. ಚೇಷ್ಟಕ. ಆನನೀಯಂ ಹಿ ಯಥೋ ಅಸ್ವತಂತ್ರ. ಎಲ್ಲವೂ ನನ್ನಿಂದ ನಡಿಬೇಕೆ ಹೊರತು ಇಲ್ಲಿ ನಡಿಲಿಕ್ಕೆ ಸಾಯನೇ ಇಲ್ಲ. ತೇನ ವಿನಾ ತೃಣಬಪಿನ ಚಾಲತಿ ಮತ್ತ ಸರ್ವಂ ಅದನ್ನು ನಾನು ಹೇಳಿದ್ದು, ಗೀತೆಯಲ್ಲಿ ಹೇಳಿದ್ದು. ಇವರೇನು ತಿಳ್ಕೊಂಡ್ಬಿಟ್ರು? ಜ್ಞಾನ ಈ ಅರ್ಥ ಇವರು ಮಾಡ್ಕೊಂಡ್ರು ಅಷ್ಟೇ. ಅಲ್ಲ ಅರ್ಥ ಇರೋದು ಇವು ಅರ್ಥ ಹೀಗೆ ಮಾಡ್ಕೊಂಡಿದ್ದು. ಇವು ಅಹಂ ಬ್ರಹ್ಮಾಸ್ಮಿ ಒಂದಕ್ಕೆ ಬೇರೆ ಅರ್ಥ ಮಾಡ್ಕೊಂಡಿಲ್ಲ, ತತ್ವಮಸಿ ಬೇರೆ ಅರ್ಥ ಮಾಡ್ಕೊಂಡಿಲ್ಲ, ಆ ಥರ ಮಾಡಿಕೊಂಡ್ರು. ಇದು ನಮ್ಮ ಎದುರಿಗೆ ಇದೆ ಈಗಾಗಲೇ. ತತ್ವಮಸಿ ಮೊದಲಾದ ಅರ್ಥ ಸರ್ವಂ ಖಲ್ವಿದಂ ಬ್ರಹ್ಮ ಬೇರೆ ಅರ್ಥ ಮಾಡಿಕೊಂಡ್ರು ಅಷ್ಟು. ಪದಗಳವೇನೆ. ಸರಿಯಾದ ಅರ್ಥದ ಪದ ಇದೆ, ಬೇರೆ ಅರ್ಥದ ಪದ ಇದೆ. ಅವರನ್ನು ತಮ್ಮ ಅರ್ಥದಲ್ಲಿ ತಿಳ್ಕೊಂಡ್ರೆ ಹೊರತು ಆ ಅರ್ಥದಲ್ಲಿ ಆ ವಸ್ತು ಎಲ್ಲ. ಅದಕ್ಕೆ ನಾವೇನು ಹೇಳಿ ಅಹಂ ಬ್ರಹ್ಮಾಸ್ಮಿ ಒಪ್ಪೋದಿಲ್ಲ ಅಂತ ನಾವು ಹೇಳಲಿಲ್ಲ. ಪದ ಇರೋದು ಹೌದು, ಉಪನಿಷತ್ತಲ್ಲಿ ಇದ್ದೇ ಇದೆ, ಅದು ಸತ್ಯ. ಅದು ನೀವು ಮಾಡಿದ ಅರ್ಥ ಸರಿಯಲ್ಲ ಅಷ್ಟೇ. ಸೊ ಕ್ಷಣಿಕಾಂಶ ಶಬ್ದಕ್ಕೆ ನೀವು ಹೇಳಿದ ಅರ್ಥ ಸರಿಯಲ್ಲ, ಜ್ಞಾನಾತ್ಮಕ ನೀವು ಹೇಳಿದ ಅರ್ಥ ಸರಿಯಲ್ಲ. ಈ ಅರ್ಥದಲ್ಲಿ ಸರಿ ಇದೆ. ಯಥೋ ಅಸ್ವತಂತ್ರಂ ಜ್ಞಾನಾತ್ಮಕಂ ವಿಶ್ವ. ಅದರಿಂದ ಏನಾಯಿತು ಅಂದರೆ ಎಲ್ಲವೂ ನನ್ನಿಂದ ನಡೆಯುತ್ತೆ ಅಂದರೆ ಯಾವುದು ಸ್ವತಂತ್ರ ಅಲ್ಲ ಅಂತ ಅರ್ಥ ನಾನು ಹೇಳಿದ್ದು. ಅದೇ ಅರ್ಥ. ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ. ಸರಿಯಾಗಿದೆ, ಇವರು ಅರ್ಥ ಮಾಡ್ಕೊಳ್ಳಿಲ್ಲ. ಜ್ಞಾನಾತ್ಮಕಂ ವಿಶ್ವಮತೋ ಮಯೋಕ್ತಂ ಜಡಸ್ವರೂಪಂಚ ಕಿಮುಸ್ಮಚೇತನಂ. ಈ ಅರ್ಥದಲ್ಲಿ ಜಡವೂ ಜ್ಞಾನಾತ್ಮಕ. ಯಾಕಂದರೆ ಜಡವೂ ಪರಮಾತ್ಮನ ನಡಿಬೇಕು. ತೃಣಮಪಿ, ತೃಣ ಜಡ ತಾನೆ. ತೃಣಕ್ಕೂ ನನ್ನ ಪ್ರೇರಣೆ ಬೇಕು, ಚೇತನಕ್ಕೂ ನನ್ನ ಪ್ರೇರಣೆ ಬೇಕು ಅಂತ ಅರ್ಥ ಅದಕ್ಕೆ. ಇವರೇನು ತಿಳ್ಕೊಂಡು ವಸ್ತು ಇಲ್ಲೇ ಇಲ್ಲ, ಜ್ಞಾನ ಮಾತ್ರ ಇದೆ, ವಸ್ತು ಇದ್ದಾಗ ಕಾಣುತ್ತೆ ಅಂತ ತಿಳ್ಕೊಂಡ್ರು. ಹಾಗಲ್ಲ.
ಸಂಶಂಶೀಲಕೋಹಂ ಯತಯೇವ ಚೋಚ್ಯಃ ಶುನಾಮಕಸ್ತದ್ಧಿ ಮಯಾ ವಿಧೇಯಂ ಶೂನ್ಯಾಭಿಧಂ ಶೇಷ ದೋಷವಿರುದ್ಧ ರೂಪೋ ದೋಷೋಜ್ಜಿತೋ ಅನ್ಯಃ ತ್ವಖಿಲಾದನಾಮ. ಇನ್ನು ಶೂನ್ಯ ಅಂತ ಅದಕ್ಕೊತ್ತ ಹೇಳಿದೆ ನಾನೀಗ. ಶ ಅಂದರೆ ಸುಖ, ಶಿವ ಅಂದರೆ ಸುಖಾತ್ಮಕನಾದವನು ನಾನು. ಅದರಿಂದ ಏನಾಗ್ತದೆ ಎಲ್ಲವೂ ಕೂಡ ಈಗ ಪ್ರೇರಿಸಲ್ಪಡ್ತಾ ಇದೆ. ಜ್ಞಾನಾತ್ಮಕ ಶಬ್ದಕ್ಕೆ ಏನರ್ಥ ಶಿವನಿಗೆ ಅದೇ ಅರ್ಥನೇ. ಇದು ಆಚಾರ್ಯ ಎಲ್ಲಿ ಹೇಳಿದ್ದಾರೆ ಇದನ್ನು? ಕೊನೆಯ ಅಧಿಕರಣದೊಳಗೆ ಹೇಳಬೇಕಾದ್ರೆ ಬರೀ ಪ್ರಕೃತಿ ಇತ್ಯಾದಿ ಶಬ್ದಗಳು ಅಷ್ಟೇ ಅಲ್ಲ, ಛನ್ನ, ದುಃಖಿ, ಅದೇ ರೀತಿಯೇ ಶೂನ್ಯ ಮತ್ತು ಪ್ರತಿಯೊಂದು ಕೂಡ ಹೆಸರುಗಳು ಯಾರಿಗನ್ವಯ? ದೇವ್ರನ್ನ ಹೇಳ್ತಾ ಇವೆ. ಅರ್ಥ ನೀವು ತಿಳ್ಕೊಂಡು ಅರ್ಥದಲ್ಲಿ ಹೇಳ್ತಾ ಇಲ್ಲ. ಬೇರೆ ಶೂನ್ಯ ಅಂತ ಹೇಳಿದ್ರೇನು? ಶುಕಾತ್ಮನಾಗಿದ್ದ ಪರಮಾತ್ಮ ಎಲ್ಲವನ್ನು ನಿಯಮನ ಮಾಡ್ತಾನೆ ತಾನು. ಅಂದರೆ ನಿಯಮನ ಮಾಡೋಕ್ಕಾರೆ ಏನಾಗುತ್ತೋ, ಈ ನಿಯಮದ ಕೆಲಸ ಭಾರಿ ಕಷ್ಟ ರೀ, ತಲೆ ಕೆಟ್ಟೋಗುತ್ತೆ. ನಾವು ಮಾಡೋದು ಸುಲಭ, ಮಾಡಿಸೋದು ಕಷ್ಟ ಅನ್ನೋದಿಲ್ಲ. ದೇವರಿಗೇನು ಕಷ್ಟ ಇಲ್ಲ. ಹೇಗೆ ಮಾಡ್ತಾನೆ? ನಿಂತು ಮಾಡ್ತಾನೆ. ಮಾಡಿಸೋದು ಅಷ್ಟೇ ಸುಲಭ, ಮಾಡೋದು ಅಷ್ಟೇ ಸುಲಭ. ಅದು ದೇವರ ಮಹಿಮೆ. ಅದು ಆ ದೃಷ್ಟಿಯಿಂದ ನಾನು ಹೇಳಿದ್ದೇವೆ ಏನು ಎಲ್ಲವೂ ಶೂನ್ಯ ಅಂದರೆ ನಾನ್ ಎಕ್ಸಿಸ್ಟ್ ಅಂತ ತಿಳ್ಕೊಂಬಿಟ್ರು. ಅರ್ಥ ಅಲ್ಲ ಅದಕ್ಕೆ. ದೇವರಿಗೆ ಶೂನ್ಯ ಅಂತ ಹೆಸರಿದೆ, ಗೊತ್ತಾಯ್ತಾ? ಪ್ರಳಯ ಕಾಲದಲ್ಲಿ ಪರಮಾತ್ಮ ಹೇಗೆ ಮಲಗಿರ್ತಾನೆ? ಶೂನ್ಯನಾಗಿ. ಅಲ್ಲಿ ಶೂನ್ಯ ಅಂದರೆ ಏನರ್ಥ? ಅದಕ್ಕೆ ಹೊರಗಿನ ಕೆಲಸ ಮಾಡೋ ಪ್ರಸಕ್ತಿ ಇಲ್ಲ ಅಂತ ಅಷ್ಟೇ. ರಿಟೈರ್ಡ್ ಆರಾಮಿದ್ದೀನಿ ಅಂತ ಹೇಳಿದರೆ ಊಟ ತಿಂಡಿ ಬಿಟ್ಬಿಟ್ಟಿದ್ದೆ ಅಂತ ಏನು ಅರ್ಥ ಅಲ್ಲ ಅದಕ್ಕೆ. ಆಫೀಸ್ ಕೆಲಸ ಇಲ್ಲ ಅಂತಲೇ ಹೊರತು ಊಟ ತಿಂಡಿ ಇಲ್ಲ, ಅದಿಲ್ಲ, ಇದಿಲ್ಲ ಇರೋಲ್ಲ. ಅದೆಲ್ಲ ನಾರ್ಮಲ್ ನಡೆದಿರುತ್ತೆ. ಅಸತ್ ಅಂದರೆ ಅದೇ ಅರ್ಥ. ಆ ಅಂದರೆ ನಾರಾಯಣ, ಅದರಿಂದ ಸತ್ತಾಗಿದೆ ಹೊರತು ಇದು ಸತ್ತಿನ ಸತ್ವ ಯಾರಧೀನ? ದೇವರಧೀನ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವೈವ ಚ. ಅದಕ್ಕೆ ಅಸತ್ ಅಂತ ಕರೆದಿರೋದು. ಆ ಸತ್ ಅಂದರೆ ಆನಾಮಕ ಭಗವಂತನಿಂದ ಸತ್ತಾಗಿದೆ ಅಂತ ಅರ್ಥ. ಇವರೇನು ತಿಳ್ಕೊಂಡ್ರು? ಅಸತ್ ಈ ಅರ್ಥ ತಿಳ್ಕೊಂಡ್ರು. ಇವೆಲ್ಲ ಕೂಡ ಅವರು ಆಡಿದ ಅಪಾರ್ಥಗಳಿವು. ಆದ್ದರಿಂದ ನಾನು ಹೇಳಿದ್ದೆಲ್ಲ ಸರಿಯಾದ ಸಿದ್ಧಾಂತ. ಗೀತೆಯಲ್ಲಿ ಹೇಳಿದ್ದು ಇಲ್ಲೂ ಹಾಗೆ ಹೇಳಿದ್ದೇನೆ. ವೇದಗಳ ಸಿದ್ಧಾಂತ ಹೇಳಿದ್ದೇನೆ, ನನ್ನ ಸಿದ್ಧಾಂತನೂ ಅದೇ. ಅದರ ಅಪಾರ್ಥ ಹಾಗೆ ಬಂದಿದೆ, ಹಾಗೆ ಬರೋ ಹಾಗೆ ನಾನು ಮಾತಾಡಿದೆ ಅಂತ ಹೇಳಿದೆ. ಯಾಕೆ ಅವ್ರ ಯೋಗ್ಯತೆ ಇಲ್ಲ ಅಂತ ನಾನು ತಿಳ್ಕೊಳ್ಳಿ ಅಂತ ಹೇಳಿದ. ಏನೈವ ಸಾಧ್ಯಂ ತ್ವಸದೇವ ನಾಮತಃ ತ್ವಭಾವ ಏನೈವ ಭವೇದ್ಯತಸ್ತತ್ ಇತ್ಯಾದಿ ಬೋದ್ಧವ್ಯವಿದಂ ಸಮಸ್ತಂ ಮಯೋಜಿತಂ ಕ್ವಾಪಿ ನ ಹೇಯಮಸ್ತಿ. ಅರ್ಥ ಮಾಡಿಕೊಂಡ್ರೆ ಇದರಲ್ಲಿ ಯಾವ ವಸ್ತುವು ನಾನು ಹೇಳಿದ್ದಲ್ಲಿ ಯಾವ ತಪ್ಪು ಇಲ್ಲೇ ಇಲ್ಲ. ಎಲ್ಲೋ ಸರಿಯಾದ ಸಿದ್ಧಾಂತನೇ ಹೇಳಿದ್ದೇನೆ. ಅವರಿಗೆ ಅಪಾರ್ಥ ಆಗಿದೆ ಅಷ್ಟೇ. ಇದರಿಂದ ಏನು ಸಿದ್ಧಾಂತ ಆಯಿತು? ದೇವರು ಸುಳ್ಳು ಹೇಳ್ತಾನೆ. ಸುಳ್ಳು ಹೇಳೋದು ಗುಣನೋ ದೋಷನೋ? ಆದ್ದರಿಂದ ನಿರ್ದೋಷ ಅಂತ ಹೇಳಬಾರ್ದು. ದೇವರು ಸುಳ್ಳು ಹೇಳ್ತಾನೆ, ಆದ್ದರಿಂದ ದೋಷಿ ಅಂತ ಹೇಳಬೇಕು. ನಾವು ಸುಳ್ಳು ಹೇಳಿದರೆ ದೋಷಿ ಅಂತ ಕರಿತೀರೋ ಇಲ್ಲವೋ? ದೇವರು ಸುಳ್ಳು ಹೇಳಿದ್ರೆ ದೋಷಿ ಅಂತ ಯಾಕೆ ಕರೆಯೋದಿಲ್ಲ ಅಂದರೆ, ಸುಳ್ಳು ಯಾರಿಗೆ ಹೇಳಿದ್ದು? ಅಯೋಗ್ಯರಿಗೆ. ಅಯೋಗ್ಯರಿಗೆ ಸುಳ್ಳು ಹೇಳೋದೇ ಸತ್ಯ ಅಂತ ಕರೆದಿದ್ದಾರೆ ಈಗಾಗಲೇ. ಅಯೋಗ್ಯರಿಗೆ ಯಾವಾಗಲೂ ಕೂಡ ಏನು ಹೇಳಬೇಕು? ಸತ್ಯ ಹೇಳಬಾರ್ದು. ಆ ದೃಷ್ಟಿಯಿಂದ ಅದನ್ನೇ ಸತ್ಯ ಅಂತ ಹೇಳಿರೋದ್ರಿಂದ ಸಮಸ್ಯೆ ಇಲ್ಲ. ಈಗ ಬೌದ್ಧಮತ ಸತ್ಯ ಅಂದರೂ ಕರೆಕ್ಟು, ಬೌದ್ಧಮತ ಸುಳ್ಳು ಅಂದರೂ ಕರೆಕ್ಟು. ಗೊತ್ತಾಯ್ತಾ? ಸರಿಯಾದ ಮಾತು. ಸೊ ಒಟ್ಟು ಬುದ್ಧಮತನ ಹೇಗೆ ಅಪಾರ್ಥ ಮಾಡಿಕೊಂಡ್ರೋ, ಬುದ್ಧಮತದ ಇನ್ನೊಂದು ರೂಪ ಮಾಯಾವಾದ, ಬುದ್ಧಮತ ಇನ್ನೊಂದು ರೂಪ ತತ್ವವಾದ. ಆಶ್ಚರ್ಯ. ಬುದ್ಧಮತ ತತ್ವವಾದನೂ ಹೌದು, ಬುದ್ಧಮತ ಅಪರೆಂಟ್ ಮೀನಿಂಗ್ ತೊಗೊಂಡ್ರೆ ಮಾಯಾವಾದ, ಅದರ ವಿಪ್ಲೈಡ್ ಸರಿಯಾದ ಅರ್ಥ ತೊಗೊಂಡ್ರೆ ರಿಯಲ್ ಮೀನಿಂಗ್ ತೊಗೊಂಡ್ರೆ ತತ್ವವಾದ. ಅಷ್ಟೇ. ಪ್ರತಿಯೊಂದು ಹಾಗೆ. ಇವತ್ತು ಯಾವುದೇ ವಾಕ್ಯ ಕೊಡಿ, ಏನು ಮಾಡ್ಬೋದು ನಾವು ಅದನ್ನು? ಒಳ್ಳೆಯ ಅರ್ಥ ಅದ್ವೈತ ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಗೊತ್ತಾ? ನಾವೆಲ್ಲ ಏನೀಗ ಎಲ್ಲರೂ ಬ್ರಹ್ಮನೇ, ಗೊತ್ತಾಯ್ತಾ? ಬ್ರಹ್ಮೋ ಜೀವೈವ ನಾಪರಃ. ಬ್ರಹ್ಮ ಇವ ಬ್ರಹ್ಮ ಇದಿದೆ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮ ಇವ ನಾಪರಃ. ಏನು ಸುಲಭವಾದ ದ್ವೈತಾರ್ಥ, ಏನೂ ಕಷ್ಟಪಡಬೇಕಾಗಿಲ್ಲ. ಬ್ರಹ್ಮ ಸತ್ಯಂ, ಸತ್ಯಂ ಅಂದರೆ ಜ್ಞಾನಾನಂದಾದಿ ಗುಣಪೂರ್ಣ ಬ್ರಹ್ಮ, ಗೊತ್ತಾಯ್ತಾ? ಜಗನ್ ಮಿಥ್ಯಾ, ಜಗತ್ ಮಿಥ್ಯಾ ಅಂದ್ರೇನು? ಅಲ್ಲ, ಮಿಥ್ಯಾ ಅಂದ್ರೇನು? ಇದೇ ಅಷ್ಟೇ. ದೇವರು ಅನುಗ್ರಹ ಮಾಡಿದವರು ಏನೂ ಇಲ್ಲ, ಗೊತ್ತಾಯ್ತಾ? ದೇವರಂತೆ ಸ್ವಂತ ಚಟುವಟಿಕೆ ಅದಕ್ಕಿಲ್ಲ, ಸ್ವಂತ ಅದಿಲ್ಲ. ಅದಕ್ಕೆ ಜಗನ್ ಮಿಥ್ಯಾ ಅಷ್ಟೇ. ಇನ್ನೊಂದು ಅರ್ಥ ಮಿಥ್ಯಾ ಅಂದ್ರೆ ಏನು ಗೊತ್ತಾ? ಅವರಿದ್ದಾರ್ರಿ ತೊಗೊಂಡು ಏನು ಮಾಡಬೇಕು? ಇದ್ದರೂ ಅಷ್ಟೇ, ಇಲ್ಲೋ ಹೋದರೂ ಅಷ್ಟೇ. ಯೂಸ್ಲೆಸ್ ಅಂತೇವೆ. ಜಗತ್ತು ಯೂಸ್ಲೆಸ್. ಅದು ಜಗನ್ನಾಥ ಯೂಸ್ಫುಲ್ಲು. ಆಫೀಸ್ ತೆಗೆದು ಸಂಡೇ ಹಾಲಿಡೇ ಹೋಗಿದ್ದ, ಹೋದು ಏರಿ ಕೆಲಸ ಇಲ್ಲ, ಆಫೀಸೇ ಇಲ್ಲ. ಬಿಲ್ಡಿಂಗ್ ಇದೆ, ಯಾರಿಲ್ಲ? ಇವತ್ತು ಆಫೀಸ್ ಇಲ್ಲ. ಇವತ್ತು ಆಫೀಸ್ ಇಲ್ಲ ಅಲ್ಲ, ಬಿಲ್ಡಿಂಗ್ ಇದೆ, ಆಫೀಸಲ್ಲಿ ಕೆಲಸ ಮಾಡೋದಿಲ್ಲ ಅಂತ. ಜಗನ್ ಮಿಥ್ಯಾ. ಎಲ್ಲ ಹೇಳಿ ಎಲ್ಲ ಮಾಡಿದ್ದು ಮಿಥ್ಯಾ, ಎಲ್ಲ ವೇಸ್ಟ್ ಅಂತ ಅರ್ಥ. ಮಿಥ್ಯಾಚ ವೇಸ್ಟ್ ಅಂತ ಅರ್ಥ ಇದೆ. ಆದ್ದರಿಂದ ಜಗತ್ತು ಬರೀ ಬರೀ ವೇಸ್ಟ್. ಅದು ಸರಿ ಹೋಯ್ತು. ಬ್ರಹ್ಮ ಸತ್ಯಂ ಸರಿ, ಜಗನ್ ಮಿಥ್ಯಾ ಸರಿ. ಜೀವೋ ಬ್ರಹ್ಮ ಇವನಾಚಪರ, ಅದು ಕರೆಕ್ಟು. ಜೀವ ಬ್ರಹ್ಮ ಏವ ಬ್ರಹ್ಮಣಿ ಏವ ಸಪ್ತಸು ಪ್ರಥಮ ಅಂತಿದೆ.
ಜೀವ ದೇವರೊಳಗೆ ಇದ್ದಾನೆ ಹೊರತು ಸಪ್ರೇಟಲ್ಲಿಗೆ ಬರಲ್ಲ ಅವನಿಗೆ. ಅವ್ರು ಹೇಳಿದ್ದೇನಾಯ್ತು ನಮಗೀಗ ಸಿಂಪಲ್ ಮತ್ತು ಸಿದ್ಧಾಂತ ಆಯ್ತು. ಇವತ್ತು ಸಿಂಪಲ್ಲಾಗಿ ಸ್ಟ್ರೈಟಾಗಿ ಮತ್ತು ಸಿದ್ಧಾಂತ, ವ್ಯತ್ಯಾಸನೇ ಆಗಲಿಲ್ಲ. ನಮ್ಮದು ಹಾಗೆ ಮಾಡ್ಲಿಕ್ಕೆ ಬರಲ್ಲ ಅವರಿಗೆ, ಸಮಸ್ಯೆ ಇರೋದಲ್ಲಿ. ಅರ್ಥ ಆಯ್ತಾ? ಮಾಡ್ಲಿಕ್ಕೆ ಸಿದ್ಧಾಂತ ಮಾಡ್ಬೋದು, ಸಿದ್ಧಾಂತ ಹೋಗಿಬಿಡುತ್ತೆ. ಇದನ್ನು ಆ ರೀತಿ ಹೇಳಿದಾಗ ನಾವು ಏನೇ ಹೇಳಿ ನೀವು ತೊಗೊಂಡು ಏನಾದ್ರು ತೊಗೊಂಡು ಬನ್ನಿ, ಸರ್ವಶಬ್ದ ವಾಚ್ಯ ದೇವ್ರಿಗೆ ಹೇಳಿದ ಮೇಲೆ ಅರ್ಥ ಮಾಡೋ ಕ್ರಮ ಗೊತ್ತಿದ್ದರೆ ಸುಳ್ಳು ಅಂತ ಹೇಳಿದ್ವಿ. ಏನು ಹೇಳಿದ್ವಿ ನಾವು ಹೇಳಿದ್ದೇ ಹೇಳ್ತೀವಿ ಅಂತ ಹೇಳೋದು ಅಷ್ಟೇ. ಅರ್ಥ ನಮ್ಮದು, ನಿಮ್ಮದು ಅರ್ಥ ಅಲ್ಲ. ನೀವು ಹೇಳಿದ ಪದಗಳಲ್ಲಿ ನಾವು ಹೇಳೋ ಅರ್ಥ ಇದೆ ಅಂತ ಅರ್ಥ. ನೀವು ಹೇಳೋ ಪದಗಳಲ್ಲಿ ನಮ್ಮ ಅರ್ಥ ಇದೆ, ಆದರೆ ನಾವು ಹೇಳೋ ಪದಗಳು ನಿಮ್ಮ ಅರ್ಥ ಇಲ್ಲ. ಆದ್ದರಿಂದ ಯಾರು ಸರಿ ಆಯ್ತು? ಈಗ ಎಂಥ ವಾಕ್ಯ ಬೇಕಾದ್ರೂ ಕೊಟ್ಟಿದ್ವಿ, ಅದು ಒಂದೇ ಅಲ್ಲ, ಎನಿಥಿಂಗ್. ನಾವು ತಕ್ಷಣ ಏನಂತ ಅರ್ಥ ಮಾಡ್ತಾರೆ, ಟೈಮ್ ಕೂಡ ತೊಗೊಳ್ಳಲ್ಲ. ಏನಂತ ಅರ್ಥ ಮಾಡ್ತೀವಿ ಅದಕ್ಕೆ? ನಾವು ಹೇಳಿದ್ದಿರಲ್ಲ ಅಂತ ಹೇಳ್ಬಿಟ್ರೆ ಮುಗಿದೋಯ್ತಲ್ಲಿ. ಅದಕ್ಕೆ ಏನಂತ ಹೇಳಿ ಕರಿತೀವಿ ಅದಕ್ಕೆ ನಾವೀಗ? ನಿಮ್ಮ ಪ್ರಕಾರ ಅಪಸಿದ್ಧಾಂತ, ನಾವು ಹೇಳಿದ್ದಿರ. ನಮ್ಮ ಪ್ರಕಾರ ಸತ್ಸಿದ್ಧಾಂತ ಪೂರ್ತಿಯಾಗಿ ಹೇಳಿದ್ದೆ. ಇದೇ ರೀತಿಯಲ್ಲಿ ಬೌದ್ಧ ಮತ ತೋರಿಸಿರೋದ್ರಿಂದ ಈ ಸರ್ವಶಬ್ದ ವಾಚ್ಯತ್ವ ಬಂದ ಎಲ್ಲ ವಿಷಯಗಳು ಕೂಡ ಯಾವ ದುರ್ಮತ ತೊಗೊಂಡ್ರೂ ಕೂಡ ನಾವೇನು ಮಾಡ್ಬೋದು, ಅದರಲ್ಲಿ ಸನ್ಮತ ಅರ್ಥವೇ ಮಾಡೋಕ್ಕೆ ಬರುತ್ತೆ. ಸರ್ವಶಬ್ದ ವಾಚ್ಯತ್ವದ ಇನ್ನೊಂದು ಮುಖ ಇದು, ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿಗಿರಲಿ, ನಾಡಿನ ಇದು ಮುಗೀತಲ್ಲಿಗೆ. ಯಾರಿಗೆ ಮುಂದೆ ಹೇಳ್ತಾರೆ ಅದನ್ನೇನೆ, ಇಲ್ಲೇ ಬಂದಿದೆ ಅದು. ಇತ್ಯಾದಿ ದೇವಾನ್ ಪ್ರತಿಬೋಧಯನ್ಶ್ಚ, ದೇವತೆಗಳೆಲ್ಲ ಪರಮಾತ್ಮ ಉಪದೇಶ ಮಾಡಿ, ದೇವೈಹಿ ಸಹೋವಾಸ ಸಬುದ್ಧ ದೇವ, ಅಲ್ಲೇ ವಾಸ ಮಾಡಿದ ಪರಮಾತ್ಮ. ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ನಮ್ಮವರೇ ಇದ್ದಾರೆ, ಏನಂತ ಬರೀತಾರೆ ಗೊತ್ತಾ? ಈ ಗೌತಮ ಬುದ್ಧನೇ ಸಾಕ್ಷಾತ್ ನಾರಾಯಣ ಬುದ್ಧ ಅಂತ ಹೇಳೋದು. ಗೌತಮ ಬುದ್ಧ ಈಸ್ ನಾರಾಯಣ. ಯಾಕೆ? ಮಹಾಭಾರತ ಅಲ್ಲಿ ಹೇಳಿದ್ದಾರೆ, ಅರ್ಥ ಮಾತ್ರ ಹೀಗೆ ಮಾಡಬೇಕು ಅಂತ ಹೇಳ್ತಾರೆ. ಅರ್ಥ ಅಂದರೆ ಅವರು ಅದ್ವೈತಕ್ಕೆ ನಾವು ಸರಿಯಾದ ದ್ವೈತ ಅರ್ಥ ಮಾಡಿದರೆ, ಇವರೇ ಅಪಾರ್ಥ ಮಾಡಿದರೆ ಹಾಗಾಗಿಬಿಡುತ್ತೆ. ನಿಜವಾಗ್ಲೂ ಕೂಡ ಪಾಯಿಂಟ್ ನೋಡಿ ಹೇಗಿದೆ. ಪರಮಾತ್ಮ ಇಷ್ಟೆಲ್ಲ ಹೇಳಿದ, ವಾಪಸ್ ಬಂದ ಅಂತ ಹೇಳಿಲ್ಲ, ಅಲ್ಲೇ ವಾಸ ಮಾಡಿದ. ಅಂದರೆ ಇಲ್ಲೇ ಆಗಿರ್ತಾನೆ. ಈಗ ದೇರ್ಫೋರ್ ಈ ರೂಪ ಈತ ನಿಜವಾದ ಬುದ್ಧ ಅಲ್ಲ. ನಿಜವಾದ ಬುದ್ಧ ಯಾರು? ನಾರಾಯಣ. ಆತ ಹೇಳಿದ, ಅದೃಶ್ಯನ ಹೊರಟೋಗ್ಬಿಟ್ಟ ಅಷ್ಟೇ ಹೊರತು ಮತ್ತೆ ಈ ಕಡೆ ಬರಲಿಲ್ಲ. ಇವರೇನು ತಿಳ್ಕೊಂಡು ಮತ್ತೆ ಒಂದು ಮಲಗಿದ, ಈತ ಬುದ್ಧನೇ ತಿಳ್ಕೊಂಡ್ಬಿಟ್ರು. ಅರ್ಥ ಮಾಡ್ತಾರೆ, ಅರ್ಥ ಇಲ್ಲ ಅದರೊಳಗೆ. ನೀವು ಸಾವಿರ ಅರ್ಥ ಮಾಡ್ಕೊಂಡು ತತ್ವಮಸಿಗಳು ಅರ್ಥ ಮಾಡೋದಿಲ್ಲ, ನಾವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಯಾತಕ್ಕೆ? ಅರ್ಥ ಇಲ್ಲ ಅದರೊಳಗೆ. ನೀವು ಮಾಡ್ಬೋದು ಅಷ್ಟೇ ಹೊರತು ಈ ಬುದ್ಧ ರೂಪ ಅನ್ನೋದೇನದು ಇಷ್ಟು ಮಾತ್ರ ಹೇಳಿ ಡಿಸಪೇರ್ ಆದ ರೂಪನೇ ಹೊರತು, ಈ ಗೌತಮ ಬುದ್ಧ ಇವರಿಬ್ಬರು ಅವರಿಬ್ಬರು ಕೂಡ ಬೇರೆ ಬೇರೆ ಹೊರತು ಅಂದೇ ಅಲ್ಲ. ಈ ಗೌತಮ ಬುದ್ಧನ ಜೀವನದಲ್ಲಿ ಬೇಕಾಷ್ಟು ನಾವು ಒಪ್ತಾ ಇರೋ ಸಂಗತಿಗಳಿವೆ. ಅದಕ್ಕೆ ಸಮನ್ವಯ ಮಾಡ್ಲಿಕ್ಕೆ ಹೋಗಲೂಬಾರ್ದು, ಅದನ್ನು ಫಾಲೋ ಮಾಡ್ಲಿಕ್ಕೂ ಹೋಗಬಾರ್ದು. ಇದನ್ನು ತಿಳ್ಕೊಬೇಕು. ಸಹೋವಾಸ ಸ ಬುದ್ಧ ದೇವ ಗತ್ವಾ ಸ್ವಧಾಮ ಅಪಿ ಅಪರೇಣ ರೂಪೇಣ, ಇನ್ನೊಂದು ರೂಪದಿಂದ ಎಲ್ಲಿಗೆ ಹೋದ? ತನ್ನ ಮೂಲ ರೂಪಕ್ಕೆ ಹೋದ. ಆಸ್ತೇ ಪೃಥಕ್ ಚೈಕ ತನುರ್ಯಥೇಷ್ಟ. ಹೇಗೆ ರಾಮರೂಪ ಕೃಷ್ಣರೂಪ ಪರಂಧಾಮಕ್ಕೆ ಹೋದಾಗ ಬೇರೆ ಬೇರೆ ಕಡೆ ಒಂದು ರೂಪ ಇಟ್ಟು ಹೋಗಲಿಲ್ಲ, ಈ ಬುದ್ಧ ರೂಪನ ದೇವಲೋಕದಲ್ಲಿ ಇಟ್ಟುಬಿಟ್ಟ, ಭೂಮಿ ತರಲಿಲ್ಲ. ಇನ್ನೊಂದು ರೂಪನ ಪರಂಧಾಮಕ್ಕೆ ಹೊರಟ. ದೇರ್ಫೋರ್ ಏನಾಯಿತು? ಈ ರೂಪ ಇಲ್ಲಿ ಬರಲೇ ಇಲ್ಲ ಅಂದಮೇಲೆ ಐಕ್ಯ ಹೇಳೋ ಚಾನ್ಸೇ ಇಲ್ಲ. ಇದೆಲ್ಲ ಗಮನಿಸ್ತೇನೆ ಹೇಳಿಬಿಟ್ಟು ಅಲ್ಲಿ ಎರಡು ಗುಂಪು ಮತ್ತೆ ಈಗ ಇದರಿಂದ ನಮ್ಮಲ್ಲಿ ಏನು ಶುರುವಾಯಿತು. ಆಮೇಲೆ ಇದರಲ್ಲಿ ಮಾತು ಕೇಳಿಬಿಟ್ಟು ಎರಡು ವ್ಯೂ ಇದೆ. ಬುದ್ಧ ಗೌತಮ ಬುದ್ಧನೇ ಬುದ್ಧ ಅಂತ ಒಂದು ವ್ಯೂ, ಇನ್ನೊಂದು ವ್ಯೂನೇ ಅಲ್ಲ. ಅದು ಹೇಳೇ ಇಲ್ಲ. ಅದನ್ನು ಹೇಳಿದ ವ್ಯೂ ಹೇಗಾಗುತ್ತೆ? ಅದು ಹೇಳಕ್ಕೆ ಹೋಗಬಾರ್ದು. ಆಚಾರ್ಯ, ಈ ನಮ್ಮ ಶಾಸ್ತ್ರದ ಪ್ರಕಾರ ದಶಾವತಾರದಲ್ಲಿ ಬುದ್ಧ ರೂಪ ಮಗುವಿನ ರೂಪ ಮಾತ್ರ ತಗೋಬೇಕು, ಮಗುವಿನ ರೂಪ ಮಾತ್ರ ತೋರಿಸ್ಬೇಕು. ಹೌದು, ಇದನ್ನೆಲ್ಲ ತಗೊಳ್ಬಾರ್ದು. ಮಗು ರೂಪ ತೋರಿಸಿದ್ರೆ ಯುಕ್ತ. ತಪ್ಪದು. ಜೀವಕ್ಕೆ ಜೀವೇಶ್ವರ ಅಭೇದ ಹೇಳಿದಾಗ ಆಗುತ್ತೆ ಅಷ್ಟೇ. ಅಲ್ಲ, ಮಗುವಿನ ಬುದ್ಧ ರೂಪ ತೋರಿಸ್ಬೋದು ದಶಾವತಾರದಲ್ಲಿ. ಅಲ್ಲ, ಮಗು ರೂಪದಲ್ಲಿ ಹೇಳಿದ, ಅದೃಶ್ಯನ ಹೊರಟೋಗ್ಬಿಟ್ಟ. ಅಲ್ಲಿ ದೊಡ್ಡ ರೂಪದಲ್ಲೇ ಹೇಳಿದ ಹೇಳ್ಬೇಕಾದ್ರೆ. ಇವ್ರಿಗೆ ಹೇಳಿದ್ದಷ್ಟೇ. ಮಗು ಮಾತಾಡಿದ್ದು ಏನದು? ಬೌದ್ಧ ಸಿದ್ಧಾಂತ. ಮಗು ರೂಪದಲ್ಲಿ ಹೇಳಿದ ಸಿದ್ಧಾಂತ ಅದು. ತತಸ್ತು ಬುದ್ಧೋದಿತ ಪಕ್ಷ ಸಂಸ್ಥಃ ಜನೋಪಿ ಚಕ್ರೆ ಮತಮನ್ಯದೇವ ಬೌದ್ಧೇನ ಜೈನೇನ ಮತೇನ ಚೈವ ದೈತ್ಯಾಂಶಕಾಹ ಪ್ರೀತಿ ಮಗುಸ್ಸಮಸ್ತಾಹ. ಅದನ್ನೇನೆ ಜೈನವ್ಯೂ ಸ್ವಲ್ಪ ಮಾಡಿಫೈ ಮಾಡ್ಕೊಂಬಿಟ್ರು. ಪ್ರಶಾಂತ ವಿದ್ಯೇತ್ಯಭಿಧಂ ತಥಾ ಅನ್ಯತ್ ತಥಾ ಅನ್ಯತ್ ಬುದ್ಧೋಕ್ತ ಶಾಸ್ತ್ರಂ ತ್ರಿದಶ ಅವಾಪ್ಯ. ಸೊ ದೇವತೆಗಳು ಅರ್ಥ ಮಾಡ್ಕೊಂಡ ಬೌದ್ಧ ಮತಕ್ಕೆ ಏನಂತ ಹೆಸರು ಬಂತು? ಪ್ರಶಾಂತ ವಿದ್ಯಾ ಅಂತ ಹೆಸರು ಬಂತು. ಯಾತಕ್ಕೆ ಹೆಸರಿಟ್ಟರು ಅಂದರೆ ಇವರು ಅರ್ಥ ಮಾಡ್ಕೊಂಡ ರೀತಿ ಅಲ್ಲದೆ ನಿಜವಾದ ಅರ್ಥ ಮಾಡ್ಕೊಂಡಿದ್ದರಿಂದ ಅದು ಪ್ರಶಾಂತ ವಿದ್ಯಾ. ಸೊ ಬೌದ್ಧ ಮತಕ್ಕೂ ಮಧ್ವ ಮತಕ್ಕೂ ಏನಿಲ್ಲ ಅಂತ ಒಟ್ಟಿನ ಮೇಲೆ ಯಾವ ವಿರೋಧನೂ ಇಲ್ಲ. ಪೂರ್ತಿ ಅದೇ ಟೋಟಲಿ ಐಡೆಂಟಿಕಲ್.
ಆದರೆ ಒಳಗಿನ ಅರ್ಥದಲ್ಲಿ ವ್ಯತ್ಯಾಸ ಇಲ್ಲೇ ಇಲ್ಲ. ಹೊರಗಿನ ಅರ್ಥದಲ್ಲಿ ಮಾತ್ರ ಅದು ಮೋಹಕ, ಒಳಗಿನ ಅರ್ಥದಲ್ಲಿ ಬೋಧಕ. ಅದು ಮೋಹಕ ಅಲ್ವೇ ಅಲ್ಲ, ಮೋಹ ಪರಿಹಾರಕ. ಇನ್ನೂ ಹೇಳಬೇಕಾದ್ರೆ ಬುದ್ಧ ಸರ್ವಜ್ಞ, ಆಚಾರ್ಯರು ಸರ್ವಜ್ಞರು. ಇಬ್ಬರು ಸರ್ವಜ್ಞರ ಮಧ್ಯೆ ಏನು ಬರೋದಿಲ್ಲ ವಿಚಾರ, ವಿರೋಧ ಬರೋ ಚಾನ್ಸೇ ಇಲ್ಲ. ವ್ಯವಸಾಯಾತ್ಮಕ ಬುದ್ಧಿ ಏಕೇಹ ಕುರುನಂದನ. ಇಬ್ಬರು ಸರ್ವಜ್ಞರು ಮಾತಾಡಿದಾಗ ಇಬ್ಬರು ಸರಿಯಾಗಿರಬೇಕೆ ಹೊರತು ಇಲ್ಲದ್ರೆ ಒಬ್ಬರು ಸರ್ವಜ್ಞ ಅಲ್ಲ ಅಂತಾಗುತ್ತೆ. ಅದರ ಇಬ್ಬರು ಸರ್ವಜ್ಞ ಒಂದು ಪ್ರೂವ್ ಆಗಿಬಿಟ್ಟಾಗ ಅವ್ರ ಮಾತು ವಿರೋಧ ಕಂಡ್ರೆ ಒಳಗೆ ಏನಿರುತ್ತೆ. ಇದು ಬಂತೀಗ ಭೀಮಸೇನ ಹೇಳೋದೇನಂತ, ಅಶ್ವತ್ಥಾಮರನ್ನು ಕೊಂದುಬಿಡು ಅರ್ಜುನ ಅಂಥೇಳಿ ಗೊತ್ತಾಯ್ತಾ. ಕೃಷ್ಣ ದ್ರೌಪದಿ ಹೇಳೋದೇನಂತ, ಇಲ್ಲ ಕೊಲ್ಲಬಾರ್ದು, ಯಾಕೆ ಅವನು ಬ್ರಾಹ್ಮಣ, ನಮ್ಮ ಗುರುಗಳ ಮಗ, ಕೊಲ್ಲಬಾರ್ದು ಪಾಪ. ಕುರ್ಪಿದೇವಿಗೆ ಒಬ್ಬನೇ ಮಗ, ನನಗೆ 5 ಜನ ಮಕ್ಕಳಿದ್ರು ಹೋದರೂ ಹೋಗಲಿ, ಆದರೆ ಒಬ್ಬನೇ ಮಗ ಪಾಪ ಹೋದರೆ, ಗಂಡನೂ ಹೋಗಿಬಿಟ್ಟಿದ್ದಾನೆ, ಮಗನ ಹೋದರೆ ಎಷ್ಟು ಕಷ್ಟ ಆಗುತ್ತೆ, ಅದಕ್ಕೆ ಅರ್ಜುನ ಕೊಲ್ಲಬೇಡ, ಇಲ್ಲ ಇಲ್ಲ ಕೊಂದುಬಿಡು ಅಂತೇಳಿ. ಇಬ್ಬರು ಹೇಳ್ತಿರೋದೇನು, ಡೈರೆಕ್ಟ್ ಗಂಡ ಹೆಂಡತಿ ಇಬ್ಬರು ಬೇರೆ ಬೇರೆ ಹೇಳ್ತಾ ಇದ್ದಾರೆ. ಕೃಷ್ಣ ಅರ್ಜುನ ಕೃಷ್ಣ ನಾನೇನು ಮಾಡಿದೆ, ಇಬ್ಬರು ಸರಿಯಾಗಿ ಹೇಳಿದ ಇಬ್ಬರು ಸರಿಯಾಗಿ ಹೇಳಿದ್ದಾರೆ ಅಂತ ಹೇಳಿಬಿಟ್ಟ. ಅವ್ರು ಹೇಳಿದ್ದಾರಲ್ಲ, ಎರಡೂ ನನ್ನ ಭಾವನೆಯೇ ಆಗಿದೆ ಅಂತೇಳಿ. ಇವನು ಕೊಲ್ಲಬಾರ್ದು ಅಂಬೋದು ನನ್ನ ಮಾತೇನೆ, ಕೊಲ್ಲಬೇಕು ಹೋದರೆ ನನ್ನ ಮಾತೇನೆ. ಅದು ಹೇಗೆ, ಬ್ರಹ್ಮ ಬಂದು ಹಂತ ಬ್ರಾಹ್ಮಣ ಆಗಿರೋದ್ರಿಂದ ಉಳಿದವನು ಕೊಂದ ಕೊಲ್ಲಬಾರ್ದು, ತಪ್ಪು ಮಾಡಿರೋದ್ರಿಂದ ಶಿಕ್ಷೆ ಮಾಡದೆ ಬಿಡಬಾರ್ದು. ಇದು ಸರಿಯಾದ ಅಭಿಪ್ರಾಯ. ಸಮನ್ವಯ, ತತ್ವ ಸಮನ್ವಯ, ಅದೇ ಸಮನ್ವಯ ಇದು ಮಾಡಿರೋದು. ಆದ್ದರಿಂದ ಇವರು ಎರಡೂ ಕೃಷ್ಣನೇ ಹೇಳಿದ ಮೇಲೆ ಒಂದು ಪ್ರಮಾಣದ ಅಪ್ರಮಾಣ ಹೇಗಾಗತ್ತೆ. ಎರಡಕ್ಕೆ ಏನಿರಬೇಕು, ಮುಂದರ್ಥ ಇರಲೇಬೇಕು. ಅದು ಇದೆ ಅಂತ ಹೇಳಿದಾಗ ಭಿನ್ನಮತ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಕೃಷ್ಣ ಮತ, ಇದು ಬುದ್ಧ ಮತ, ರಾಮ ಮತ, ನರಸಿಂಹ ಎಲ್ಲ ಒಂದೇ ಮತ ಇದ್ದಾರೆ. ಇದು ಸರಿ ಹೋಯ್ತು. ಅಲ್ಲಿಗಿರಲಿ, ನಾಳೆ ದಿವಸ ಮುಂದಿನ ಭಾಗ. ಇದೆಲ್ಲ ಮುಗಿದಾಗಲಿಲ್ಲ, ಇನ್ನು ಕಲಿಕೆ ಅವತಾರ ಹೇಳಿಬಿಟ್ರೆ ಅಲ್ಲಿಗೆ ಭಾಗ ಮುಗೀತು. ಕೃಷ್ಣಾರ್ಪಣ ಅದನ್ನು ಮತ್ತೆ ಈಗಲ್ಲ, ಯಾವಾಗ, ಮಂಗಳ ಕಾಲಕ್ಕೆ ಒಂದು ದಿವಸ ಬಂದು ಮಾಡಿದರೆ. ನಾಳೆ ಊರಲ್ಲಿರಲ್ಲ, ನಾಡಿದ್ದು ಊರಲ್ಲ, ಮುಗಿಸೋ ಪ್ರಶ್ನೆನೇ ಬರೋದಿಲ್ಲ. ಮುಗಿಸೋ ಶನಿವಾರನೂ ಮುಗಿಸಲ್ಲ, ಅಲ್ಲ ಶನಿವಾರನೂ ಮುಗಿಸೋದಿಲ್ಲ. ಮತ್ತೆ ಹೇಳಿದ್ರೆ ನಾಳೆ ಮುಗಿಸ್ಬೋದಾಗಿತ್ತು. ಹಾಗಿದ್ದರೆ ಮತ್ತೆ ಬರೋದು ಶನಿವಾರದ ದಿವಸ ಕೂಡ ಇದು ಬರೋಲ್ಲ. ಇದು ತತ್ವ ಯಾವೆಲ್ಲ ಶುರು ಮಾಡೋಣ. ಇದನ್ನು ಶುರುವಾಗೋದು ಅಕ್ಷಯ ತೃತೀಯ ಪಾಠ ಇದ್ದೇ ಇರುತ್ತೆ, ಅವತ್ತು ಮುಗಿಸಲ್ಲ. ಮುಂದೆ ಪಾಠ ಮುಗೀತಲ್ಲ, ಒಂದು ದಿವಸ ಮುಂಚೆ ಮುಗಿಸಿ ಅಲ್ಲಿ ಕೃಷ್ಣಾರ್ಪಣೆ ಹೇಳೋದಷ್ಟೇ. ನೆಕ್ಸ್ಟ್ ಪಾಠ ನಾಳೆ ನಡೆದಿರಲ್ಲ, ಶನಿವಾರ ಪಾಠ ಮಾಮೂಲಾಗಿ.